ಗುರುಗಳ ಪಾದಾರವಿಂದಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳು. ಗುರುಗಳ ಅಪ್ಪಣೆಯೊಂದಿಗೆ ನಾವು ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿ ಗುರುಗಳ ಅನುಮತಿಯನ್ನ ಕೇಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಸರ್ವೇಭ್ಯೋ ನಮಃ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಈ ಶಿವರಾತ್ರಿಯ ವಿಶೇಷತೆ ಅಂತಂದ್ರೆ ಅದನ್ನ ಗುರುಗಳು ನಮಗೆ ವಿವರವಾಗಿ ಹೇಳಲಿದ್ದಾರೆ. ಆದ್ರೆ ಒಂದು ಸಣ್ಣದಾಗಿ ಹೇಳ್ಬೇಕು ಅಂತಂದ್ರೆ ಇದು ಕೃಷ್ಣಾಷ್ಟಮಿನೂ ಅಲ್ಲ, ರಾಮನವಮಿನೂ ಅಲ್ಲ. ಯಾಕೆಂತಂದ್ರೆ ಈಶ್ವರ ಅವತಾರ ಪುರುಷ ಅಲ್ಲ. ಹಾಗಾಗಿ ಮತ್ತೆ ಬೇರೆ ದಿನಗಳಲ್ಲಿ ಹಬ್ಬ ಹರಿದಿನಗಳ ತರ ಒಂದು ಸಡಗರದ ವಾತಾವರಣ ಇರ್ತದೆ. ಶಿವರಾತ್ರಿನಲ್ಲಿ ವಿಶೇಷವಾಗಿ ಅದು ಶಿವರಾತ್ರಿ, ನಮಗೆ ಮಹಾಶಿವರಾತ್ರಿ ರಾತ್ರಿಯ ಆಚರಣೆಗೆ, ರಾತ್ರಿಯ ಜಾಗರಣೆಗೆ ಮತ್ತು ಬೆಳಗಿನ ಉಪವಾಸಕ್ಕೆ ಹೆಚ್ಚು ಮಹತ್ವವನ್ನ ಕೊಟ್ಟಿದ್ದಾರೆ. ಇಂಥ ವಿಶೇಷ ದಿನದ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿಯನ್ನ ಕೊಡಬೇಕು ಅಂತ ಹೇಳಿ ನಾವು ಪರಮ ಪೂಜ್ಯ ಗುರುಗಳಲ್ಲಿ ಕೇಳ್ಕೊಂಡಾಗ ಗುರುಗಳು ಸಂತೋಷದಿಂದ ಒಪ್ಪಿದ್ದಾರೆ. ಆ ಗುರುಗಳನ್ನ ಈ ಒಂದು ಉಪನ್ಯಾಸ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೆ ಅನಿತಾನ ಪ್ರಾರ್ಥನೆಯ ನಂತರ ಉಪನ್ಯಾಸವನ್ನ ಕೊಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಶಿವನ ತತ್ವವು ಸಹ ವಿಶಿಷ್ಟವಾಗಿದೆ. ಅವನಿಗೆ ಆದಿಯೋಗಿ ಅಂತ ಕರಿತೇವೆ, ಆದಿ ಗುರು ಅಂತನೂ ಕರಿತೇವೆ, ಮುಕ್ಕಣ್ಣ ಅಂತ ಕರಿತೇವೆ, ಕಾಮ ದಹನವನ್ನ ಮಾಡಿದವನು ಅಂತ ಹೇಳ್ತೇವೆ. ಇಷ್ಟೆಲ್ಲ ವಿಶಿಷ್ಟವಾದ ಶಿವನ ತತ್ವದ ಬಗ್ಗೆನೂ ಸ್ವಲ್ಪ ಗುರುಗಳು ಬೆಳಕು ಚೆಲ್ಲಬೇಕು ಅಂತ ಹೇಳಿ ಎಲ್ಲ ಭಕ್ತರ ಪರವಾಗಿ ಗುರುಗಳಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದೇನೆ. ಹಾಗೆ ನೆರೆದಂಥ ಎಲ್ಲ ಕೇಳುಗರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೆ ಅನಿತಾ ಈಗ ಪ್ರಾರ್ಥನೆಯನ್ನ ಅನ್ಮ್ಯೂಟ್ ಮಾಡಿಕೊಂಡು ಪ್ರಾರ್ಥನೆಯನ್ನ ಹೇಳಬೇಕು. ಆನಂತರ ಗುರುಗಳು ಉಪನ್ಯಾಸವನ್ನ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಎಲ್ಲರ ಪರವಾಗಿ ನಾನು ಕೋರಿಕೊಳ್ತಾ ಇದ್ದೇನೆ. ಹಾಗೆ ಕೇಳುಗರಲ್ಲಿ ನಮ್ಮ ಒಂದು ವಿನಂತಿ ಏನು ಅಂತಂದ್ರೆ, ಗುರುಗಳ ಉಪನ್ಯಾಸ 45 ನಿಮಿಷಗಳ ಕಾಲ ಇರುತ್ತೆ. ಮಧ್ಯ ಯಾವುದೇ ಪ್ರಶ್ನೆಯನ್ನ ಕೇಳದೇ ಇರಿ. ಕೊನೆಯ 15 ನಿಮಿಷ ಪ್ರಶ್ನೋತ್ತರಗಳಿಗೆ ಅವಕಾಶ ಇದೆ ಅಂತಾನು ಈ ಒಂದು ಸಂದರ್ಭದಲ್ಲಿ ತಮ್ಮಲ್ಲಿ ಅರಿಕೆ ಮಾಡ್ಕೊಳ್ತಾ ಕಾರ್ಯಕ್ರಮ ಮುಂದುವರಿಬೇಕಂತ ಹೇಳಿ ಅನಿತಾ ಕಾರ್ಯಕ್ರಮವನ್ನು ಮುಂದುವರಿಸಬಹುದು. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಶ್ರೀ ಗುರುಭ್ಯೋ ನಮಃ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಚಾಂಪೇಯ ಗೌರಾರ್ಥ ಶರೀರಕಾಯೇ ಕರ್ಪೂರ ಗೌರಾರ್ಥ ಶರೀರಕಾಯ ಧಮ್ಮಿಲ್ಲಕಾಯೈ ಚ ಜಟಾಧರಾಯ ನಮಃ ಶಿವಾಯೈ ಚ ನಮಃ ಶಿವಾಯ. ಕಸ್ತೂರಿಕಾ ಕುಂಕುಮ ಚರ್ಚಿತಾಯೇ ಜಿತಾರಜ ಪುಂಜ ವಿವರ್ಚಿತಾಯ ಕೃತಸ್ಮರಾಯೇ ವಿಕೃತಸ್ಮರಾಯ ನಮಃ ಶಿವಾಯೈ ಚ ನಮಃ ಶಿವಾಯ. ಝಣತ್ವಣತ್ಕಂಕಣನೂಪುರಾಯೈ ಪಾದಾಬ್ಜರಾಜತ್ಪಣಿನೂಪುರಾಯ ಹೇಮಾಂಗದಾಯೈ ಭುಜಂಗದಾಯ ನಮಃ ಶಿವಾಯೈ ಚ ನಮಃ ಶಿವಾಯ. ನಮಃ ಶಿವಾಯೈ ಚ ನಮಃ ಶಿವಾಯ. ನಮಃ ಶಿವಾಯೈ ಚ ನಮಃ ಶಿವಾಯ. ಆರಂಭ ಮಾಡೋದಲ್ಲ? ಗುರುಗಳು ದಯವಿಟ್ಟು ಪ್ರಾರಂಭ ಮಾಡ್ಬೇಕಂತ ಕೇಳ್ಕೊಳ್ತೀವಿ. ಓಂ ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರ ಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದ ವಿಭಾಗಿನೇ
व्योमवद्व्याप्तदेहाय दक्षिणामूर्तये नमः। दक्षिणामूर्तये नमः। ध्यायेन्नित्यं महेशं रजतगिरिनिभं चारुचन्द्रावतंसं रत्नाकल्पोज्ज्वलाङ्गम् परशुमृगवराभीतिहस्तं प्रसन्नं पद्मासीनं स्तुतममरगणैर्व्याघ्रकृत्तिं वसानं विश्वाद्यं विश्ववन्द्यं किलभयहरं पञ्चवक्त्रं त्रिनेत्रं चन्द्रोद्भासितशेखरे स्मरहरे गंगाधरे शंकरे सर्पैर्भूषितकण्ठकर्णविवरे नेत्रोत्थवैश्वानरे दन्तित्वकृतसुन्दराम्बरधरे त्रैलोक्यसारे मोक्षार्थं मम चित्तवृत्तिमखिलाम् मोक्षार्थं कुरु चित्तवृत्तिमखिलाम् अन्यैस्तु किं कर्मभिः। हरि ओಂ। ಇವತ್ತು ಮಹಾಶಿವರಾತ್ರಿಯ ಪರ್ವಕಾಲ. ಈ ಪರ್ವಕಾಲದಂದು ಅಧ್ಯಾತ್ಮ ಜ್ಞಾನಕ್ಕೆ ಆದಿಗುರುವಾದಂತಹ ದಕ್ಷಿಣಾಮೂರ್ತಿ ಸ್ವರೂಪನಾದಂತಹ ಆ ಪರಶಿವನ ಆರಾಧನೆಯನ್ನು ಮಾಡಬೇಕು. ಡಾಕ್ಟರ್ ಶಿವರಾಮ್ ಅವರಿಗೆ ಪರಶಿವನ ಆರಾಧನೆಯನ್ನ ಜ್ಞಾನ ಯಜ್ಞದ ಮೂಲಕ ಮಾಡಬೇಕು ಅಂತ ಅನ್ಸಿದೆ ಅಂತ ಕಾಣಿಸುತ್ತೆ. ಇದಕ್ಕೆ ಅವ್ರು ನಿನ್ನೆ ನನಗೆ ಹೇಳಿದ್ರು, ಹಾಗೆ ನಾಳೆ ಒಂದು ಸತ್ಸಂಗವನ್ನು ಇಟ್ಟುಕೊಳ್ಬೇಕು, ಶಿವನ ಬಗ್ಗೆ ನೀವು ಮಾತಾಡಬೇಕು ಅಂತ. ಹೌದು, ಶಿವನನ್ನ ನಾವು ಅಭಿಷೇಕ ಪೂಜೆ ಮಾಡುವ ಹಾಗೆ ಅವನ ಸ್ವರೂಪವನ್ನ ಮನಸ್ಸಿಗೆ ತಂದುಕೊಳ್ಳುವಂಥದ್ದು, ಚಿಂತಿಸುವಂಥದ್ದು ಕೂಡ ಅದು ಭಕ್ತಿಯ ಒಂದು ಪ್ರಕಾರವೇ ಆಗ್ತದೆ. ಜ್ಞಾನ ಯಜ್ಞ ಅಂತ ಹೇಳ್ತಾರೆ, ಅಥವಾ ಶ್ರವಣ ಭಕ್ತಿ ಅಂತ ಹೇಳ್ತಾರೆ. ಅಂಥದ್ದೊಂದು ಈಶ್ವರ ಆರಾಧನೆಗೆ ನಾವು ಹೊರಟಿದ್ದೇವೆ. ಅನಂತ ಪದ್ಮನಾಭವರ ಸ್ವಾಗತ ಹಾಗೂ ವಿಶೇಷವಾಗಿ ಅನಿತಮ್ಮನವರ ಪ್ರಾರ್ಥನೆ ತುಂಬಾ ಹೃದಯವಾದಂತಹ ಪ್ರಾರ್ಥನೆ. ಶಿವ ಮತ್ತು ಶಿವೆಯರನ್ನ ಒಟ್ಟಿಗೆ ಅವರು ಪ್ರಾರ್ಥಿಸಿ ನಮ್ಮ ಹೃದಯದಲ್ಲಿ ಅವರು ಬಂದು ನೆಲೆ ನಿಲ್ಲುವ ಹಾಗೆ ಮಾಡಿದರು. ಅಂತಹ ಒಂದು ಶಿವನ ಬಗ್ಗೆ, ಶಿವನ ಸ್ವರೂಪ ಮತ್ತು ಶಿವರಾತ್ರಿ ವಿಶೇಷತೆ ಎನ್ನುವಂತಹ ವಿಷಯದ ಕುರಿತಾಗಿ ನಾವು ಯಥಾಶಕ್ತಿ ಯಥಾಮತಿ ಚಿಂತನೆಯನ್ನು ಮಾಡೋಣ. ಮೊದಲನೇದಾಗಿ ಶಿವ ಎನ್ನುವಂತಹ ತತ್ವ ಏನದು? ಅದು ವಿಷ್ಣು ತತ್ವಕ್ಕಿಂತ ಭಿನ್ನವಾದದ್ದೇ, ಅಥವಾ ಯಾವುದೋ ಒಂದು ದೇವತಾ ವಿಶೇಷವೇ? ಶಿವನ ಬಗ್ಗೆ ಪ್ರಾಮಾಣಿಕವಾದಂತಹ ಮಾಹಿತಿ ನಮಗೆ ಎಲ್ಲಿ ಸಿಗುತ್ತದೆ? ಇಂತಹ ಒಂದಿಷ್ಟು ಚಿಂತನೆಗಳನ್ನ ನಾವು ಮಾಡೋಣ. ಯಾಕಂದ್ರೆ ಕೆಲವರ ಅಭಿಪ್ರಾಯದಲ್ಲಿ ಶಿವ ಎನ್ನುವವನು ಒಂದು ದೇವತೆ ಅಂತ. ಸನಾತನ ಧರ್ಮೀಯರಲ್ಲೇ ಇದೆ ಅದು. ರುದ್ರ ದೇವರು ಅಂತ ಹೇಳಿದ್ರೆ ಅಹಂಕಾರ ಅಭಿಮಾನಿಯಾದ ದೇವರು ಅಂತ. ಇನ್ನು ಕೆಲವರ ಅಭಿಪ್ರಾಯ ಶಿವ ಅನ್ನುವವನು ದ್ರಾವಿಡರ ದೇವರು, ಆರ್ಯರ ದೇವರು ವಿಷ್ಣು, ಈ ಪ್ರಕಾರವಾದ ಚಿಂತನೆ. ಹೀಗೆ ಬೇರೆ ಬೇರೆ ಭಿನ್ನಾಭಿಪ್ರಾಯಗಳಿದೆ. ಆದರೆ ವೇದ ಈ ವಿಷಯದಲ್ಲಿ ಏನ್ ಹೇಳುತ್ತೆ ಎನ್ನುವುದನ್ನು ನಾವು ಗಮನಿಸಿದಾಗ ನಮಗೆ ಸಂಹಿತಾ ಭಾಗದಲ್ಲಿ, ಆರಣ್ಯಕಗಳಲ್ಲಿ, ಉಪನಿಷತ್ತುಗಳಲ್ಲಿ ಸ್ಪಷ್ಟವಾಗಿ ರುದ್ರ ಮತ್ತು ಶಿವ ಎಂಬಂತಹ ಎರಡು ಶಬ್ದಗಳು ಸಿಗುತ್ತೆ ಮತ್ತು ಅವನ ಸ್ವರೂಪದ ಸ್ಪಷ್ಟವಾದ ಪರಿಕಲ್ಪನೆ ಸಿಗುತ್ತೆ. ಪ್ರಸಿದ್ಧವಾದಂತಹ ರುದ್ರ ಪ್ರಶ್ನ ಅಂತ ನಾವು ಕರಿತೇವೆ. ರುದ್ರೋಪನಿಷತ್ತು ಅಂತೂ ಕರೀತಾರೆ, ಅದಕ್ಕೆ ಶತರುದ್ರಿಯ ಅಂತ ಹೇಳಿ ಕೂಡ ಕರೀತಾರೆ. ಅಥವಾ ಪ್ರಸಿದ್ಧವಾದ ನಮಕ ಅಂತ, ಚಮಕ ನಮಕ, ಚಮೆ ಅಂತ ಹೇಳ್ತಾರಲ್ಲ, ಆ ನಮಕ ಅನ್ನುವಂತಹ ಭಾಗದಲ್ಲಿ ಒಂದು ಮಾತು ಬರ್ತದೆ. ಯಾತೆ ರುದ್ರ ಶಿವ ತನೂರ ಘೋರ ಪಾಪಕಾಶಿನಿ ತಯಾನಸ್ತನು ವಾಶಂತಮಯ ಗಿರಿಶಂತಾಭಿಚಾಕಶೀ. ಹೇ ರುದ್ರನೇ,
ಯಾ ತೇ ಶಿವಾತನೂಹು, ನಿನ್ನ ಮಂಗಲಮಯವಾದ ಶರೀರವೇನಿದೆಯೋ ಅದು ಅಪಾಪಕಾಶಿನಿ, ಅಂದ್ರೆ ಪುಣ್ಯಶಾಲಿಗಳಾದವರಿಗೆ ಮಾತ್ರ ಅದು ಕಾಣುವಂಥದ್ದು. ತಯಾ ಶಂತಮಯ ತನುವ, ಆ ಮಂಗಲಮಯವಾದ ತನುವಿನಿಂದ ಹೇ ಗಿರಿಶಂತ, ಹೇ ಗಿರಿಯಲ್ಲಿ ಸುಖವನ್ನ ವಿಸ್ತರಿಸುವವನೇ, ಗಿರಿಯಲ್ಲಿದ್ದುಕೊಂಡು ಸುಖವನ್ನ ವಿಸ್ತರಿಸುವವನೇ, ಅಭಿಚಾಕಶೀಹಿ, ನಮ್ಮ ಕಡೆಗೆ ಒಂದು ಕರುಣೆಯ ದೃಷ್ಟಿ ಇಟ್ಟು ನೋಡು, ನಮ್ಮನ್ನು ಅನುಗ್ರಹ ಮಾಡು ಎಂಬುದಾಗಿ ಮಂತ್ರ ಹೇಳುತ್ತೆ. ಹೇ ರುದ್ರನೇ, ನಿನಗೆ ಇನ್ನೊಂದು ಶರೀರ ಇದೆಯಲ್ಲ, ಶಿವಮಯವಾದ ಶರೀರ ಅಂತ ಹೇಳುತ್ತೆ. ಅದರ ಅರ್ಥ ಏನು? ಆ ಪರಮಾತ್ಮನಿಗೆ 2 ಶರೀರ ಇದೆ, ಒಂದು ರುದ್ರ, ಇನ್ನೊಂದು ಶಿವ ಅಂತ. ರುದ್ರ ಅಂದ್ರೆ ಘೋರ ರೂಪವನ್ನು ತಾಳಿದಾಗ ಅದು ರುದ್ರ, ಶಾಂತವಾದಾಗ ಅದಕ್ಕೆ ಶಿವ ಅಂತ ಕರೀತಾರೆ ಅಷ್ಟೇ. ಒಂದೇ ಪರಮಾತ್ಮ ವಸ್ತು ಘೋರ ಅಘೋರ ಈ 2 ರೂಪವನ್ನ ತಾಳ್ತಾನೆ. ರುದ್ರ ರೂಪವನ್ನ, ಸೌಮ್ಯ ರೂಪವನ್ನ ತಾಳ್ತಾನೆ. ರುದ್ರ ರೂಪವನ್ನು ಯಾಕೆ ತಾಳುವಂಥದ್ದು ಅಂದ್ರೆ ದುಷ್ಟ ಶಿಕ್ಷಣೆಗಾಗಿ. ಶಿಷ್ಟ ರಕ್ಷಣೆಯ ಪ್ರಸಂಗ ಬಂದಾಗ ಅವನು ಶಾಂತವಾದ, ಮಂಗಲವಾದ, ಶುಭಂಕರವಾದ, ಶಿವಕರವಾದಂತಹ ಒಂದು ಅಘೋರವಾದಂತಹ ರೂಪವನ್ನು ತಾಳ್ತಾನೆ. ಆದ್ದರಿಂದ ಶಿವ ರುದ್ರ ಈ 2 ತತ್ವಗಳು ಕೂಡ ವೇದದಲ್ಲಿ ಹೇಳಿರತಕ್ಕಂಥದ್ದೇ ಆಗಿದೆ ಅಂತ. ರುದ್ರ ನಿಜವಾಗಿಯೂ ಘೋರ ರೂಪವನ್ನು ತಾಳ್ತಾನೆಯೇ ಅಂತ ಒಂದು ಪ್ರಶ್ನೆಗೆ ಬರಬಹುದಲ್ಲಿ. ಶಿವನಿಗೆ ಸಿಟ್ಟು ಬರುವುದು ಅಂತ ಏನು, ಅವನಿಗೆ ಮನ್ಯುವಿನ ಅಧಿಪತಿ ಎಂಬುದಾಗಿ ಕರೆದ. ನಮಸ್ತೆ ರುದ್ರ ಮನ್ಯವ ಉತೋತ ಇಷವೇ ನಮಃ, ನಮಸ್ತೆ ರುದ್ರ ಮನ್ಯವೇ, ಕೋಪಕ್ಕೆ ನಮಸ್ಕಾರ ಅಂತ ಅವನಿಗೆ ಸಿಟ್ಟು ಬಂದಾಗ ರುದ್ರ ರೂಪವನ್ನು ತಾಳ್ತಾನೆ ಅಂತ ಒಂದು ಪ್ರಸಕ್ತಿ ಇದೆ. ರುದ್ರದ ಆರಂಭವಾಗೋದೇ ಅಲ್ಲಿಂದ. ಅದು ವಾಸ್ತವವಾಗಿ ರುದ್ರ ಕೋಪಗೊಂಡು ಆ ರೂಪ ಧಾರಣೆ ಮಾಡೋದಲ್ಲ. ಅವನು ಸೌಮ್ಯವಾಗಿರ್ತಾನೆ, ಶಾಂತನಾಗಿರ್ತಾನೆ. ಆದರೆ ಯಾರು ಪಾಪ ಮಾಡಿದ್ದಾನಲ್ಲ ಭಕ್ತ, ಅವನಿಗೆ ತನ್ನ ಪಾಪದ ಭೀತಿಯಿಂದಾಗಿ ಘೋರ ರೂಪವಾಗಿ ಅವನಿಗೆ ಕಾಣಿಸಿಕೊಳ್ಳೋದು ಅಷ್ಟೇ. ಭಕ್ಷಣವನಿತ್ತಂದು ತಂದೆ ನಿನಗಾದವನು ಶಿಕ್ಷಣಕ್ಕೆ ಕೋಲ್ಪಿಡಿಯ ಶತ್ರುವಾದಾನೆ ಅಂತ ಟಿವಿಜಿ ಕೇಳಿದ ಹಾಗೆ, ಅವನು ದುಷ್ಟ ಶಿಕ್ಷಣವನ್ನ ಮಾಡುವ ಹಾಗೆ ಕರ್ಮ ಫಲವನ್ನು ನೀಡ್ತಾ ಇದ್ದಾಗ ಆ ಹಿನ್ನೆಲೆಯಲ್ಲಿ ಭಗವಂತನನ್ನು ಘೋರ ರೂಪವಾಗಿ ಕಾಣುತ್ತಾನೆ ಅಷ್ಟೇ. ಹಾಗೆ ತನ್ನಲ್ಲಿ ಪುಣ್ಯ ಇದ್ದಾಗ ಹಾಗೆ ಅಪಾಪಕಾಶಿನಿ ಎಂಬುದಾಗಿ ಕರೀತಾರೆ. ಅಪಾಪಕಾಶಿನಿ ಅಂದ್ರೇನು? ಯಾರಲ್ಲಿ ಪಾಪ ಇಲ್ಲವೋ ಅಂಥವರಿಗೆ ದೇವರು ಅತ್ಯಂತ ಸೌಮ್ಯ ರೂಪವಾಗಿ ಕಾಣಿಸ್ತಾನೆ. ಹಾಗೆ ಆ 2 ತನುಗಳು ಆ ಪರಮಾತ್ಮನಿಗಿದೆ ಎಂಬುದಾಗಿ ಹೇಳ್ತಾರೆ. ಕೆಲವೊಬ್ರು ಒಂದು ಮಾತು ಹೇಳಿಕ್ಕುಂಟು, ಅವನೊಬ್ಬ ದೇವತಾ ವಿಶೇಷ ಅಂತ. ಆ ರುದ್ರಾಣಾಂ ಶಂಕರಶ್ಚಾಸ್ಮಿ ಅಂತ ಭಗವದ್ಗೀತೆಯಲ್ಲೂ ಬರುತ್ತೆ. ರುದ್ರರಲ್ಲಿ ನಾನು ಶಂಕರ ಎಂಬುದಾಗಿ ಹೇಳಿದ್ದಾನೆ. ಯಾರು? ಮಹಾವಿಷ್ಣು ಅಥವಾ ಕೃಷ್ಣ. ಶಂಕರ ರುದ್ರರಲ್ಲಿ, ಏಕಾದಶ ರುದ್ರಲ್ಲಿ ಶಂಕರ ಅಂತ ಹೇಳಿದ್ದಾರೆ. ಶಂಕರ ಅಂತ ಹೇಳಿದ್ರೆ ನಾವು ಯಾವ ಶಿವನನ್ನ ಕರಿತೇವೋ ಅವನನ್ನೇ ಶಂಕರ ಅಂತ. ಅವನು ಏಕಾದಶ ರುದ್ರಲ್ಲಿ ಒಬ್ಬನೇ ಆಗ್ಬಿಟ್ಟಲ್ಲ, ಒಂದು ದೇವತಾ ವಿಶೇಷ ಆದಲ್ಲ ಅಂತ ಹೇಳಿದ್ರೆ ಹೌದು, ಹಾಗೊಂದು ಇದೆ. ಏಕಾದಶ ರುದ್ರಲ್ಲಿ ಶಂಕರ ಎನ್ನುವಂತ ಒಬ್ಬ ರುದ್ರ ದೇವತೆ ಇದ್ದಾನೆ ಅನ್ನೋದು ಒಪ್ಪಿಕೊಳ್ಳುವಂತ ವಿಷಯವೇ. ಹಾಗೆ ದ್ವಾದಶ ಆದಿತ್ಯರಲ್ಲಿ ವಿಷ್ಣು ನಾನು ಅಂತ ತನ್ನ ವಿಭೂತಿ ಅಂತ ಹೇಳ್ಕೊಂಡಿದ್ದಾನೆ. ಏನು ಅವನು ಹೇಳಿದ ಆದಿತ್ಯಾನಾಮಹಂ ವಿಷ್ಣು ಅಂತ ಹೇಳ್ಕೊಂಡಿದ್ದಾನೆ. ಅಂದ್ರೆ ಅರ್ಥ ಏನು? ದೇವತಾ ವಿಶೇಷದಲ್ಲಿಯೂ ಆ ಹೆಸರುಗಳಿದೆ. ಅದಕ್ಕಿಂತ ಹೊರತಾಗಿಯೂ ಕೂಡ ದೇವತೆಗಳಿಗೂ ದೇವತೆಯಾಗಿರತಕ್ಕಂತಹ ಆ ಪರಮೇಶ್ವರ ಏನಿದ್ದಾನೋ, ಸೃಷ್ಟಿ ಸ್ಥಿತಿ ಲಯಕರ್ತನಾದ ಪರಮಾತ್ಮ ಇದ್ದಾನೋ, ಏಕಂ ಸದ್ವಿಪ್ರ ಬಹುಧಾ ವದಂತಿ ಎಂಬುದಾಗಿ ಉಪನಿಷತ್ತು ಏನ್ ಕರೆಯುತ್ತಾ, ಈ ಏಕತತ್ವ ಏನಿದೆಯೋ ಆ ಪರಬ್ರಹ್ಮ ವಸ್ತುವಿಗೂ ರುದ್ರ, ಶಿವ ಎಂಬಂತಹ ನಾಮಧೇಯಗಳು ಉಪನಿಷತ್ತುಗಳಲ್ಲಿ ಬಂದಿರೋದು ಕಾಣಿಸುತ್ತೆ. ಶ್ವೇತಾಶ್ವತರ ಉಪನಿಷತ್ನಲ್ಲಿ, ಕೈವಲ್ಯೋಪನಿಷತ್ನಲ್ಲಿ, ಮಹಾನಾರಾಯಣ ಉಪನಿಷತ್ನಲ್ಲಿ ಹಾಗೂ ಜಾಬಾಲ ಉಪನಿಷತ್ತಿನಲ್ಲಿ ಮತ್ತು ಮಾಂಡೂಕ್ಯ ಉಪನಿಷತ್ತಿನಲ್ಲಿ, ಹೀಗೆ ಅನೇಕ ಕಡೆಯಲ್ಲಿ ಆ ಉಪನಿಷತ್ತುಗಳಲ್ಲಿ ನೇರವಾಗಿ ಶಿವನ, ರುದ್ರನ ಹೆಸರನ್ನ ಆ ಪರಮಾತ್ಮನಿಗೆ, ಸೃಷ್ಟಿ ಸ್ಥಿತಿ ಲಯಕರ್ತನಾದ ಪರಮಾತ್ಮನಿಗೆ ಹೇಳಿರುವುದು ಕಾಣಿಸುತ್ತೆ. ಎಷ್ಟು ಸ್ಪಷ್ಟವಾಗಿ ಅಂದ್ರೆ ಶ್ವೇತಾಶ್ವತರ ಉಪನಿಷತ್ತು ಅಂತ ಒಂದು ಪ್ರಾಚೀನ ಉಪನಿಷತ್ತಿದೆ.
ಶಂಕರ ಭಗವತ್ಪಾದರು ಅನೇಕ ಮಂತ್ರಗಳನ್ನ ಪ್ರಮಾಣವಾಗಿ ಅದರಿಂದ ಉದ್ಧರಿಸ್ತಾರೆ. ಅದರಲ್ಲಿ ಒಂದು ಮಾತು ಬರುತ್ತೆ, ಏಕೋ ಹಿ ರುದ್ರೋ ನ ದ್ವಿತೀಯಾಯ ತಸ್ತುಹು. ಒಬ್ಬನೇ ರುದ್ರನು, ಒಬ್ಬನೇ ಪರಮಾತ್ಮನು, ಅವನಿಗೆ ರುದ್ರ ಎಂಬುದಾಗಿ ಹೆಸರು, ಅವನಿಗೆ ಹೊರತಾಗಿ ಇನ್ನೊಬ್ರು ಇಲ್ಲ ಅಂತ ಬರ್ತದೆ. ಯ ಇಮಾನ್ ಲೋಕಾನೀಶತ ಈಶನೀಭಿಹಿ, ಅವನು ತನ್ನ ಶಕ್ತಿಯಿಂದ ಈ ಜಗತ್ತನ್ನೆಲ್ಲ ಆಳ್ತಾ ಇದ್ದಾನೆ. ಯಾರವನು? ಪ್ರತ್ಯಂಜನಾಸ್ತಿಷ್ಠತಿ, ಎಲ್ಲ ಜೀವರಾಶಿಗಳಿಗೆ ಒಳಗೆ ಸಾಕ್ಷಿಯಾಗಿದ್ದಾನೆ. ಸಂಚುಕೋಚಾಂತ ಕಾಲೇ ಸಂಸೃಜ್ಯ ವಿಶ್ವ ಭುವನಾನಿ ಗುಪ್ಪಾಹ, ಸೃಷ್ಟಿ ಸ್ಥಿತಿ ಲಯಗಳನ್ನು ಕೂಡ ಅವನು ಮಾಡ್ತಾ ಇದ್ದಾನೆ. ಸೃಷ್ಟಿ ಸ್ಥಿತಿ ಲಯ ಕರ್ತನ ಒಬ್ಬ ಪರಮಾತ್ಮನು ಜೀವರಾಶಿಗಳ ಒಳಗೆ ಇರತಕ್ಕಂತಹ ಒಬ್ಬ ರುದ್ರ ಅಂತ ಕರೆಯಲ್ಪಡುವ ದೇವರಿದ್ದಾನೆ. ಸರ್ವಾನನ ಶಿರೋಗ್ರೀವ ಸರ್ವಭೂತ ಗುಹಾಶಯ ಸರ್ವವ್ಯಾಪಿ ಸ ಭಗವಾನ್ ತಸ್ಮಾತ್ ಸರ್ವಗತ ಶಿವ, ಶಿವ ಎನ್ನುವ ಹೆಸರನ್ನು ಕರೆದಿದೆ. ಹಾಗೆ ಅನೇಕ ಮಂತ್ರಗಳು ರುದ್ರ ಮತ್ತು ಶಿವ ಎಂಬ ಹೆಸರಿನಿಂದ ಒಬ್ಬನೇ ಪರಮಾತ್ಮ, ಆ ಪರಬ್ರಹ್ಮಕ್ಕೆ ಹೇಳಿರುವಂಥದ್ದು ಶ್ವೇತಾಶ್ವತರ ಉಪನಿಷತ್ತಲ್ಲಿ ಅನೇಕ ಮಂತ್ರಗಳು ಸಿಗುತ್ತೆ. ನನಗೆ ಹೇಳಿದ್ರೆ ಸಮಯ ಆಗ್ತದೆ ಅಂತ ಹೇಳ್ತಾ ಇದ್ದೀನಿ. ಇನ್ನು ಪ್ರಸಿದ್ಧವಾದ ಮಾಂಡೂಕ್ಯ ಪ್ರಾಚೀನ ಉಪನಿಷತ್ತದು, ದಶೋಪನಿಷತ್ತುಗಳಲ್ಲಿ ಒಂದು, ಶಿವಂ ಶಾಂತಂ ಅದ್ವೈತಂ ಚತುರ್ಥಂ ಮನ್ಯಂತೆ ಸ ಆತ್ಮ ಸ ವಿಜ್ಞೇಯ. ಶಿವ ಎನ್ನುವ ಶಬ್ದವನ್ನು ನೇರವಾಗಿ ಬಳಸಿ. ಇನ್ನು ಕೈವಲ್ಯ ಉಪನಿಷತ್ನಲ್ಲಿ ಈ ಶಿವನ ಅಂದ್ರೆ ಪರಬ್ರಹ್ಮವಾಚ ಸಗುಣ ರೂಪವಾದ ಏನು ಪುರಾಣಗಳಲ್ಲಿ ನಮಗೆ ಸಿಗ್ತಾ ಇದೆಯೋ ಆ ಸ್ವರೂಪವನ್ನು ಕೂಡ ವರ್ಣಿಸ್ತಾರೆ. ಉಮಾ ಸಹಾಯಂ ಪರಮೇಶ್ವರಂ ಪ್ರಭುಂ ತ್ರಿಲೋಚನಂ ನೀಲಕಂಠಂ ಪ್ರಶಾಂತಂ ಅಂತ. ಇನ್ನು ಮಹಾನಾರಾಯಣ ಉಪನಿಷತ್ನ ತೆಗೆದುಕೊಂಡ್ರೆ ಪಂಚಬ್ರಹ್ಮರ ಮಂತ್ರಗಳಂತ ಬರ್ತದೆ. ಸದ್ಯೋಜಾತಂ ಪ್ರಪದ್ಯಾಂ, ಸದ್ಯೋಜಾತ ವಾಮದೇವ ಈಶಾನ, ಈ ಮುಂತಾದಂತಹ ಪಂಚ ಮುಖಗಳು, ಈಶ್ವರನ ಪಂಚ ಅಭಿವ್ಯಕ್ತಿಗಳನ್ನ ಸ್ಪಷ್ಟವಾಗಿ, ಅಷ್ಟೇ ಅಲ್ಲ ರುದ್ರ ಗಾಯತ್ರಿಯನ್ನು ಕೂಡ ಅಲ್ಲಿ ಹೇಳಿರುವುದು ಕಾಣಿಸ್ತದೆ. ಹೀಗೆ ಇನ್ನು ರುದ್ರ ಪ್ರಶ್ನ ಅಂತ ಏನು ನಾವೊಂದು ಶತರುದ್ರಿಯ ಅಂತ ಹೇಳ್ತೇವೋ, ನಮಕ ಅಂತ ಹೇಳ್ತೇವೋ, ಅದರಲ್ಲಿ ಆ ರುದ್ರನು ಪರಬ್ರಹ್ಮನೇ ಎಂಬುದಾಗಿ ಹೇಳಿರುವುದು ಕಾಣಿಸ್ತದೆ. ಯಾಕಂದ್ರೆ ರುದ್ರದ ಕೊನೆಯ ಭಾಗದಲ್ಲಿ ಬರತಕ್ಕಂತ ಸರ್ವೋ ವೈ ರುದ್ರಸ್ತಸ್ಮೈ ರುದ್ರಾಯ ನಮೋ ಅಸ್ತು, ಸರ್ವೋ ವೈ ರುದ್ರ, ಎಲ್ಲವೂ ರುದ್ರನೇ ಅಂತ. ಹೇಗೆ ಎಲ್ಲವೂ ಪರಬ್ರಹ್ಮನೇ, ಈಶಾವಾಸ್ಯಮಿದಂ ಅಂತ ಹೇಳ್ತೇವೋ, ವಾಸುದೇವ ಸರ್ವಮಿದಂ ಅಂತ ಹೇಳ್ತೇವೋ, ಎಲ್ಲವೂ ರುದ್ರನೇ ಅಂತ ಹೇಳ್ತೇವೆ. ಅಷ್ಟೇ ಅಲ್ಲ, ಪುರುಷೋ ವೈ ರುದ್ರ, ಆ ಪರಮ ಪುರುಷ ಅಂತ ನಾವು ಯಾರನ್ನು ಕರಿತೀವೋ ಅವನು ರುದ್ರನೇ, ಅಥವಾ ಜೀವಾತ್ಮ ರೂಪದಲ್ಲಿರುವವನು ರುದ್ರನೇ. ವಿಶ್ವಂ ಭೂತಂ ಭುವನಂ ಚಿತ್ರಂ ಬಹುಧಾ ಜಾತಂ ಜಾಯಮಾನಂ ಚ ಯತ್ ಸರ್ವೋ ಕೇಶ ರುದ್ರಸ್ತಸ್ಮೈ ರುದ್ರಾಯ ನಮೋ ಅಸ್ತು. ಹಿಂದೆ ಆದದ್ದು ಮುಂದೆ ಆಗುವುದು ಇವೆಲ್ಲ ಚಿತ್ರಂ ಬಹುಧಾ ಜಾತಂ ಜಾಯಮಾನಂಚ ಯತ್, ಹುಟ್ಟಿರೋದು ವಿಚಿತ್ರವಾಗಿ ಮುಂದೆ ಹುಟ್ಟುವಂತಹದ್ದು, ಇದೆಲ್ಲವೂ ಕೂಡ ರುದ್ರನೇ ಹೌದು. ಅಂತಹ ರುದ್ರನಿಗೆ ನಮ್ಮ ನಮಸ್ಕಾರ ಎಂಬುದಾಗಿ ಸ್ಪಷ್ಟವಾಗಿ ಹೇಳಿರೋದು ಕಾಣಿಸ್ತದೆ. ಹೀಗಿರುವುದರಿಂದ ಈ ರುದ್ರ ಅಥವಾ ಶಿವ ಅಂತಕ್ಕಂಥ ತತ್ವ ಇದು ಅರ್ವಾಚೀನವಾದಂತಹ ಯಾವುದೇ ವ್ಯವಸ್ಥೆ ಅಲ್ಲ, ಅಥವಾ ವಿಷ್ಣುವಿಗಿಂತ ಭಿನ್ನವಾದಂತಹ ಯಾವುದೇ ವ್ಯವಸ್ಥೆ ಅಲ್ಲ. ವೇದಗಳಲ್ಲಿ ಶಿವ, ರುದ್ರ, ವಿಷ್ಣು ಎಲ್ಲ ಶಬ್ದಗಳನ್ನ ಸಮಾನಾರ್ಥಕವಾಗಿ ಬಳಸಿದ್ದು ನಮಗೆ ಗೊತ್ತಾಗ್ತದೆ. ಉಪಾಧಿ ವಿಶೇಷದಿಂದ ರೂಪ ಮತ್ತು ನಾಮದ ವ್ಯತ್ಯಾಸವೇ ಹೊರತು ತತ್ವದಿಂದ ಪರಬ್ರಹ್ಮವೇ ಹೌದು, ಬೇರೆ ಅರ್ಥ. ಈಗ ವಿಷ್ಣು ಶಬ್ದವನ್ನ ನೀವು ವ್ಯುತ್ಪತ್ತಿ ಅರ್ಥವನ್ನು ತೆಗೆದುಕೊಂಡು ನೋಡಿದಾಗ ವ್ಯಾಪನಶೀಲ ವಿಷ್ಣು, ಎಲ್ಲೆಲ್ಲೂ ತುಂಬಿರುವವನು ಅಂತ. ಶಿವಶಬ್ದದ ವ್ಯುತ್ಪತ್ತಿ ಅರ್ಥವನ್ನು ತೆಗೆದುಕೊಂಡಾಗ ಯೌಗಿಕ ಅರ್ಥ ಅಂತ ಹೇಳ್ತಾರೆ, ಅದನ್ನು ತೆಗೆದುಕೊಂಡಾಗ ಏನು ನಮ್ಗೆ ಗೊತ್ತಾಗ್ತದೆ? ಶಿಂಗ್ ಧಾತುವಿಗೆ ಸ್ವಪ್ನ ಅಂದ್ರೆ ನಿದ್ರಿಸುವುದು ಅಂತ ಅದು ಧಾತು ಅರ್ಥ. ಶೇರತೆ ಸರ್ವಾಣಿ ಭೂತಾನಿ ಅತ್ರ ಶೇರತೆ ಇತಿ ಶಿವ, ಎಲ್ಲ ಜೀವರಾಶಿಗಳು, ಎಲ್ಲ ಸಕಲ ವಸ್ತುಗಳು ಇವನಲ್ಲಿ ಅಡಗಿಕೊಂಡಿವೆ, ಮಲಗಿವೆ ಎಂಬ ಅರ್ಥಕ್ಕೆ ಲೀನವಾಗಿವೆ ಎಂಬ ಅರ್ಥದಲ್ಲಿ ಅವನಿಗೆ ಶಿವ ಅಂತ ಕರೀತಾರೆ. ಅಂದ್ರೆ ಎಲ್ಲೆಲ್ಲೂ ಆಶ್ರಯ ಕೊಟ್ಟು ಆಧಾರ ಕೊಟ್ಟಂತಹ ತತ್ವ ಅದು. ಇನ್ನು ರುದ್ರ ಎನ್ನುವ ಶಬ್ದಕ್ಕೂ ಕೂಡ ಋತು ದುಃಖಂ ದುಃಖ ಹೇತುರ್ವ ದ್ರಾವಯತಿ ನಃ ಪ್ರಭು ಇತಿ ರುದ್ರ ಅಂತ.
ದುಃಖಕ್ಕೂ ಅಥವಾ ದುಃಖ ಕಾರಣವನ್ನು ಓಡಿಸುವವನು, ದ್ರಾವಯತಿಯನ್ನು ದೂರ ಮಾಡುವವನು. ದುಃಖ ಮತ್ತು ದುಃಖಕ್ಕೆ ಕಾರಣವಾದ ಜ್ಞಾನ, ಅದನ್ನು ದೂರ ಮಾಡತಕ್ಕಂಥ ಜ್ಞಾನ ಸ್ವರೂಪಿ ಎಂಬ ಅರ್ಥದಲ್ಲಿ, ರುದ್ರ ಅಂದ್ರೆ ಆತ್ಮಜ್ಞಾನ ಎಂಬ ಅರ್ಥದಲ್ಲಿ ಅಲ್ಲಿ ಬಳಕೆ ಮಾಡೋದು ಕಾಣುತ್ತೆ. ಅಥವಾ ರೋದಯತಿ ಸರ್ವಂ ಅಂತಕಾಲೇ ಇತಿ ರುದ್ರ, ಅಂತಕಾಲದಲ್ಲಿ ಪ್ರಳಯ ಕಾಲದಲ್ಲಿ ಎಲ್ಲರನ್ನು ಅಳಿಸ್ತಾನೆ ಅವನು ಪ್ರಳಯ ಕಾಲದಲ್ಲಿ, ಆದ್ದರಿಂದ ರುದ್ರ. ಹೇಗೆ ನೋಡಿದರೂ ಕೂಡ ರುದ್ರ, ವಿಷ್ಣು, ಗಣಪತಿ, ಶಿವ ಈ ಮುಂತಾದ ಎಲ್ಲ ತತ್ವಗಳು ಕೂಡ ಏಕಮೇವ ಅದ್ವಿತೀಯವಾದ ಪರಬ್ರಹ್ಮ ವಸ್ತುವಿನ ವಾಚಕವೇ ಹೊರತು ಇನ್ನೇನು ಅಲ್ಲ ಎಂಬುದು ನಮ್ಮ ಮನಸ್ಸಲ್ಲಿ ಇಟ್ಟುಕೊಂಡ್ರೆ ಸಾಕು. ಇದನ್ನ ಮತ್ತೆ ಮತ್ತೆ ವಿವರಿಸುವ ಅವಶ್ಯಕತೆ ಏಕಿದೆ, ಪ್ರಮಾಣಗಳನ್ನು ಇಟ್ಕೊಂಡು ವಿವರಿಸುವ ಅವಶ್ಯಕತೆ ಏಕೆಂದ್ರೆ ಸಮಾಜದಲ್ಲಿ ಈ ಶ್ರೇಷ್ಠತೆಯ ಒಂದು ಚಿಂತನೆ, ಆ ದೇವರು ಶ್ರೇಷ್ಠ, ಈ ದೇವರು ಶ್ರೇಷ್ಠ ಅನ್ನೋದು ಮನಸ್ಸಿಗೆ ಬಂದು ಕೆಲವರಿಗೆ ಗೊಂದಲವನ್ನು ಉಂಟು ಮಾಡುತ್ತೆ. ಆದರೆ ಶ್ರುತಿ ಪ್ರಾಮಾಣ್ಯವನ್ನ ಅನುಸರಿಸಿದಾಗ, ಅದಕ್ಕೆ ಶಂಕರ ಭಗವತ್ಪಾದರು ಪಂಚಾಯತನ ಪೂಜೆ ಅಂತ ಕೊಟ್ಟಿರೋದು. ಶಿವ, ವಿಷ್ಣು, ಗಣಪತಿ, ಅಂಬಿಕಾ, ಸೂರ್ಯ ಈ 5 ದೇವತೆಗಳು ಕೂಡ ಪಂಚಬ್ರಹ್ಮ ಅಂತ ಏನ್ ಕರಿತೇವೆ, ಆ ಏಕಮೇವ ಅದ್ವಿತೀಯವಾದ ಪರಬ್ರಹ್ಮನ ಅಭಿವ್ಯಕ್ತಿಗಳು ಎಂಬುದಾಗಿ ಇಟ್ಟು ನಮ್ಮಲ್ಲಿ ಗೊಂದಲವನ್ನು ಪರಿಹಾರ ಮಾಡಿದ್ದಾರೆ. ಸರಿ, ಹಾಗಿದ್ರೆ ಈ ಶಿವರಾತ್ರಿಯ ದಿನ ಶಿವತತ್ವವನ್ನ, ಲಯಕಾರಕ ತತ್ವವನ್ನ ಉಪಾಸನೆ ಮಾಡುವುದು ಯಾಕೆ ಎನ್ನುವಂಥದ್ದು. ನೋಡಿ, ಪ್ರಕೃತಿಯಲ್ಲಿ ಈ ಕಾಲ ಮತ್ತು ದೇಶಗಳ ಪ್ರಭಾವ ಜೀವನ ಮೇಲೆ ಆಗುವುದು ಬಹಳ ಸೂಕ್ಷ್ಮವಾದಂತಹ ವಿಷಯ. ಇದು ಋಷಿಗಳ ಕಣ್ಣಿಗೆ ಕಂಡಂತಹ ಸತ್ಯ. ಈಗ ವಿಜ್ಞಾನಕ್ಕೆ ಇದು ಗೋಚರ ಆಗದೇ ಇರಬಹುದು. ದೇಶಕಾಲದ ಪ್ರಭಾವ ಮನಸ್ಸಿನ ಮೇಲೆ ಆಗತ್ತೆ ಎನ್ನುವಂಥದ್ದು ವಿಜ್ಞಾನ ಒಪ್ಪದೇ ಇರಬಹುದು. ಆದರೆ ಋಷಿಗಳು ಇದನ್ನ ಕಂಡುಕೊಂಡ್ರು. ಏನಂದ್ರೆ, ವಿಶಿಷ್ಟವಾದಂತಹ ಕಾಲದಲ್ಲಿ, ವಿಶಿಷ್ಟವಾದಂತಹ ಜಾಗದಲ್ಲಿ ನಮ್ಮ ಮನಸ್ಸು ಅದರ ಪ್ರಭಾವಕ್ಕೆ ಒಳಗಾಗುತ್ತೆ ಎಂಬುದನ್ನ ಅವರು ಕಂಡುಹಿಡಿದರು. ಆದ್ದರಿಂದ ಈ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯ ರಾತ್ರಿಯನ್ನ ಶಿವರಾತ್ರಿ ಅಂದರೆ ಮಂಗಲಮಯವಾದ ರಾತ್ರಿ ಎಂದು, ಶಿವ ಎಂಬ ಶಬ್ದಕ್ಕೆ ಮಂಗಲ, ಶುಭ ಎಂಬ ಅರ್ಥವೂ ಇರೋದ್ರಿಂದ ಅತ್ಯಂತ ಮಂಗಲಮಯವಾದ ರಾತ್ರಿ ಎಂಬುದಾಗಿ ಅವರು ಕಂಡುಕೊಂಡರು. ಇವತ್ತಿನ ದಿನ ಪುರಾಣದ ಪ್ರಕಾರ ಲಿಂಗೋದ್ಭವವಾದ ದಿನ ಅಂತ ಹೇಳ್ತಾರೆ. ಲಿಂಗ ರೂಪದಲ್ಲಿ ಪರಮಾತ್ಮ ಪ್ರಕಟವಾದ ದಿನ, ಅಥವಾ ಶಿವ ಪಾರ್ವತಿಯರ ವಿವಾಹವಾದ ದಿನ, ಶಿವನು ನೀಲಕಂಠನಾದ ದಿನ, ಹೀಗೆ ಬೇರೆ ಬೇರೆ ಪುರಾಣೋಕ್ತವಾದ ಕಥೆಗಳಿದೆ. ಆದರೆ ಅದೆಲ್ಲಕ್ಕಿಂತ ವಿಶೇಷವಾದದ್ದೇನಪ್ಪಾ ಅಂದ್ರೆ, ಮನಸ್ಸು ಒಂದು ಉನ್ನತವಾದಂತಹ ಭಾವದ ಅವಸ್ಥೆಗೆ ತಲುಪುತ್ತೆ. ಇವತ್ತು ಸೂಕ್ಷ್ಮವಾಗಿ ನಮ್ಮನ್ನ ಗಮನಿಸಿಕೊಂಡಾಗ ಮನಸ್ಸು ಸಹಜವಾಗಿ ಒಂದು ಧ್ಯಾನದ ಸ್ಥಿತಿಗೆ ಹೋಗಲ್ಪಡುತ್ತೆ ಅಂತ. ಆದ್ರಿಂದ ಆ ಕಾಲ ವಿಶೇಷದ ಪೂರ್ಣ ಸಹಾಯವನ್ನು ನಾವು ಪಡೆದುಕೊಂಡು ನಮ್ಮ ಪಾಪವನ್ನ ಕ್ಷಯ ಮಾಡಿಕೊಂಡು ಅಧ್ಯಾತ್ಮದ ಪಥಕ್ಕೆ ನಮಗೆ ಮೇಲೇರ್ಲಿಕ್ಕೆ ಅದು ಸಹಾಯ ಆಗ್ತದೆ. ಹಾಗೆ ಅನೇಕ ರಾತ್ರಿಗಳನ್ನ ಅವರು ಹೇಳಿದ್ರು. ದೀಪಾವಳಿಯ ರಾತ್ರಿ, ನವರಾತ್ರಿ, ಶಿವರಾತ್ರಿ, ಶರತ್ ಪೂರ್ಣಿಮೆ, ಕೃಷ್ಣ ಜನ್ಮಾಷ್ಟಮಿ, ಹೋಲಿ ಹುಣ್ಣಿಮೆ, ಈ ಎಲ್ಲ. ಅದಕ್ಕೆ ನಾನು ಬೆಳಗಿನ ತರಗತಿಯಲ್ಲಿ ಹೇಳಿದ್ದೆ, ಕಾಲರಾತ್ರಿ, ಮಹಾರಾತ್ರಿ, ಮೋಹರಾತ್ರಿಶ್ಚ ದಾರುಣ, ತ್ವಂ ಶ್ರೀ ತ್ವಮೀಶ್ವರಿ ತ್ವಂ ಹ್ರೀ ತ್ವಂ ಬುದ್ಧಿರ್ಬೋಧ ಲಕ್ಷಣ. ದುರ್ಗಾ ಸಪ್ತಶತಿಯಲ್ಲಿ ಈ 4 ರಾತ್ರಿಗಳನ್ನ ವಿಶೇಷವಾದ ರಾತ್ರಿಗಳು ಅಂತ, ಸಿದ್ಧ ರಾತ್ರಿಗಳು ಅಂತ. ಆ ರಾತ್ರಿಯಲ್ಲಿ ಅನುಷ್ಠಾನಾದಿಗಳನ್ನು ಮಾಡಿದರೆ ವಿಶೇಷವಾದ ಸಿದ್ಧಿ ಉಂಟಾಗತ್ತೆ ಅಂತ ಹೇಳಿದ್ದಾರೆ. ಒಂದು ಕಾಲರಾತ್ರಿ ಅಂತ ಕರೆಯಲ್ಪಡುವಂತಹ ದೀಪಾವಳಿಯ ರಾತ್ರಿ, ಅಮಾವಾಸ್ಯೆ, ದೀಪಾವಳಿ ಅಮಾವಾಸ್ಯೆ ರಾತ್ರಿ, ಅದು ಅವತ್ತು ಲಕ್ಷ್ಮೀ ರೂಪದಲ್ಲಿ ತ್ವಂ ಶ್ರೀ ಎಂಬುದಾಗಿ ಕರೀತಾರೆ. ಲಕ್ಷ್ಮೀ ರೂಪದಲ್ಲಿ ಅವಳು ಪ್ರಕಟ ಆಗ್ತಾಳೆ. ಆಮೇಲೆ ಮಹಾರಾತ್ರಿ ಅಂತ, ಈ ಶಿವರಾತ್ರಿಯನ್ನ ಮಹಾರಾತ್ರಿ. ತ್ವಂ ಈಶ್ವರಿ, ಈಶ್ವರಿ ರೂಪದಲ್ಲಿ ಅವಳು ಪ್ರಕಟ ಆಗ್ತಾಳೆ. ಈಶ್ವರಿ ಅಂದ್ರೆ ಒಡೆತನ. ಯಾವುದಾದ್ರೂ ಮನಸ್ಸು ಬುದ್ಧಿಯ ಮೇಲೆ ಜಯವನ್ನು ನಾವು ಸಾಧಿಸೋದಿದ್ರೆ ಇವತ್ತಿನ ರಾತ್ರಿ ವಿಶೇಷವಾಗಿ ಸಹಾಯ ಆಗ್ತದೆ ನಮ್ಗೆ. ಆಮೇಲೆ ಮೋಹರಾತ್ರಿ ಅಂತ,
ಜನ್ಮಾಷ್ಟಮಿ ರಾತ್ರಿಯನ್ನು ಮೋಹರಾತ್ರಿ ಅಂತ ಕರೀತಾರೆ. ಹಾಗೆ ದಾರುಣವಾದಂತಹ ರಾತ್ರಿ ಅಂತ ಆ ಹೋಲಿಕಾ ರಾತ್ರಿ, ಹೋಳಿ ಹುಣ್ಣಿಮೆಯನ್ನ ಕರೀತಾರೆ. ಒಟ್ಟಿನಲ್ಲಿ ಸಿದ್ಧವಾದಂತಹ ರಾತ್ರಿಗಳನ್ನ ಅವರು ಕಂಡುಕೊಂಡ್ರು. ನವರಾತ್ರಿಯೂ ಕೂಡ ಅಷ್ಟೇ, ದೇವಿಯ ಉಪಾಸನೆಗೆ ವಿಶಿಷ್ಟವಾದ ಪ್ರಶಸ್ತವಾದ ಸಮಯ. ಆ ಕಾಲದ ಪ್ರಭಾವ ನಮ್ಮ ಮನಸ್ಸಿನ ಮೇಲೆ ಉಂಟಾಗ್ತದೆ, ಅದು ಪ್ರಯೋಜನವನ್ನು ಪಡ್ಕೊಳ್ಳಿ ಎಂಬುದಾಗಿ ಹೇಳ್ತಾರೆ ಅವರು. ಹಾಗೆ ದೇಶದ ಪ್ರಭಾವ, ನದಿಯ ಸಂಗಮ ಕುಂಭಮೇಳ ಎಂಬುದಾಗಿ ಹೇಳ್ತದೆ. ತೀರ್ಥಕ್ಷೇತ್ರ ಎಂಬುದಾಗ ಕ್ಷೇತ್ರಕ್ಕೆ ಹೋದಾಗ ಆ ಕ್ಷೇತ್ರದ ಪ್ರಭಾವ ನಮ್ಮ ಮನಸ್ಸಿನ ಮೇಲೆ ಆಗ್ತದೆ. ಹೀಗೆ ಇವತ್ತು ಮನಸ್ಸು ಅತ್ಯಂತ ಶಾಂತವಾಗಿ, ಸಮಾಧಾನವಾಗಿ, ಸಾತ್ವಿಕದ ಒಂದು ಉನ್ನತ ಸ್ಥಿತಿಯನ್ನು ತಲುಪುವಂತಹ ಒಂದು ಕಾಲವಾಗಿದೆ ಮಾಘ ಮಾಸದ ಕೃಷ್ಣ ಪಕ್ಷ ಚತುರ್ದಶಿ. ಈ ರಾತ್ರಿಯ ಇಡೀ ರಾತ್ರಿ ನಾವು ಭಗವಂತನನ್ನ ಸ್ಮರಿಸಬೇಕು. ಯಾವ ರೂಪದಲ್ಲ, ಸಗುಣ ರೂಪದಲ್ಲೂ ನಿರ್ಗುಣ ರೂಪದಲ್ಲೂ. ಧ್ಯಾನ ಮಾಡ್ಲಿಕ್ಕೆ ಕ್ಷಮತೆ ಉಳ್ಳವರು ಇಡೀ ರಾತ್ರಿ ಧ್ಯಾನ ಮಾಡಬಹುದು. ಸಾಧ್ಯ ಇಲ್ಲ ಅನ್ನೋರು ಓಂ ನಮಃ ಶಿವಾಯ ಜಪವನ್ನು ಮಾಡಬಹುದು. ಇನ್ನು ಯಾಮಯಾಮಕ್ಕೆ ರುದ್ರ ಮಂತ್ರದಿಂದ ಅರ್ಚನೆಯನ್ನು ಹೇಳಿದ್ದಾರೆ. ವಿಶೇಷವಾಗಿ 4 ಯಾಮ, ಕನ್ನಡದಲ್ಲಿ ನಾವು ಜಾವ ಅಂತ ಕರಿತೇವೆ ಯಾಮವನ್ನ, 4 ಯಾಮಗಳನ್ನ ಹೇಳ್ತಾರೆ. ಅಂದ್ರೆ ಸೂರ್ಯಾಸ್ತದಿಂದ ಸೂರ್ಯೋದಯದವರೆಗೆ 12 ಗಂಟೆಯನ್ನ ಅವು 4 ಭಾಗವಾಗಿ ವಿಂಗಡಿಸ್ತಾರೆ. ಅಂದ್ರೆ ಇಡೀ ದಿನದಲ್ಲಿ ಒಟ್ಟು 8 ಯಾಮಗಳು, ಮಧ್ಯ ದಿನದಲ್ಲಿ ಅರ್ಧ ದಿನದಲ್ಲಿ 4 ಯಾಮಗಳಾಗ್ತವೆ. ಸಾಮಾನ್ಯವಾಗಿ 6:30 ಸೂರ್ಯಾಸ್ತ ಅಂತ ಇಟ್ಕೊಂಡ್ರೆ ಅಲ್ಲಿಂದ ಹಿಡಿದು 9:30 ತನಕ ಮೊದಲನೇ ಯಾಮ, 9:30ಯಿಂದ 12:30 ತನಕ ಎರಡನೇ ಯಾಮ, 12:30ಯಿಂದ 3:30 ತನಕ ಮೂರನೇ ಯಾಮ, 3:30ಯಿಂದ 6:30 ತನಕ ನಾಲ್ಕನೇ ಯಾಮ. 3 ತಾಸಿಗೆ ಒಂದು ಯಾಮ. 6:30ಯಿಂದ 9:30 ತನಕ 3 ತಾಸಿಗೆ ಒಂದು ಯಾಮ. ಆ ಯಾಮಕ್ಕೂ ಕೂಡ ಶಿವನ ಆರಾಧನೆಯನ್ನು, ಅಂದ್ರೆ ರುದ್ರ ಮಂತ್ರದಿಂದ ಶಿವನಿಗೆ ಅಭಿಷೇಕ ಮಾಡತಕ್ಕಂಥದ್ದು ಒಂದು ರೀತಿಯ ಧ್ಯಾನ. ಅದು ಕೂಡ ರುದ್ರ ಮಂತ್ರವೇ ಅತ್ಯಂತ ಶ್ರೇಷ್ಠವಾದಂಥದ್ದು. ಇಡೀ ವೇದ ಮಂತ್ರಗಳ ರಾಶಿಯಲ್ಲಿ ರುದ್ರಕ್ಕೆ ತುಂಬಾ ಪ್ರಾಶಸ್ತ್ಯ ಇದೆ. ಆದ್ರಿಂದ ರುದ್ರ ಮಂತ್ರವನ್ನ ಹೇಳಿ ಅವನಿಗೆ ಒಂದೊಂದು ಯಾಮದಲ್ಲಿ ಒಂದೊಂದು ದ್ರವ್ಯದಿಂದ ಅಭಿಷೇಕವನ್ನು ಹೇಳಿದ್ದಾರೆ. ಮೊದಲನೇ ಯಾಮದಲ್ಲಿ ಹಾಲಿನಿಂದ, ಎರಡನೇ ಯಾಮದಲ್ಲಿ ಮೊಸರಿನಿಂದ, ಮೂರನೇ ಯಾಮ ತುಪ್ಪದಿಂದ, ಜೇನುತುಪ್ಪದಿಂದ, ಆಮೇಲೆ ಹಾಗೆ ಹಣ್ಣಿನ ರಸ ಮುಂತಾದವುಗಳಿಂದ. ಈ ರೀತಿಯಾಗಿ ಯಾಮಕ್ಕೂ ವಿಶೇಷ ದ್ರವ್ಯಗಳನ್ನು ಬಳಸಬಹುದು, ಅಥವಾ ಏಕಾದಶ ದ್ರವ್ಯಗಳನ್ನು ಬಳಸಿಕೊಂಡು ಪ್ರತಿ ಯಾಮದಲ್ಲಿಯೂ ಪೂಜೆ ಮಾಡಬಹುದು. ಅಷ್ಟೇ ಅಲ್ಲ, ಪಂಚಾಕ್ಷರಿ ಜಪವನ್ನು ಕುರಿತು ವಿಶೇಷವಾದಂತಹ ಮಹತ್ವ ಇದೆ. ಓಂ ನಮಃ ಶಿವಾಯ ಎನ್ನುವಂತಹ ಮಂತ್ರವನ್ನು ಜಪಿಸೋದು. ಮತ್ತು ಶಿವ ಸಂಬಂಧಿ ಸ್ತೋತ್ರಗಳು ಅನೇಕ ಇವೆ. ಆ ಸ್ತೋತ್ರಗಳನ್ನ ನಾವು ಮಾಡಬೇಕು. ಶಂಕರ ಭಗವತ್ಪಾದರೆ ತುಂಬಾ ಸುಂದರವಾದ ಅನೇಕ ಶ್ಲೋಕಗಳನ್ನ ಬರೆದಿದ್ದಾರೆ. ಶಿವನಾಮಾವಲ್ಯಷ್ಟಕ, ದಾರಿದ್ರ್ಯ ದುಃಖ ದಹನ ಎಂದ ಶಿವನ ಸ್ತೋತ್ರ, ಆಮೇಲೆ ಪ್ರಾಚೀನವಾದಂತಹ ಕೆಲವು ಲಿಂಗಾಷ್ಟಕ, ಆಮೇಲೆ ಶಿವನಾಮಾವಲ್ಯಷ್ಟಕ, ಆಮೇಲೆ ಪಂಚಾಕ್ಷರಿ ಸಂಬಂಧಪಟ್ಟಂತಹ ಶ್ಲೋಕಗಳು ತುಂಬಾ ಶಿವ ಸಂಬಂಧ. ಅದರಲ್ಲಿಯೂ ವಿಶೇಷವಾಗಿ ಪುಷ್ಪದಂತಕೃತ ಶಿವ ಮಹಿಮ್ನ ಸ್ತೋತ್ರ ಅಂತ ಒಂದಿದೆ. ಕೆಲವರು ಕೇಳ್ತಾರೆ, ನಮಗೆ ರುದ್ರ ಪ್ರಶ್ನೆ ಹೇಳಲಿಕ್ಕೆ ಅವಕಾಶ ಇಲ್ಲ. ನಮ್ಮಂಥವ್ರು ಏನ್ ಮಾಡ್ಬೇಕು ಅಂದ್ರೆ, ಅವರಿಗೆ ರುದ್ರ ಹೇಳಿದಷ್ಟೇ ಫಲ ಬರಬೇಕು ಅಂದ್ರೆ ಆ ಪುಷ್ಪದಂತ ಗಂಧರ್ವ ರಚಿಸಿದಂತ ಶಿವ ಮಹಿಮ್ನ ಸ್ತೋತ್ರವನ್ನ ಪಠಿಸಿದ್ರೆ ರುದ್ರ ಹೇಳಿದಷ್ಟೇ ಫಲವನ್ನ ಬರ್ತದೆ ಅಂತ ಹೇಳ್ತಾರೆ. ಹೀಗೆ ಶಿವಾನಂದ ಲಹರಿ ಅನ್ನುವಂಥದ್ದಿದೆ. ಇನ್ನು ಶಿವ ಸಹಸ್ರನಾಮ ಮುಂತಾದವುಗಳಿಂದ ಒಟ್ಟಿನಲ್ಲಿ ಶಿವತತ್ವದ ಕುರಿತಾದಂತಹ ಚಿಂತನೆ. ಇನ್ನು ದಕ್ಷಿಣಾಮೂರ್ತಿ, ನಿರ್ವಾಣಾಷ್ಟಕ ಮುಂತಾದಂತಹ ಜ್ಞಾನಪರಕವಾದ ಶಿವಸ್ತುತಿಗಳೂ ಇವೆ. ಶಿವನ ಸ್ತುತಿಗಳನ್ನ, ಸ್ತೋತ್ರಗಳನ್ನ ಪಾರಾಯಣ ಮಾಡ್ಬೇಕು. ಶಿವನಿಗೆ ಅವನ ಸಾಮಗಾನ ಪ್ರಿಯ ಗೌರೀಶ, ಅವನಿಗೆ ಗಾಯನ ಅಂದ್ರೆ ತುಂಬಾ ಇಷ್ಟ. ಅದರಿಂದ ಶಿವನ ಸಂಬಂಧಪಟ್ಟಂತಹ ಭಜನೆಯನ್ನ ಹಾಡಬಹುದು. ಹಾಗೆ ಒಟ್ಟಿನಲ್ಲಿ ಧ್ಯಾನ, ಪೂಜೆ, ನಾಮಸ್ಮರಣೆ, ಭಜನೆ, ನೃತ್ಯ ಈ ಮುಂತಾದ ಪ್ರಕ್ರಿಯೆಗಳಿಂದ ಮನಸ್ಸನ್ನ ಆ ಶಿವತತ್ವ, ಏನೋ ಒಂದು ಪರತತ್ವ ಅಂತ ಏನಿದೆ ಅದ್ರ ಕಡೆಗೆ ನಮ್ಮನ್ನ ಹೊರಳಿಸಿಕೊಳ್ಳುವುದಕ್ಕೆ ಯೋಗ್ಯವಾದಂತಹ ಸಮಯ. ಇದನ್ನ ಯಾರು ಮಾಡಬಹುದು? ವೈಷ್ಣವರು ಮಾಡಬಹುದೇ, ಶೈವರು ಮಾಡಬಹುದೇ ಅಂತ, ಶೈವರ ಹಬ್ಬ ಅಲ್ಲ, ನಾವ್ ಹೇಗ್ ಮಾಡೋದು ಅಂತ ವೈಷ್ಣವರು ಯೋಚನೆ ಮಾಡುವ ಹಾಗಿಲ್ಲ. ಯಾಕಂದ್ರೆ ಪದ್ಮಪುರಾಣ ಹಾಗೂ ನರಸಿಂಹ ಪರಿಚರ್ಯ ಎನ್ನುವಂತಹ ಒಂದು ಗ್ರಂಥದಲ್ಲಿ
ಸೌರೋ ವಾ ವೈಷ್ಣವೋ ವಾ ಅನ್ಯೋ ದೇವತಾಂತರ ಪೂಜಕ ನ ಪೂಜಾಫಲಮಾಪ್ನೋತಿ ಶಿವರಾತ್ರಿ ಬಹಿರ್ಮುಖ ಅಂತ. ಶಿವರಾತ್ರಿ ದಿವಸ ಬಹಿರ್ಮುಖರಾಗಿದ್ದು ಅನ್ಯ ಕಾರ್ಯಗಳನ್ನು ಮಾಡ್ತಾ ಇದ್ರೆ ಅವನು ಸೂರ್ಯನ ಪೂಜೆ ಮಾಡ್ಲಿ, ವಿಷ್ಣುವಿನ ಪೂಜೆ ಮಾಡ್ಲಿ, ಅಥವಾ ಬೇರೆ ಯಾವ ದೇವರ ಪೂಜೆ ಮಾಡಿದ್ರು ಅವನಿಗೆ ಅದ್ರ ಫಲ ಕೊಡಲ್ಲ ಅಂತ ಹೇಳುತ್ತೆ ಪುರಾಣ. ಆದ್ರಿಂದ ಎಲ್ಲರೂ ಮಾಡ್ಬೇಕು. ವೈಷ್ಣವರು ಮಾಡಬೇಕು, ಶೈವರು ಮಾಡಬೇಕು, ಎಲ್ಲರೂ ಮಾಡ್ಬೇಕು. ಯಾವ ಜಾತಿಯವರು ಮಾಡಬೇಕು ಅಂತ ಕೇಳಿದ್ರೆ ಅದನ್ನು ಹೇಳ್ತಾರೆ. ಶಿವರಾತ್ರಿ ವ್ರತಂ ನಾಮ ಸರ್ವ ಪಾಪ ಪ್ರಣಾಶನಂ ಆ ಚಾಂಡಾಲ ಮನುಷ್ಯಾಣ ಭುಕ್ತಿ ಮುಕ್ತಿ ಪ್ರದಾಯಕಂ ಅಂತ. ಎಲ್ಲ ವರ್ಗದ ಜನರು, ಅದಕ್ಕೆ ಜಾತಿ ಮತ ಗಂಡು ಹೆಣ್ಣುಗಳ ಭೇದ ಇಲ್ಲ, ಪ್ರತಿಯೊಬ್ಬರು ಕೂಡ ಶಿವನನ್ನ ಸ್ತುತಿಸಬೇಕು, ಆರಾಧನೆಯನ್ನು ಮಾಡಬೇಕು. ಇನ್ನು ಸ್ಕಂದ ಪುರಾಣ ಶಿವರಾತ್ರಿ ವ್ರತದ ಕುರಿತಾಗಿ ಒಂದೊಂದು ಮಾತು ಹೇಳುತ್ತೆ. ಶಿವಂತು ಪೂಜಯಿತ್ವಾ ಯೋ ಜಾಗರ್ತಿ ಚತುರ್ದಶೀಂ ಮಾತು ಪಯೋಧರ ರಸಂ ನ ಪಿಬೇತ್ ಸ ಕದಾಚನ. ಯಾವಾತನು ಶಿವರಾತ್ರಿಯ ದಿನ ಅಂದ್ರೆ ಮಾಘ ವದ್ಯ ಚತುರ್ದಶಿಯ ದಿನ ಶಿವನನ್ನು ಪೂಜಿಸ್ತಾನೋ ಮತ್ತು ರಾತ್ರಿ ಜಾಗರಣೆಯನ್ನು ಮಾಡ್ತಾನೋ, ಇದು ಬಹಳ ಮುಖ್ಯವಾದದ್ದು. ಹಗಲು ಹೊತ್ತು ಉಪವಾಸ ಇರತಕ್ಕಂಥದ್ದು, ರಾತ್ರಿ ಜಾಗರಣೆಯನ್ನು ಮಾಡತಕ್ಕಂಥದ್ದು, ಶಿವಚಿಂತನೆಯನ್ನು ಮಾಡೋದು. ಜಾಗರಣೆ ಅಂದ ತಕ್ಷಣ ಎಚ್ಚರಾಗಿರುವುದಕ್ಕೆ ಏನೇನೋ ಮಾಡೋದಲ್ಲ, ಶಿವನ ಚಿಂತನೆಯನ್ನು ಮಾಡ್ತಾ ಜಾಗರಣೆ ಮಾಡ್ತಾನೆ. ಹಾಗೆ ಮಾಡಿದ್ರೆ ಅವನು ಮತ್ತೆ ತಾಯಿ ಹಾಲು ಕುಡಿಯಲ್ಲ ಅಂತ ಹೇಳುತ್ತದೆ. ತಾಯಿ ಹಾಲು ಕುಡಿಯಲ್ಲ ಅಂದ್ರೆ ಮತ್ತೆ ಹುಟ್ಟಲ್ಲ, ಮತ್ತೆ ಪರೀಕ್ಷೆ ಬರೆಯಲ್ಲ ಅಂತ ನಮ್ಮ ಭಾಷೆಯಲ್ಲಿ ಹೇಳೋದು. ಅದ್ರ ಎಕ್ಸಾಮಿಗೆ ಹೋಗೋ ತಲೆಬಿಸಿ ಇಲ್ಲ, ಮತ್ತು ಮರು ಹುಟ್ಟಿಲ್ಲ ಅಂತ. ಸಾಗರೋ ಯದಿ ಶುಷ್ಯೇತ ಕ್ಷೀಯೇತ ಹಿಮವಾನಪಿ ಮೇರು ಮಂದರ ಶೈಲಾಶ್ಚ ಶ್ರೀಶೈಲೋ ವಿಂಧ್ಯ ಏವಚ ಚಲಂತ್ಯೇತೆ ಕದಾಚಿದ್ವೈ ನಿಶ್ಚಲಂ ಹಿ ಶಿವವ್ರತಂ. ಬೇಕಾದ್ರೆ ಸಾಗರ ಒಣಗಿ ಹೋಗಲಿ, ಹಿಮಾಲಯ ಕೂಡ ನಾಶವಾಗಿ ಹೋಗಬಹುದು, ಮಂದರ ವಿಂಧ್ಯಾದಿ ಪರ್ವತ ಕೂಡ ಚಲಿಸಬಹುದು. ಆದರೆ ಶಿವನ ಕುರಿತಾದ ಮಾಡಿದ ಈ ಶಿವರಾತ್ರಿ ವ್ರತ ಎಂದೂ ಕೂಡ ಫಲ ಕೊಡದೇ ಇರಲ್ಲ ಅಂತ, ನಿಶ್ಚಿತವಾಗಿಯೂ ಇದು ಫಲ ಕೊಡುತ್ತೆ ಎಂಬುದಾಗಿ ಅನೇಕ ಪುರಾಣಗಳಲ್ಲಿ ವರ್ಣಿಸಿದ್ದಾರೆ. ಅಷ್ಟೇ ಅಲ್ಲ, ಪರಾತ್ ಪರತರಂ ನಾಸ್ತಿ ಶಿವರಾತ್ರಿ ಪರಾತ್ ಪರಂ ನ ಪೂಜಯತಿ ಭಕ್ತೇಶಂ ರುದ್ರಂ ತ್ರಿಭುವನೇಶ್ವರಂ ಜಂತುರ್ ಜನ್ಮ ಸಹಸ್ರೇಶು ಭ್ರಮತೆ ನಾತ್ರ ಸಂಶಯ. ಶಿವರಾತ್ರಿ ದಿನ ಶಿವಪೂಜೆಯನ್ನು ಮಾಡದೇ ಇದ್ರೆ ಅವನು ಜನ್ಮ ಜನ್ಮಾಂತರಗಳಿಂದ ಸಂಸಾರಿಯಾಗಿ ಭ್ರಮಣವನ್ನು ಮಾಡ್ತಾನೆ ಅಂತ ಕೂಡ ಏನು ನಮಗೆ ನಿಷೇಧಮುಖವಾಗಿ ಕೂಡ ತಿಳಿಸಿದೆ. ಹೀಗೆ ಶಿವರಾತ್ರಿ ಎನ್ನುವಂಥದ್ದು ಅಪರೂಪದ ಒಂದು ಅವಕಾಶ ಎಂಬುದಾಗಿ ಪುರಾಣ ನಮಗೆ ಹೇಳ್ತಾ ಇದೆ. ಇನ್ನು ವ್ರತ ಮಾಡಬೇಕು ಅಂತ ಹೇಳ್ತಾರೆ. ಶಿವರಾತ್ರಿ ವ್ರತ ಮಾಡಬೇಕು ಅಂತ. ವ್ರತ ಎಂಬ ಶಬ್ದಕ್ಕೆ ಏನು ಅರ್ಥ? ನಿಯಮ ಅಂತ ಅರ್ಥ. ನೋಡಿ, ಯಾವುದೇ ಹಬ್ಬ ಇರಲಿ, ಎರಡು ಮುಖ್ಯ ಭಾಗಗಳಿರ್ತವೆ. ಒಂದು ವ್ರತ, ಇನ್ನೊಂದು ಉತ್ಸವ ಅಂತ. ನಾವು ಸಾಮಾನ್ಯವಾಗಿ ಆ ಹಬ್ಬಗಳನ್ನ ಬರೀ ಉತ್ಸವದ ದೃಷ್ಟಿಯಿಂದಲೇ ನೋಡ್ಬಿಡ್ತೇವೆ, ವ್ರತದ ಭಾಗವನ್ನ ನಾವು ಗಮನಿಸ್ಲಿಕ್ಕೆ ಹೋಗಲ್ಲ. ಈಗ ಕೃಷ್ಣ ಜನ್ಮಾಷ್ಟಮಿ ಬಂತು ಅಂದ ತಕ್ಷಣ ಕೇಳೋದು ಏನದಲ್ಲಿ ತಿಂಡಿ ತಿನಿಸುಗಳೇನು ಅಂತ, ಅದ್ರ ಬಗ್ಗೆ ಮಾತಾಡೋದು. ಇನ್ಯಾವ್ದೋ ಹಬ್ಬ ಬಂತು ಅಂದ್ರೆ ಆ ಒಂದು ವಿಶೇಷ ತಿಂಡಿ ತಿನ್ನೋದೇ ಹಬ್ಬದ ವಿಶೇಷತೆ ಅಂತ. ಒಂದು ಪೂಜೆ ಮಾಡೋದು, ಚೆನ್ನಾಗಿ ಊಟ ಮಾಡೋದು, ಅದು ಭಾಗ ಇದೆ. ಅದು ಉತ್ಸವದ ಭಾಗ ಇದೆ, ಸಂಭ್ರಮಾಚರಣೆಯ ಭಾಗ ಇದೆ. ಅದು ನಂತರ. ಅದಕ್ಕಿಂತ ಪೂರ್ವದಲ್ಲಿ ವ್ರತ ಅನ್ನೋದನ್ನ ಆಚರಿಸಬೇಕಾಗ್ತದೆ. ಅದು ಜನ್ಮಾಷ್ಟಮಿ ಇರ್ಲಿ, ರಾಮನವಮಿ ಇರ್ಲಿ, ಯಾವುದೇ ಹಬ್ಬ ಇರ್ಲಿ. ನವರಾತ್ರಿಯಲ್ಲಿ 9 ದಿನ ವ್ರತ, 10ನೇ ದಿನ ವಿಜಯದಶಮಿ ಅನ್ನೋದು ಉತ್ಸವ. ಆಕ್ಚುಲಿ ಅದಕ್ಕೆ ನಾಟ್ಯವನ್ನ, ದಾಂಡ್ಯ ಮುಂತಾದವುಗಳನ್ನ ಆಡ್ತಾರೆ, ಅಲ್ಲಿ ಶಮಿ ಪತ್ರಗಳನ್ನು ಹಂಚಿಕೊಳ್ತಾರೆ. ಈ ಪ್ರಕಾರವಾದಂತಹ ಜನ್ಮಾಷ್ಟಮಿಯಲ್ಲಿ ಅಷ್ಟೇ ಮುಂಚಿನ ದಿನ ಈ ರಾತ್ರಿ ಎನ್ನುವಂಥದ್ದು ಕೃಷ್ಣ ಹುಟ್ಟಿದ್ದು. ಆ ರಾತ್ರಿಯನ್ನ ಅವನು ವ್ರತದಲ್ಲಿ ಆಚರಿಸಬೇಕು, ಬೆಳಿಗ್ಗೆದ್ದು ಉತ್ಸವ ಮಾಡಬೇಕು. ರಾಮನವಮಿಯಲ್ಲೂ ಅಷ್ಟೇ, ಬೆಳಿಗ್ಗಿನಿಂದ ಮಧ್ಯಾಹ್ನದ ತನಕ, ಮಧ್ಯಾಹ್ನ ರಾಮ ಹುಟ್ಟಿದ್ದು, ವ್ರತ ಮಾಡಬೇಕು. ವ್ರತ ಅಂದ್ರೆ ವಿಶೇಷವಾಗಿ ಉಪವಾಸ. ನಿಯಮ, ವ್ರತ ಅನ್ನೋ ಶಬ್ದಕ್ಕೆ ನಿಯಮ ಅಂತ ಅರ್ಥ. ಇಂದ್ರಿಯಗಳನ್ನು ನಿಯಮ ಮಾಡ್ಕೊಳ್ಳೋದು ಅಂತ. ಏಕಾದಶಿಯ ದಿನ ನಾವು ಯಾವ ನಿಯಮಗಳನ್ನು ಆಚರಿಸ್ತೇವೋ ಅದೇ ನಿಯಮಗಳು ಕೂಡ ಎಲ್ಲಾ ವ್ರತಗಳಿಗೂ ಅನ್ವಯ ಆಗ್ತದೆ. ಏಕಾದಶಿಗೆ ಯಾವ ನಿಯಮ? ಮುಂಚಿನ ದಿನ ನಾವು ಆಹಾರ ತೆಗೆದುಕೊಳ್ಳಲ್ಲ. ಮುಂಚಿನ ದಿನ ರಾತ್ರಿ, ಇವತ್ತು ಶಿವರಾತ್ರಿ ಅಂದ್ರೆ ನಿನ್ನೆಯ ದಿನ ರಾತ್ರಿ ಭೋಜನ ವರ್ಜ್ಯ. ಉಪಹಾರಾದಿಗಳನ್ನು, ಫಲಾದಿಗಳನ್ನು ಸ್ವೀಕರಿಸಬಹುದು. ಆಮೇಲೆ ಇಂದು ಬೆಳಿಗ್ಗಿನಿಂದ ಸಂಜೆ ತನಕ ಕೂಡ, ಸಂಜೆ ತನಕ ಶಿವ ಆವಿರ್ಭಾವ ಆಗಿರುವಂಥದ್ದು ಮಧ್ಯರಾತ್ರಿಯಲ್ಲಿ.
ಇವತ್ತಿನ ರಾತ್ರಿ ಇಡೀ ಬೆಳಗಿನ ಜಾವದ ತನಕವೂ ಕೂಡ ವ್ರತ ಇದೆ. ನಾಳೆಗೆ ನಾವು ವಿಶೇಷವಾದಂತಹ ಭೋಜನವನ್ನು ಮಾಡಬಹುದು. ಪಾರಣೆ ಅಂತ ಕರೀತಾರೆ ಅದನ್ನು. ವ್ರತವನ್ನು ಮುಗಿಸುವಂತಹದ್ದು. ಹಾಗೆ ಬೆಳಿಗ್ಗಿನಿಂದ ಸಂಜೆ ತನಕ ಉಪವಾಸ ಇದ್ದು, ಸಂಜೆಯಿಂದ ಉಪವಾಸ ಸಹಿತವಾಗಿ ಶಿವ ಆರಾಧನೆ. ಬೆಳಗ್ಗಿನಿಂದಲೂ ಆರಾಧನೆ ಹೇಳಿದ್ದಾರೆ, ವಿಶೇಷವಾಗಿ ರಾತ್ರಿಯಲ್ಲಿ ಅದಕ್ಕೆ ಹೆಚ್ಚು ಮಹತ್ವವನ್ನ ಕೊಟ್ಟಿದ್ದಾರೆ. ಆದ್ರೆ ವ್ರತ ಎನ್ನುವ ಶಬ್ದಕ್ಕೆ ಭವಿಷ್ಯ ಪುರಾಣ ಹೇಳುತ್ತೆ, ಕ್ಷಮಾ ಸತ್ಯಂ ದಯಾದಾನಂ ಶೌಚಮಿಂದ್ರಿಯ ನಿಗ್ರಹ ದೇವಪೂಜಾಗ್ನಿಹವನಂ ಸಂತೋಷಂ ಸ್ಥೇಯವರ್ಜನಂ ಸರ್ವ ಪ್ರತೇಶ್ವಯಂ ಧರ್ಮ ಸಾಮಾನ್ಯೋ ದಶಧಾ ಸ್ಥಿತಃ. ಈ 10 ನಿಯಮಗಳನ್ನು ನಾವು ಪಾಲಿಸ್ಬೇಕು ಯಾವುದೇ ವ್ರತದಲ್ಲಿ. ಕ್ಷಮೆ, ಅವತ್ತು ಯಾರ ಮೇಲೂ ಸಿಟ್ಟು ಮಾಡುವ ಹಾಗಿಲ್ಲ. ಸತ್ಯ ಹೇಳಬೇಕು. ದಯೆ, ಯಾವ ಪ್ರಾಣಿಯನ್ನು ಹಿಂಸಿಸುವಾಗಿಲ್ಲ, ಯಾರಿಗೂ ಹಿಂಸೆ ಕೊಡುವಾಗಿಲ್ಲ. ಮಾಂಸಾಹಾರಾದಿಗಳು ನಿಷಿದ್ಧ. ದಾನಂ, ಯಥಾಶಕ್ತಿ ದಾನ ಕೊಡಬೇಕು ಅವತ್ತಿನ ದಿನದಲ್ಲಿ. ಶೌಚಂ, ಶರೀರವನ್ನು ಶುಚಿಯಾಗಿಟ್ಟುಕೊಳ್ಬೇಕು. ಅಪವಿತ್ರವಾದಂತಹ ಮೈಲಿಗೆಯಾದಂತಹ ವಸ್ತುಗಳು ಸಂಪರ್ಕ ಮಾಡಬಾರದು. ಇಂದ್ರಿಯ ನಿಗ್ರಹ, 10 ಇಂದ್ರಿಯಗಳನ್ನು ತನ್ನ ಹತೋಟಿಯಲ್ಲಿ ಇಟ್ಕೊಳ್ಬೇಕು. ನಾಲಿಗೆಯಲ್ಲಿ 2 ಕೆಲಸ ಮಾಡುತ್ತೆ. ನಾಲಿಗೆಯನ್ನು ಮುಖ್ಯವಾಗಿ ಹತೋಟಿಯಲ್ಲಿ ಇಟ್ಕೊಳ್ಬೇಕು. ದೇವಪೂಜಾ ಅಗ್ನಿಹವನಂ, ದೇವರನ್ನು ಪೂಜಿಸುವಂಥದ್ದು ಮತ್ತು ಅಗ್ನಿಯಲ್ಲಿ ಆಹುತಿಯನ್ನು ಕೊಡ್ತಕ್ಕಂತಹ ರೂಪದ. ಸಂತೋಷ, ಮನಸ್ಸನ್ನು ಯಾವಾಗಲೂ ಸಂತೋಷವಾಗಿಟ್ಟುಕೊಳ್ಳುವಂಥದ್ದು. ಮನಸ್ಸನ್ನ ಕದಡಿಸಿಕೊಳ್ಳಬಾರದು ಆ ಹಬ್ಬದ ದಿನ. ಸ್ಥೇಯ ವರ್ಜನಂ, ಕಳ್ಳತನವನ್ನು ಮಾಡಬಾರದು. ಒಟ್ಟು ಈ 10 ನಿಯಮಗಳನ್ನ ಪಾಲಿಸಿ, ಮುಖ್ಯವಾಗಿ 10 ನಿಯಮಗಳನ್ನು ವ್ರತ ಎಂಬುದಾಗಿ ಕರೀತಾರೆ. ಆದ್ದರಿಂದ ಶಿವರಾತ್ರಿಯ ಬಗ್ಗೆ ನಾವು ಒಂದಿಷ್ಟು ನೋಡಿದೆವು. ಇನ್ನು ಮುಂದೆ ಸಮಯ ಆಗ್ತಾ ಬಂತು. ಶಿವತತ್ವದ ಇನ್ನೊಂದು ಮುಖ ಏನಿದೆ, ಒಂದು ಭಗವಂತನ ಆರಾಧನೆಯಲ್ಲಿ ಲಿಂಗ ರೂಪದಲ್ಲಿಯೇ ಭಗವಂತನ ಆರಾಧನೆ ಮಾಡುವುದು ಮುಖ್ಯವಾದದ್ದು. ಶಿವನಿಗೆ ವಿಶೇಷವಾದಂತಹ ಒಂದು ಪರಿವಾರ ಇದ್ದರೂ ಕೂಡ, ಶಿವ, ಪಾರ್ವತಿ, ಗಣಪತಿ, ಷಣ್ಮುಖ ಮುಂತಾದ ಪರಿವಾರಗಳಿದ್ರೂ ಕೂಡ ಅದನ್ನು ನಾವು ಒಂದು ಚಿತ್ರಪಟದ ರೂಪದಲ್ಲಿಯೋ ಇಟ್ಟಿರ್ತೇವೆ. ಪೂಜೆ ನಡೆಯುವಂಥದ್ದು ಲಿಂಗಕ್ಕೆ, ಅಭಿಷೇಕಾದಿಗಳು ನಡೆಯುವುದು ಲಿಂಗಕ್ಕೆ. ಲಿಂಗ ಅಂದ್ರೆ ಆ ಶಿವತತ್ವದ ಚಿಹ್ನೆ ಅಂತ ಅರ್ಥ. ಎಷ್ಟೋ ಸಂದರ್ಭದಲ್ಲಿ ಈ ಲಿಂಗವನ್ನ ಅಪಾರ್ಥವಾಗಿ ಮಾಡಿದ್ದಾರೆ. ಅದು ವಿದೇಶಿಯರು ಮಾಡಿರತಕ್ಕಂಥ ಕುಕೃತ್ಯ. ಆ ಲಿಂಗ ಯೋನಿಯ ಸಂಯೋಗದ ಪರಿಕಲ್ಪನೆಯನ್ನು ಕೊಟ್ಟು ಶಿಷ್ಣ ದೇವತೆಯದು, ಶಿಷ್ಣ ಪೂಜಕರಿವರು, ಈ ರೀತಿಯಾದಂತಹ ಒಂದು ತಪ್ಪು ಕಲ್ಪನೆಯನ್ನ ಈ ಬುದ್ಧಿಜೀವಿಗಳನ್ನು ಹುಟ್ಟಿಸಾಕ್ತಾರೆ. ಈ ಬುದ್ಧಿಜೀವಿ ಬೇರೆಯವ್ರ ಮನಸ್ಸಿಗೂ ಅದನ್ನು ತರ್ತಾರೆ. ಲಿಂಗ ಎನ್ನುವಂಥ ತತ್ವ ನಿಜವಾಗಿ ಸರ್ವವ್ಯಾಪಕವಾದ ಪರಮಾತ್ಮನ ಒಂದು ಚಿಹ್ನೆ. ಲಿಂಗ ಅನ್ನುವ ಶಬ್ದಕ್ಕೆ ಚಿಹ್ನೆ ಅಂತಾನೆ ಅರ್ಥ. ಗುರುತು, ನಾವು ಎಲ್ಲಿಂದ ಎಲ್ಲಿಗೂ ಹೋಗ್ಬೇಕು, ಒಂದು ಕೈಮರ ಅಂತ ಇರುತ್ತಲ್ಲ, ದಾರಿ ತೋರಿಸುವಂತಹ ಒಂದು ಚಿಹ್ನೆ. ಹಾಗೆ ಸರ್ವವ್ಯಾಪಕನಾದಂತಹ ಆ ಶಿವತತ್ವವನ್ನ ತೋರಿಸುವ ಒಂದು ಚಿಹ್ನೆ ಅಷ್ಟೇನೆ. ಯಾವುದು? ಶಿವಲಿಂಗ ಅಂತ. ಅದ್ರ ಹಿಂದೆ ಒಂದು ಕಥೆ ಕೂಡ ಇದೆ, ನಾನು ಸಂಕ್ಷಿಪ್ತವಾಗಿ ಹೇಳ್ತೇನೆ. ವಿಷ್ಣು ಮತ್ತು ಬ್ರಹ್ಮದೇವರ ಮಧ್ಯದಲ್ಲಿ ಜಟಾಪಟಿ ಆಯಿತು, ಮಾತಿನ ಚಕಮಕಿ ಆಯಿತು, ಯಾರು ಶ್ರೇಷ್ಠರು ಎನ್ನುವ ವಿಷಯದಲ್ಲಿ. ಆಗ ಮಾತು ಬೆಳೆದು ಅಸ್ತ್ರಗಳ ಪ್ರಯೋಗ ಮಾಡುವಷ್ಟು ಮುಂದುವರಿಯಿತು. ಆಗ ದೇವತೆಗಳು, ಋಷಿಗಳೆಲ್ಲ ಭಗವಾನ್ ಶಿವನನ್ನ ಧ್ಯಾನ ಮಾಡಿದಾಗ ಅವನು ಆ ಬ್ರಹ್ಮ ಮತ್ತು ವಿಷ್ಣುವರ ಮಧ್ಯದಲ್ಲಿ ಒಂದು ಬೆಳಕಿನ ಪುಂಜವಾಗಿ, ಬೆಳಕಿನ ದೊಡ್ಡ ಕಂಬವಾಗಿ ಪ್ರಕಟ ಆಗ್ತಾನೆ. ಆಗ ಅವರಿಬ್ರು ಬೆಳಕಿನ ಕಂಬದ ಮೂಲವನ್ನು ಹುಡುಕ್ಲಿಕ್ಕೆ ಹೊರಡ್ತಾರೆ. ವಿಷ್ಣು ದೇವರು ವರಾಹ ರೂಪವನ್ನು ಧರಿಸಿ ಸಪ್ತ ಅಧೋಲೋಕವನ್ನ ಅಗೆದು ಕೆಳಗಡೆಗೆ ಹೋಗ್ತಾನಂತೆ. ಬ್ರಹ್ಮದೇವರು ಹಂಸ ರೂಪವನ್ನು ಧರಿಸಿಕೊಂಡು ಅದು ತುದಿಯನ್ನು ನೋಡ್ಕೊಂಡು ಬರ್ತೇನೆ ಅಂತ ಹೊರಡ್ತಾನೆ. ಎಷ್ಟು ಹೋದ್ರೂ ಕೂಡ ಅವರಿಗೆ ಅದರ ಆಳ ಮತ್ತು ತುದಿ, ಆರಂಭ ಮತ್ತು ಅಂತ್ಯ ಸಿಗೋದೇ ಇಲ್ಲ. ವಿಷ್ಣು ಸೋತು ಹಿಂತಿರುಗಿ ಬಂದು ಕೂತ್ಕೋತಾನೆ. ಆದ್ರೆ ದೇವರು ಮೇಲಕ್ಕೆ ಹೋಗ್ತಾ ಹೋಗ್ತಾ ಯೋಚನೆ ಮಾಡ್ತಾನೆ, ಇದು ನನಗೆ ಎಷ್ಟು ಮಾಡಿದ್ರು ಸಿಗುವಂತದ್ದಲ್ಲ, ಆದ್ರೆ ಸೋಲು ಒಪ್ಕೊಳ್ಳಿಕ್ಕೆ ಮನಸ್ಸಿಲ್ಲ. ಅದಕ್ಕೆ ಅಷ್ಟೊತ್ತಿಗೆ ಒಂದು ಕೇತಕಿ ಪುಷ್ಪ ಅನ್ನುವಂಥದ್ದು ಮೇಲಿಂದ ಕೆಳಕ್ಕೆ ಬೀಳ್ತಾ ಇತ್ತಂತೆ. ಕ್ಯಾದಿಗೆ ಹೂ ಅಂತ ಹೇಳ್ತೇವಲ್ಲ, ಅದಕ್ಕೆ ಕೇಳ್ತಾನೆ. ಬ್ರಹ್ಮದೇವರು ಕೇಳಿದಾಗ ಅದು ಹೇಳುತ್ತಂತೆ, ನಾನು ಎಲ್ಲಿಂದ ಬರ್ತಿದ್ದೇನೆ, ಯಾವಾಗಿಂದ ಬರ್ತಿದ್ದೇನೆ ಎರಡೂ ಗೊತ್ತಿಲ್ಲ ನನಗೆ, ಅನಂತ ಕಾಲದಿಂದ ಬರ್ತಾ ಇದ್ದೇನೆ ನಾನು ಅಂತ ಹೇಳುತ್ತೆ. ಆಗ ಬ್ರಹ್ಮ ಹೇಳ್ತಾನೆ, ನನಗೂ ವಿಷ್ಣುವಿಗೆ ಒಂದು ಪಂದ್ಯ ಏರ್ಪಟ್ಟಿದೆ, ನಾನು ತುದಿಯನ್ನು ನೋಡ್ಕೊಂಡು ಬರಲಿಲ್ಲ ಅಂದ್ರೆ ಸೋಲು ಒಪ್ಕೊಳ್ಬೇಕಾಗ್ತದೆ, ಅದಕ್ಕೆ ನಾನು ನೋಡಿದ್ದೇನೆ ಅಂತೇಳಿ ಇನ್ನೊಂದು ಸುಳ್ಳು ಸಾಕ್ಷಿ ಹೇಳ್ತೀಯ ನನಗೆ ಅಂತ ಕೇಳ್ತಾನೆ. ಅದಕ್ಕೆ ಅದಕ್ಕೆ ಹೂ ಒಪ್ಕೊಳತ್ತಂತ.
ಚತುರ್ಮುಖ ಬ್ರಹ್ಮದೇವರು ಕೆಳಗೆ ಬಂದಾಗ ವಿಷ್ಣು ಸೋತ ಮುಖದಲ್ಲಿ ಇದ್ದದ್ದನ್ನು ನೋಡಿ ಬ್ರಹ್ಮದೇವರು ಹೇಳ್ತಾರೆ, ನಾನೇ ಗೆದ್ದಿದ್ದೇನೆ, ತುದಿಯನ್ನು ನೋಡ್ಕೊಂಡು ಬಂದಿದ್ದೇನೆ, ಸಾಕ್ಷಿಗೆ ಕೇದಿಗೆ ಹೂವಿದೆ ಅಂತ ಹೇಳ್ತಾರೆ. ಆಗ ಇನ್ನೇನು ವಿಷ್ಣು ನೀನೇ ಶ್ರೇಷ್ಠ ಅಂತ ಒಪ್ಪಿಕೊಂಡು ಅವನಿಗೆ ನಮಸ್ಕಾರ ಮಾಡಬೇಕು ಅನ್ನುವಷ್ಟರಲ್ಲಿ ಓಂಕಾರ ಪ್ರಕಟ ಆಗ್ತದೆ ಆ ಲಿಂಗದಿಂದ. ಆ ಒಂದು ಜ್ಯೋತಿಯ ಕಂಬ ಇದೆಯಲ್ಲ, ಬೆಳಕಿನ ಕಂಬದಿಂದ ಓಂ ಎಂಬ ದೀರ್ಘವಾದಂತಹ ಒಂದು ಸ್ವರ ಕೇಳ್ತದೆ. ಅಲ್ಲಿಂದ ಆ ಶಿವನು ಪ್ರಕಟ ಆಗ್ತಾನೆ. ಸಗುಣನಾದ ಶಿವ, ಗಂಗಾಧರನು, ತ್ರ್ಯಂಬಕನು, ನೀಲಕಂಠನು, ಜಟಾಧರನು, ತ್ರಿಶೂಲ ಡಮರುಗಧಾರಿಯು, ಸರ್ಪಭೂಷಿತನು ಆಗಿರತಕ್ಕಂತಹ ಶಿವ ಪ್ರಕಟ ಆಗಿ ಅವನು ಹೇಳ್ತಾನೆ, ಈ ಲಿಂಗದ ಈ ಒಂದು ಜ್ಯೋತಿಯ ಬೆಳಕಿನ ಕಂಬದ ಆದಿ ಮತ್ತು ಅಂತ್ಯಗಳನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಆದಿ ಮತ್ತು ಅಂತ್ಯ ಇಲ್ಲ. ಅದಕ್ಕೆ ಆದಿಯೂ ಅಂತ್ಯವೂ ಇಲ್ಲದ್ದು, ಅನಂತವಾದದ್ದು ಇದು ಬೆಳಕು. ಇದನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಸೋಲನ್ನು ಒಪ್ಪಿಕೊಂಡು ಸತ್ಯವನ್ನು ಹೇಳಿದ್ದಾನೆ ವಿಷ್ಣು. ಆದರೆ ಬ್ರಹ್ಮದೇವರು ಸುಳ್ಳನ್ನು ಹೇಳಿದ್ದೀರಿ, ಆದ್ರೆ ಸುಳ್ಳನ್ನು ಹೇಳಿದಂತಹ ನಿಮಗೆ ಶಾಪ ಇದೆ. ಏನು? ಭೂಲೋಕದಲ್ಲಿ ನಿಮಗೆ ದೇವಸ್ಥಾನ ಇಲ್ಲದೇ ಇರಲಿ ಅಂತ. ಸುಳ್ಳು ಸಾಕ್ಷಿಯನ್ನು ಹೇಳಿದ ಕೇದಿಗೆ ಹೂವಿಗೂ ಒಂದು ಶಾಪ. ಏನು? ಇಷ್ಟು ದಿನ ಶಿವನಿಗೆ ಪ್ರಿಯವಾದಂತಹ ಕೇದಿಗೆ ಹೂವನ್ನ ಶಿವನಿಗೆ ಹಾಕಕೂಡುದು ಇನ್ನು ಮುಂದೆ. ಅಷ್ಟೇ ಎಲ್ಲ ಚತುರ್ಮುಖ ಬ್ರಹ್ಮನ 5ನೇ ಒಂದು ತಲೆ ಇತ್ತಂತೆ, ಅಹಂಕಾರ ತಲೆ, ಅದನ್ನು ತೆಗೆದ ಅಂತ ಕೆಲವು ಕಥೆಗಳಲ್ಲಿ ಬರುತ್ತೆ. ಆ ವಿಷ್ಣು ಸತ್ಯವನ್ನು ಒಪ್ಪಿಕೊಂಡಿದ್ರಿಂದ, ಸತ್ಯನಾರಾಯಣ ಆದದ್ರಿಂದ ಅವನಿಗೆ ಶಿವ ಹೇಳ್ತಾನೆ, ನನ್ನಷ್ಟೇ ಸಮಾನವಾಗಿ ದೇವಾಲಯಗಳು ನೀನು ಕೂಡ ಭೂಮಿಯ ಮೇಲೆ ಇರುತ್ತವೆ, ಮತ್ತೆ ನನ್ನದೇ ಸಮಾನವಾದ ರೀತಿಯಲ್ಲಿ ನೀನು ಕೂಡ ಪೂಜೆಯನ್ನು ಸ್ವೀಕರಿಸುವವನಾಗುವಂತ ಅನುಗ್ರಹವನ್ನು ಮಾಡ್ತಾನೆ ಅಂತ ಒಂದು ಕಥಾಭಾಗ. ಆದ್ರೆ ಅದ್ರ ತತ್ವ ಏನಪ್ಪಾ ಅಂದ್ರೆ, ಶಿವ ಅನ್ನುವಂಥದ್ದು ಒಂದು ಬೆಳಕದು, ಅದು ಅರಿವು, ಪ್ರಜ್ಞೆ, ಕಾನ್ಶಿಯಸ್ನೆಸ್ ಅಂತ ನಾವು ಏನ್ ಕರಿತೇವೆ ವೇದಾಂತದಲ್ಲಿ, ಚೈತನ್ಯ, ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅನ್ನುವಂತಹ ಆ ಒಂದು ಬ್ರಹ್ಮವಸ್ತುವೇ ಶಿವ ವಾಸ್ತವವಾಗಿ. ಅವನೇ ಶ್ರೇಷ್ಠ. ವಿಷ್ಣುವಿಗೋ ಬ್ರಹ್ಮನಿಗೋ ಎಲ್ಲಾ ದೇವತೆಗಳಿಗೂ ಶ್ರೇಷ್ಠ ಯಾವುದಪ್ಪ ಅಂದ್ರೆ ಪರಬ್ರಹ್ಮ ವಸ್ತು. ಅದಕ್ಕೆ ಆದಿ ಅಂತ್ಯಗಳಿಲ್ಲ. ಆ ಆದಿ ಅಂತ್ಯರಹಿತವಾದ ತತ್ವವನ್ನ ಉಪಾಸನೆ ಮಾಡುವುದಕ್ಕೆ ಒಂದು ಚಿಹ್ನೆಯನ್ನ ಶಿವಲಿಂಗದ ರೂಪದಲ್ಲಿ ಅವನು ಕೊಟ್ಟಿದ್ದಾನೆ. ಆ ಲಿಂಗೋದ್ಭವವಾದ ದಿನ ಇವತ್ತು ಶಿವರಾತ್ರಿಯ ದಿನ. ಅಷ್ಟೇ ಅಲ್ಲ, ಶಿವನು ಹೇಳ್ತಾನೆ, ಯಾರು ಲಿಂಗ ರೂಪದಿಂದ ಈ ಮಾಘವದ್ಯ ಚತುರ್ದಶಿಯ ರಾತ್ರಿ ಶಿವರಾತ್ರಿ ಎಂದು ನನ್ನನ್ನು ಪೂಜಿಸ್ತಾರೋ ಅವರ ಮೇಲೆ ವಿಶೇಷವಾದ ಅನುಗ್ರಹ. ಇನ್ನು ಮೇಲೆ ಆ ಶಿವತತ್ವವನ್ನ ಅನುಸಂಧಾನ ಮಾಡಬೇಕಾದ್ರೆ ಲಿಂಗ ರೂಪದಲ್ಲಿ ಆರಾಧಿಸಬೇಕು ಅಂತ ಅವನ ಅಪ್ಪಣೆಯನ್ನು ಕೊಡಿಸ್ತಾನೆ. ಒಟ್ಟಿನಲ್ಲಿ ಆ ಲಿಂಗ ಎನ್ನುವ ಶಬ್ದಕ್ಕೆ ಅರ್ಥ ಲೀನಂ ಅರ್ಥಂ ಗಮಯತಿ ಇತಿ ಲಿಂಗಂ. ಯಾವ ಸರ್ವವ್ಯಾಪಕವಾದ ಅವ್ಯಕ್ತವಾದ ಆ ಪರಬ್ರಹ್ಮ ತತ್ವ ಇದೆಯೋ ಅದನ್ನ ಆರಾಧಿಸುವುದಕ್ಕಾಗಿ, ಅದನ್ನ ಗುರುತಿಸುವುದಕ್ಕಾಗಿ, ಉಪಾಸಿಸುವುದಕ್ಕಾಗಿ ಒಂದು ಚಿಹ್ನೆ ಅದು ಲಿಂಗ. ಅಂದ್ರೆ ಪರಬ್ರಹ್ಮದ ಚಿಹ್ನೆ ಅದು. ಅದಕ್ಕೆ ಪೀಠ, ಅದು ಪಾಣಿಪೀಠ ಅಂತ ಹೇಳ್ತಾರಲ್ಲ, ಪೀಠ ಅನ್ನೋದು ಪ್ರಕೃತಿ ತತ್ವದ ಸೂಚಕ. ಯಾಕಂದ್ರೆ ಈ ಸೃಷ್ಟಿ ಅನ್ನುವಂಥದ್ದು ಕೇವಲ ನಿರ್ಗುಣ ಬ್ರಹ್ಮದಿಂದ ಆಗಿಲ್ಲ. ನಿರ್ಗುಣ ಮತ್ತು ಅವನ ಶಕ್ತಿಯಾದ ಮಾಯೆ, ಶಿವಶಕ್ತಿಯುಕ್ತ, ಶಕ್ತಿಯಿಂದ ಒಳಗೊಂಡಂತಹ ಆ ಶಿವನೇ ಜಗತ್ತಿನ ರೂಪದಲ್ಲಿ ಪ್ರಕಟ ಆಗಿದ್ದಾನೆ. ಹಾಗೆ ಪೀಠ ಅನ್ನುವಂಥದ್ದು ಅವನ ಮಾಯಾಶಕ್ತಿಯ ಪ್ರತೀಕ. ಹಾಗೆ ಆ ಲಿಂಗದಲ್ಲಿ ನಿಜವಾಗಿಯೂ 3 ಭಾಗಗಳಿದೆ. ಮೂಲದಲ್ಲಿ ಬ್ರಹ್ಮ ಭಾಗ, ಮಧ್ಯದಲ್ಲಿ ವಿಷ್ಣು ಭಾಗ, ಕೊನೆಯಲ್ಲಿ ಶಿವಭಾಗ ಅಂತ. ಆ ಶಿವಭಾಗ ಅಂತ ನಮಗೇನು ಕಾಣ್ತಾ ಇದೆ ಅದರ ಕೆಳಗಡೆಗೆ ಬ್ರಹ್ಮ ವಿಷ್ಣು ತತ್ವಗಳು ಇದೆ ಎಂಬುದಾಗಿ ಹೇಳ್ತಾರೆ. ಹಾಗೂ ತೆಗೆದುಕೊಳ್ಳಬಹುದು. ಇಲ್ಲ, ಕೇವಲ ಲಿಂಗ ಸ್ವರೂಪವೇ ಕೇವಲ ಒಂದು ಬ್ರಹ್ಮಾಂಡ ವ್ಯಾಪ್ತದೆ, ಬ್ರಹ್ಮಾಂಡದ ರೂಪದಲ್ಲಿ ಇದು ಇರತಕ್ಕಂಥದ್ದು ಅಂತ. ಬಾಣಲಿಂಗ ಏನಿದೆಯೋ, ನಾವು ಬಾಣಲಿಂಗದ ಪೂಜೆ ಏನ್ ಮಾಡ್ತೇವೆ ಹಾಗೆ ಅದು ಉದ್ದಕ್ಕೆ ಒಂದು ಏನೋ ಆಕಾರರಹಿತವಾಗಿರತಕ್ಕಂತಹ ಒಂದು ಶಿಲೆ. ಹೀಗೆ ಲಿಂಗವನ್ನ ಪೂಜಿಸುವಂಥದ್ದು ಆ ಒಂದು ವಿಶೇಷವಾದಂತಹ ಪ್ರಕ್ರಿಯೆ. ಇನ್ನು ಆ ಮಹಾದೇವನಾದಂತಹ ಈಶ್ವರನು ತನ್ನ ವಿಶೇಷವಾದ ಲೀಲೆಗಳನ್ನು ಕೂಡ ಮಾಡಿದ್ದಾನೆ. ಆ ಮಹಾದೇವನ ಲೀಲೆಗಳೇ ಅದ್ಭುತ, ಅಪಾರವಾದ, ವಿಶೇಷವಾದ. ಅದನ್ನು ಚಿಂತನೆ ಮಾಡಬೇಕು ಅಂದ್ರೆ ಶಿವಮಹಿಮ್ನ ಸ್ತೋತ್ರದ ಮೇಲೆ ಪ್ರವಚನ ಇಟ್ಕೊಳ್ಳಿ. ಈ ಶಿವಮಹಿಮ್ನ ಸ್ತೋತ್ರದಲ್ಲಿ ಅವನ ವಿಶೇಷವಾದ ಆ ಲೀಲೆಗಳನ್ನೆಲ್ಲ ವರ್ಣಿಸಿದ್ದಾರೆ. ನಟರಾಜನಾಗಿ ಅವನು ನರ್ತನವನ್ನು ಮಾಡ್ತಾನೆ ಅಂತ, ಅಂತಹ ಪರಿಕಲ್ಪನೆ ಅದು. ಡಿ ವಿ ಜಿಯವರು ಒಂದು ಕಾಗದಲ್ಲಿ ಹೇಳ್ತಾರೆ,
ನೃತ್ಯವೋ ಬ್ರಹ್ಮ ನಟರಾಜನದು ಜಗವೆಲ್ಲ ಪ್ರತ್ಯೇಕ ಜೀವದಶಯವನಂಗ ಭಂಗಿ ಸತ್ಯ ಸತ್ವಜ್ವಾಲೆ ವಿಶ್ವಮಾಯಾಲೀಲೆ ಪ್ರತ್ಯಗಾತ್ಮನು ನೀನು ಮಂಕುತಿಮ್ಮ. ಈ ನೃತ್ಯವೋ ಬ್ರಹ್ಮ ನಟರಾಜನದು ಜಗವೆಲ್ಲ, ಜಗತ್ತೆಲ್ಲ ಆ ಬ್ರಹ್ಮ ನಟರಾಜನ ನೃತ್ಯ ಅಂತ ಹೇಳ್ತಾರೆ. ಎಂಥ ಅದ್ಭುತ ಪರಿಕಲ್ಪನೆ ಅಂದ್ರೆ ಶಿವ ನೃತ್ಯ ಮಾಡ್ತಾ ಇದ್ದಾನೆ. ಜಗತ್ತು ಶಿವನ ಲೀಲೆ, ಇದು ಶಿವನ ನೃತ್ಯ, ತಾಂಡವ ನೃತ್ಯ ಅಂತ ಅದ್ಭುತ ಪರಿಕಲ್ಪನೆ. ಮತ್ತೆ ಈ ನಾಟ್ಯಶಾಸ್ತ್ರಕ್ಕೆ ಅವನೇ ಆಧಾರ, ಶಿವನೇ ಆಧಾರ. ಶಾಂತವಾಗಿ ರಜತಗಿರಿಯಲ್ಲಿ ವಿರಾಜಿಸುವಂತಹ ಶಿವ, ಅವನು ಆನಂದ ತುಂದಿಲ್ಲ ಆದಾಗ, ಆನಂದ ತಡಿಲಿಕ್ಕಾದಾಗ ಡಮರು ಹಿಡ್ಕೊಂಡು ನೃತ್ಯ ಮಾಡ್ತಾನ ಅವನು. ಅಂತಹ ಒಂದು ವಿಶೇಷವಾದಂತಹ ಒಂದು ಅವನ ಲೀಲೆ. ಮತ್ತೊಂದು ಶಿವನ ಲೀಲೆ ನೋಡಿದಾಗ ತ್ರಿಪುರಹರ ಸಂಹಾರ ಅಂತ ಒಂದು ಲೀಲೆ ಬರ್ತದೆ. ತ್ರಿಪುರಾಸುರರು ಅಂತ ತಾರಕಾಸುರನ 3 ಜನ ಮಕ್ಕಳು, ತಾರಕಾಕ್ಷ, ವಿದ್ಯುನ್ಮಾಲಿ, ಕಮಲಾಕ್ಷ ಅಂತ 3 ಜನ ಇದ್ರು. ಅವರು ತಂದೆ ತಾರಕಾಸುರ ಸತ್ತು ಹೋಗ್ತಾನೆ. ಯಾರು ಕುಮಾರನಿಂದ, ಷಣ್ಮುಖನಿಂದಾಗಿ ಅವನು ತೀರು ಹೋದ್ಮೇಲೆ ಇವರಿಗೆ ಆಶ್ರಯ ಇರುವುದಿಲ್ಲ. ಇವರೆಲ್ಲ ಸೇರ್ಕೊಂಡು ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡಿ ದೇವಶಿಲ್ಪಿಯಾಗಿರತಕ್ಕಂತಹ ಮಯನಿಂದ ಒಂದು 3 ಪುರಗಳನ್ನು ಕಟ್ಟಿಸಿಕೊಳ್ತಾರೆ. ಒಂದು ಕಬ್ಬಿಣದ ಪುರ, ಇನ್ನೊಂದು ಬೆಳ್ಳಿಯ ಪುರ, ಮತ್ತೊಂದು ಸ್ವರ್ಣಪುರ ಅಂತ. ಈ ಕಬ್ಬಿಣದ ನಗರಿ ಅನ್ನುವಂಥದ್ದು ಭೂಮಿಯ ಮೇಲ್ಮಟ್ಟದಲ್ಲಿ ತೇಲುವ ನಗರ, ಫ್ಲೋಟಿಂಗ್ ಸಿಟಿ. ಇನ್ನೊಂದು ರಜತ ನಗರಿ ಅನ್ನುವಂಥದ್ದು ಅಂತರಿಕ್ಷದಲ್ಲಿ ತೇಲ್ತಾ ಇರ್ತದೆ. ಸ್ವರ್ಣಪುರಿ ಅನ್ನುವಂಥದ್ದು ಮೇಲೆ ಸ್ವರ್ಗಲೋಕದಲ್ಲಿ ಅಂದ್ರೆ ದ್ಯುಲೋಕದಲ್ಲಿ ತೇಲ್ತಾ ಇರುತ್ತೆ. ಈ ರೀತಿ 3 ಲೋಕಗಳಲ್ಲಿ ತೇಲುವಂತ 3 ನಗರವನ್ನ ನಿರ್ಮಾಣ ಮಾಡಿಬಿಟ್ಟು ನೀವು ವಾಸಿಸಿ ಅಂತ. ಕೊನೆಗೆ ಅವನು ನಮ್ಗೆ ಅದರಿಂದ ಯಾರಿಂದ ಸಾವು ಬರಬಾರದು, ಅದೇ ತಾನೇ ಹಸುರರ ಅಪೇಕ್ಷಿಸೋದು. ಇಲ್ಲ, ಅದಕ್ಕೆ ಸಾವು ಇಲ್ಲ ಸಾಮಾನ್ಯವಾಗಿ, ಆದ್ರೆ ಅವರೇ ಕೇಳ್ಕೊಳ್ತಾರೆ. ನಮಗೆ ಒಂದು ಸಾವು ಬಂದ್ರೆ ಹೇಗೆ ಬರ್ಲಿ ಅಂದ್ರೆ 1000 ವರ್ಷಕ್ಕೊಮ್ಮೆ ಈ ಪುಷ್ಯ ನಕ್ಷತ್ರ ಅನ್ನುವಂಥದ್ದು ಚಂದ್ರನೊಟ್ಟಿಗೆ ಸೇರ್ತಕ್ಕಂಥ ಒಂದು ಯೋಗ ಬರ್ತದೆ. ಆ ಸಂದರ್ಭದಲ್ಲಿ ಒಂದು ಕ್ಷಣ ಹೊತ್ತು ಈ 3 ನಗರಗಳು ಒಂದಾಗ್ಲಿ, ಆ ಕ್ಷಣದಲ್ಲಿ ಯಾರು ನಮ್ಮನ್ನ 3 ನಗರವನ್ನ ಒಂದೇ ಬಾಣದಿಂದ ಹೊಡಿತಾರೋ ಆವಾಗ ನಮಗೆ ನಾಶ ಬರ್ಲಿ ಅಂತ ಅವರೇ ಕೇಳ್ಕೊಳ್ತಾರೆ. ಅಂದ್ರೆ ಇಟ್ ಈಸ್ ಹೈಲಿ ಇಂಪಾಸಿಬಲ್. ಅದು ಮಾಡ್ಲಿಕ್ಕೆ ಸಾಧ್ಯ ಇದ್ರೆ ಶಿವನ ಹತ್ರ ಮಾತ್ರ ಸಾಧ್ಯ, ಬೇರೆ ಯಾರ ಹತ್ರ ಸಾಧ್ಯ ಇಲ್ಲ. ಆದ್ರಿಂದ ನಾವು ಆರಾಮಾಗಿರ್ಬಹುದು ಅಂತೇಳಿ 1000 ವರ್ಷ ಅಂತೂ ಅದಕ್ಕೆ ಬೇಕೇ ಬೇಕಲ್ಲ. ಅವ್ರ ಉಪಟಳ ಜಾಸ್ತಿ ಆಯ್ತು, ತೊಂದರೆ ಆಯ್ತು. ದೇವತೆಗಳು ಎಲ್ಲರೂ ಚತುರ್ಮುಖ ಬ್ರಹ್ಮನ ಮುಂದೆ ಮಾಡಿಕೊಂಡು ಶಿವನಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ತಾನೆ. ಶಿವ ಒಪ್ತಾನೆ. ಆ ಸಂದರ್ಭವೂ ಬರುತ್ತೆ. 1000 ವರ್ಷ ಕೂಡುವ ಸಮಯ. ಆ 3 ನಗರ ಒಂದು ಕ್ಷಣಕ್ಕೆ ಅದು ಒಂದಾಗ್ತದೆ, ಒಂದೇ ಬಾಣದಿಂದ ಹೊಡಿಬೇಕು. ಅದಕ್ಕೆ ಶಿವ ಬಳಸಿದಂತಹ ಪರಿಕರಗಳನ್ನು ನೋಡ್ಬೇಕು, ಬಹಳ ಚೆನ್ನಾಗಿ. ರಥಕ್ಷೋಣಿ ಅಂತ ಪುಷ್ಪದ ಮಹಿಮ್ನ ಸ್ತೋತ್ರದಲ್ಲಿ ಬರುತ್ತೆ. ದಾಸರ ಒಂದು ಪದದಲ್ಲಿ ಬರುತ್ತೆ, ಏನು, ಭೂಮಿಯೇ ರಥವಿದಕ್ಕೆ, ಸೂರ್ಯ ಚಂದ್ರರೆನ್ನುವ ಗಾಲಿಯನ್ನ ಮಾಡಿಕೊಂಡು ಭೂಮಿಯನ್ನು ರಥವಾಗಿಟ್ಕೊಂಡು ನಾರಾಯಣ ಅಸ್ತ ನಾಗೇಂದ್ರ ಸೂತ್ರ, ನಾರಾಯಣನೇ ಅದಕ್ಕೆ ಅಸ್ತ್ರವಂತೆ, ಮೇರು ಶಿಖರವೇ ಅದಕ್ಕೆ ಏನ್ ಹೇಳ್ತೇವೆ ಬಿಲ್ ಅಂತ. ಮೇರು ಶಿಖರವನ್ನ ಬಿಲ್ಲಾಗಿ ಮಾಡಿಕೊಂಡು ನಾರಾಯಣನನ್ನು ಅಸ್ತ್ರವಾಗಿ ಮಾಡಿಕೊಂಡು ಅದಕ್ಕೆ ಹಗ್ಗ ಕಟ್ತಾರಲ್ಲ ಬಿಲ್ಲಿಗೆ, ಅದು ನಾಗೇಂದ್ರ ವಾಸುಕಿಯನ್ನೇ ಹಗ್ಗವನ್ನ ಮಾಡಿಕೊಂಡು ಭೂಮಿಯನ್ನೇ ರಥವನ್ನಾಗಿ ಮಾಡಿಕೊಂಡು ಚತುರ್ಮುಖ ಬ್ರಹ್ಮದೇವನೇ ಅದಕ್ಕೆ ಸಾರಥಿ, ಬ್ರಹ್ಮನೇ ಸಾರಥಿ. ಹೀಗೆ ಇಟ್ಟುಕೊಂಡ ಶಿವ ಬರ್ತಾನೆ. ಒಂದು ಕ್ಷಣ ಆ 3 ನಗರಗಳು ಒಂದಾಗುವ ಸಂದರ್ಭದಲ್ಲಿ ಒಂದೇ ಬಾಣದಿಂದ ಅದನ್ನ ಹೊಡೆದು ಬಿಡ್ತಾನೆ, ಅದು ನಾಶವಾಗಿ ಹೋಗ್ತದೆ. ಇದು ಕಥೆ ಎಷ್ಟು ಚೆನ್ನಾಗಿದೆ, ತ್ರಿಪುರ ದಹನ ಅಂತ ಕರೀತಾರೆ ಇದಕ್ಕೆ. ಆದ್ರೆ ಅಷ್ಟು ಆಧ್ಯಾತ್ಮಿಕವಾದ ಅದ್ಭುತವಾದ ವಿಚಾರ ಇದು. ಈ 3 ನಗರಗಳು ಬೇರೆ ಯಾರೂ ಅಲ್ಲ, ಜಾಗೃತ್, ಸ್ವಪ್ನ, ಸುಷುಪ್ತಿ. ಈ ತಾರಕಾಕ್ಷ, ವಿದ್ಯುನ್ಮಾಲಿ, ಮತ್ತೊಬ್ಬ ಇದ್ದಾನೆ ಕಮಲಾಕ್ಷ, ಅವ್ರು 3 ಬೇರೆ ಯಾರಲ್ಲ. ಜಾಗೃತ ಅಭಿಮಾನಿ ಜೀವ, ಸ್ವಪ್ನಾಭಿಮಾನಿ ಜೀವ, ಸುಷುಪ್ತಿ ಅಭಿಮಾನಿ ಜೀವ. ಈ ಜಾಗೃತ್, ಸ್ವಪ್ನ, ಸುಷುಪ್ತಿ ಈ ತ್ರಿಷುಧಾಮಸು ಯದ್ ಭೋಗ್ಯ ಭೋಕ್ತಶ್ಚ ಯದ್ ಭವೇತ್ ತೇಭ್ಯೋ ವಿಲಕ್ಷಣ ಸಾಕ್ಷಿ ಚಿನ್ಮಾತ್ರೋಹಂ ಸದಾಶಿವ. ಆ ಸದಾಶಿವನು ಅವನು ಸಾಕ್ಷಿ ಸ್ವರೂಪನು. ಆ ಸಾಕ್ಷಿ ಸ್ವರೂಪನು 3 ಕಾಲಗಳಲ್ಲಿಯೂ ಹಾಸುಹೊಕ್ಕಾಗಿದ್ದಾನೆ ಎಂಬುದನ್ನ ಯಾವ ಕ್ಷಣದಲ್ಲಿ ಯಾವ ಅರಿತುಕೊಳ್ತಾನೋ ಆ ಕ್ಷಣ 3
ನಗರಗಳು ಬಿದ್ದೋಗುತ್ತೆ ಅಂತ. ಎಂತ ಅದ್ಭುತವಾದ ಪರಿಕಲ್ಪನೆ ಅಂತ. ಅಂದ್ರೆ ಜೀವ ಬ್ರಹ್ಮೈಕ್ಯದ ಜ್ಞಾನದ ಸಂದರ್ಭದಲ್ಲಿ ಜಾಗ್ರತ್ ಸ್ವಪ್ನ ಸುಷುಪ್ತಿ ಮೂರು ಅಭಿಮಾನಿಯಾದಂತಹ ಜೀವರುಗಳು ಯಾರಿದ್ದಾರೆ, ವಿಶ್ವ ತೈಜಸ ಪ್ರಾಜ್ಞ, ಅವರು ಮೂರರಲ್ಲಿಯೂ ಕೂಡ ಕಾಮನ್ ಆಗಿ ಹಾಸುಹೊಕ್ಕಾಗಿರತಕ್ಕಂತಹ ಆ ಚೇತನ ತತ್ವ, ಸಾಕ್ಷಿ ತತ್ವ ಅಂತ ಏನಿದೆ ಅದು ಒಂದೇ ಆಗಿದೆ ಎನ್ನುವಂತಹ ಐಕ್ಯ ಜ್ಞಾನ ಏನಿದೆ ಅದು ಒಂದೇ ಬಾಣದಲ್ಲಿ ಹೊಡೆಯೋದು ಅಂತ ಅರ್ಥ. ಅದಕ್ಕೆ ಬೇಕಾದ ಪರಿಕರಗಳೇನಪ್ಪಾ ಇದಪ್ಪ ಅಂದ್ರೆ ಉಪಾಸನೆ, ಕರ್ಮಯೋಗ, ಇವೆಲ್ಲ ಪರಿಕರಗಳು. ವಿಷ್ಣು ಉಪಾಸನೆ, ಚತುರ್ಮುಖ ಬ್ರಹ್ಮನ ಹಿರಣ್ಯಗರ್ಭೋಪಾಸನೆ ಮುಂತಾದವುಗಳು, ಕರ್ಮಯೋಗ ಮುಂತಾದವು ಸಾಧನಗಳು. ಈ ಸಾಧನಗಳ ಸಹಾಯದಿಂದ ಜೀವಬ್ರಹ್ಮೈಕ್ಯ ಜ್ಞಾನದಿಂದ ಈ ಈ ಮೂರು ಅನುಭವಗಳನ್ನ ಹೊಡೆದು ಹಾಕುವಂತಹ ಒಂದು ಕಥೆ ಇದೆಯಲ್ಲ, ಎಷ್ಟು ಅದ್ಭುತವಾದಂತಹ ಪರಿಕಲ್ಪನೆ. ಇನ್ನೊಂದು ಹಾಗೆ ದಕ್ಷಿಣಾಮೂರ್ತಿ ಅನ್ನುವಂತಹ ಒಂದು ತತ್ವ, ಶಿವನ ತತ್ವ, ಅದು ಕೂಡ ಅದ್ಭುತವಾದಂತಹ ತತ್ವ. ಮೌನ ವ್ಯಾಖ್ಯಾ ಪ್ರಕಟಿತ ಪರಬ್ರಹ್ಮ ತತ್ವಂ ಯುವಾನಂ. ಯುವಕನಾಗಿದ್ದಾನೆ, ಮೌನ ವ್ಯಾಖ್ಯಾನವನ್ನು ಮಾಡ್ತಾ ಋಷಿಗಳ ಸಂಶಯ ಪರಿಹರಿಸ್ತಾನೆ. ಅದು ಒಂದು ಅದ್ಭುತವಾದ ಚಿಂತನೆ. ಹಾಗೆ ಅರ್ಧನಾರೀಶ್ವರ ಅಂತ ಮತ್ತೊಂದು ಪರಿಕಲ್ಪನೆ ಇದೆ. ಶಿವ ಯಾವಾಗ್ಲೂ ಶಕ್ತಿಯೊಟ್ಟಿಗೆ ಸೇರ್ಕೊಂಡೇ ಇರ್ತಾನೆ ಅಂತ. ಅರ್ಧ ಶಿವ ಅರ್ಧ ಶಕ್ತಿ. ಅದು ಯಾಕೆ ಅಷ್ಟು ಪ್ರೀತಿ ಅವನಿಗೆ ಅಂದ್ರೆ ಅದು ಕೂಡ ಕಾಳಿದಾಸ ಚೆನ್ನಾಗಿ ಹೇಳ್ತಾನೆ. ವಾಗರ್ಥ ವಿವ ಸಂಪೃಕ್ತೋ ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರೋ ಒಂದೇ ಪಾರ್ವತಿ ಪರಮೇಶ್ವರೋ. ವಾಗ್ ಮತ್ತು ಅರ್ಥ ಒಟ್ಟೊಟ್ಟಿಗೆ ಹೇಗೆ ಸೇರ್ಕೊಂಡಿರ್ತದೋ, ಶಿವ ಮತ್ತು ಶಕ್ತಿ ಒಟ್ಟಿಗೆ ಇರುವಂತಹ ಒಂದು ತತ್ವ ಅದು ಅಂತ. ಇದನ್ನೆಲ್ಲ ಅರ್ಥ ಮಾಡ್ಕೊಂಡ್ರೆ ನಮ್ಮ ಪ್ರಾಚೀನ ಋಷಿಗಳು ಇಷ್ಟು ಅದ್ಭುತವಾದ ಪರಿಕಲ್ಪನೆಯನ್ನ ಸರಳವಾಗಿ ಹೇಳೋದಕ್ಕೆ ಹೇಗ್ ಕಂಡುಕೊಂಡ್ರು. ನಮ್ಮಲ್ಲಿ ಆಗ್ತಿರೋ ದೊಡ್ಡ ತಪ್ಪಂದ್ರೆ ಅಧ್ಯಯನ ಇಲ್ಲ ಅಂತ. ಅರ್ಧನಾರೀಶ್ವರ ಫೋಟೋ ಇಟ್ಕೊಳ್ತೇವೆ, ಯಾಕೆ ಇಟ್ಕೊಂಡಿದ್ದೇವೆ ಗೊತ್ತಿಲ್ಲ. ದಕ್ಷಿಣಾಮೂರ್ತಿ ಫೋಟೋ, ದಕ್ಷಿಣಾಮೂರ್ತಿಯ ಅಂಗಗಳ ಶರೀರದಲ್ಲಿ ಇಟ್ಕೊಂಡ ಆಯುಧಗಳಿಗೆ ಏನು ಅರ್ಥ ಗೊತ್ತಿಲ್ಲ. ಹೀಗಾಗ್ಬಿಟ್ಟಿದೆ ಅಧ್ಯಯನದ ಕೊರತೆ. ಆ ಅಧ್ಯಯನ ಯಾವತ್ತು ಸರಿಯಾಗ್ತದೋ ನಮ್ಮ ಸನಾತನ ಸಂಸ್ಕೃತಿಯ ಔತ್ಕೃಷ್ಟ್ಯ ನಮಗೆ ಪರಿಚಯ ಆಗ್ತದೆ. ಅಲ್ಲಿ ಶಿವ ಮತ್ತು ಶಕ್ತಿ ತತ್ವಗಳು ಬೇರೆ ಬೇರೆ ಅಲ್ಲ ಅನ್ನೋದನ್ನು ತೋರಿಸೋದಕ್ಕೆ ಇರ್ತಕ್ಕಂಥದ್ದು. ಹಾಗೆ ಅವನ ಬೇರೆ ಬೇರೆ ಲೀಲೆಗಳಾಗಿರತಕ್ಕಂತಹ, ಏನು ನೀಲಕಂಠನ ಆಗಿರತಕ್ಕಂತಹ ಲೀಲೆ, ವಿಷವನ್ನ ಅವನು ಕುಡಿತಾನೆ. ಬೇರೆ ಬೇರೆ ದೇವತೆಗಳೆಲ್ಲ ಬೇರೆ ಬೇರೆ ಸುಂದರವಾದ ವಸ್ತುವನ್ನ ಆಯ್ಕೊಂಡ್ರೆ ಶಿವ ವಿಷವನ್ನ ಆಯ್ದುಕೊಳ್ತಾನೆ. ಜಗತ್ತಿಗೆ ಯಾರಿಗೂ ಬೇಡದ ವಸ್ತುವನ್ನು ಶಿವ ಆಯ್ದುಕೊಳ್ತಾನೆ. ಸ್ಮಶಾನೇಶ್ವ ಕ್ರೀಡಾ ಹಿಮವಯವನ್, ಈ ಶಿವಮಹಿಮ್ನಲ್ಲಿ ಬರ್ತಕ್ಕಂಥ ಚಿತಾಭಸ್ಮಾಲೇಪೋ ಗರಲ ಮಶನಂ ದಿಕ್ಪಟದರೋ ಜಟಾಧಾರಿ ಕಂಠೆ ಭುಜಗಪತಿಹಾರಿ ಪಶುಪತಿ. ದೇವಿ ಅಪರಾಧ ಕ್ಷಮಾಪಣ ಸ್ತೋತ್ರ ಶಂಕರ್ ಹೇಳ್ತಾರೆ. ಸ್ಮಶಾನದಲ್ಲಿ ಇರ್ತಾನೆ, ಜಟೆಯನ್ನು ಧರಿಸಿರ್ತಾನೆ, ಬೇಡದ ಯಾರಿಗೂ ಬೇಡದ ಹಾವುಗಳನ್ನು ಇರುತ್ತೆ, ರುಂಡಮಾಲೆಯನ್ನು ಹಾಕಿರ್ತಾನೆ, ಭಸ್ಮವನ್ನ ಧರಿಸಿರ್ತಾನೆ, ವಿಷವನ್ನ ಅವನು ಕುಡಿದಿದ್ದಾನೆ, ಮುದಿ ಎತ್ತಿನ ಮೇಲೆ ಕೂತ್ಕೊಂಡು ಹೋಗ್ತಾ ಇದ್ದಾನೆ, ಯಾರಿಗೂ ಬೇಡದ ವಸ್ತುವನ್ನು ತನ್ನದಾಗ ಮಾಡ್ಕೊಳ್ತಾನೆ. ಎಂತ ಅದ್ಭುತವಾದ ಅದ್ಭುತವಾದ ಪರಿಕಲ್ಪನೆ. ಒಂದೊಂದು ಕೂಡ ನಾವು ವಿಚಾರ ಮಾಡ್ತಾ ಹೋದ್ರೆ ಅದರಲ್ಲಿ ಅನೇಕ ಅರ್ಥಗಳು ಕಾಣುತ್ತೆ. ಕೈಯಲ್ಲಿ ಡಮರುಗಳನ್ನು ಹಿಡ್ಕೊಂಡಿದ್ದಾನೆ ಶಿವ. ಯಾಕೆ? ಅಕ್ಷರ ಸಮಾಮ್ನಾಯ ಸೂಚಕ ಅದು. ಅಂದ್ರೆ ಆ ಡಮರುಗದಲ್ಲಿ ಏನು ಶಬ್ದ ಬರ್ತದೋ ಇಡೀ ಶಾಸ್ತ್ರ, ಲೌಕಿಕ ಮತ್ತು ವೈದಿಕವಾದಂತಹ ಶಾಸ್ತ್ರಗಳೇನಿದೆ ಅದರ ಸೂಚಕ. ಅದು ಅವನಿಂದಲೇ ಬಂದಿದೆ ಎಲ್ಲ ಶಾಸ್ತ್ರಗಳು ಅಂತ. ಅದಕ್ಕೆ ದೃಷ್ಟಾಂತವಾಗಿ ಹೇಳ್ತಾರೆ, ಪಾಣಿನಿಯ ಸೂತ್ರಗಳಿದೆಯಲ್ಲ, 14 ಮೂಲ ಸೂತ್ರಗಳನ್ನ ಅವನು ಕಂಡು ಹಿಡ್ಕೊಂಡ. ಅದರ ಆಧಾರದ ಮೇಲೆ 4000 ಸೂತ್ರಗಳನ್ನು ನೋಡ್ಕೊಂಡಂತಹ ಪಾಣಿನಿಯ ವ್ಯಾಕರಣವನ್ನು ಬರೆದ. ಒಂದು ಕಥೆ ಹೇಳ್ತಾರೆ. ಅವನಿಗೆ ವ್ಯಾಕರಣ ತಲೆಗೆ ಹತ್ತಾ ಇರ್ಲಂತೆ ಆರಂಭದಲ್ಲಿ, ಗುರುಕುಲದಲ್ಲಿ ಇದ್ದಾಗ. ಈ ಪಾಣಿನಿಗಿಂತ ಮುಂಚೆನೂ ವ್ಯಾಕರಣಗಳಿತ್ತು, ಅನೇಕ ವ್ಯಾಕರಣಗಳು. ಅದು ಅವನಿಗೆ ಅರ್ಥ ಆಗದೆ ಇದ್ದಾಗ ದಡ್ಡ ದಡ್ಡ ಅಂತ ಹೇಳ್ತಾ ಇದ್ರು. ಅವನಿಗೆ ಬೇಜಾರಾಯ್ತು. ಬಂದು ಹರಿದ್ವಾರದಲ್ಲಿ ಗಂಗೆ ತಟದಲ್ಲಿ ಕೂತ್ಕೊಂಡು ಶಿವನನ್ನು ಕುರಿತು ತಪಸ್ಸು ಮಾಡ್ತಾನೆ. ಆಶುತೋಷ ಶಿವ ಬರ್ತಾನೆ, ಅವನ ಮುಂದೆ ಕಾಣಿಸ್ಕೊಂಡು ತನ್ನ ಡಮರುಗವನ್ನು 14 ಬಾರಿ ನುಡಿಸ್ತಾನಂತೆ. ಅಂತ ಅದ್ಭುತವಾದ ಚಿಂತನೆ ನೋಡಿ. 14 ಬಾರಿ ಡಮರುಗ ನುಡಿಸ್ತಾನೆ. ಆ ಡಮರುಗದ 14 ಶಬ್ದಗಳು ಬರ್ತದೆ. ಐ ಉಣ್ ಋಕ್, ಐ ಓಂ, ಐ ಔಚ್, ಹಯವರಟ್, ಲಣ, ಞಮಗಣನಂ, ಝಬನ್, ಘಡಧಶ್, ಜಬಗಡದಶ್, ಕಫ ಚಟಥ ಚಟತೌ, ಕಪೈ ಶಶಸರ್ ಹಲ್ ಇತಿ ಮಾಹೇಶ್ವರಾಣಿ ಸೂತ್ರಾಣಿ. ಆ 14 ಬಾರಿ ಡಮರುಗಳನ್ನ ಕೇಳಿಸಿಕೊಂಡಂತ ಪಾಣಿನಿಗೆ 14 ಸೂತ್ರ ಸಿಕ್ತು. ಆ 14 ಸೂತ್ರದಿಂದ
ಅತ್ಯಂತ ವಿಸ್ತಾರವಾದಂತಹ ಸಂಸ್ಕೃತ ವ್ಯಾಕರಣ ಶಾಸ್ತ್ರವನ್ನು ಬರೆದಿದ್ದಾನೆ. ಅದರಿಂದ ಅಕ್ಷರ ಸಮಾಮ್ನಾಯದ ಒಂದು ಸೂಚನೆ ಮತ್ತು ಸಕಲ ಶಾಸ್ತ್ರಗಳ ಸೂಚಕೆಯಾಗ ಡಮರುಗು ಅವನ ಕೈಯಲ್ಲಿ. ಸರಿ, ಇಷ್ಟೆಲ್ಲ ಹೇಳಿ ಅದು ಹೇಳಲಿಕ್ಕೆ ಸಾಕಷ್ಟು ಇರತಕ್ಕಂತಹ ವಿಷಯ ಶಿವತತ್ವ. ಕೊನೆಯದಾಗಿ ಒಂದು ವಿಷಯವನ್ನು ಹೇಳಿ ನಾನು ಮುಗಿಸ್ತೇನೆ. ಶಿವನ ಇನ್ನೊಂದು ವಿಶೇಷತೆ ಏನಂದ್ರೆ, ಅವನು ಆಡಂಬರ ಪ್ರಿಯನಲ್ಲ, ಅತ್ಯಂತ ಸರಳ. ಅವನು ಅತ್ಯಂತ ಸರಳ. ಸಂಸ್ಕೃತದಲ್ಲಿ ಒಂದು ಮಾತಿದೆ, ಅಲಂಕಾರ ಪ್ರಿಯೋ ವಿಷ್ಣು ಅಭಿಷೇಕ ಪ್ರಿಯ ಶಿವ, ನಮಸ್ಕಾರ ಪ್ರಿಯೋ ಭಾನು ಬ್ರಾಹ್ಮಣೋ ಭೋಜನ ಪ್ರಿಯ. ಅಂದ್ರೆ ಈ ಶ್ಲೋಕದ ಅರ್ಥ ಇಷ್ಟೇ, ವಿಷ್ಣುವಿಗೆ ಅಲಂಕಾರ ಮಾಡಿದಷ್ಟು ಸಂತೋಷ ಆಗ್ತದೆ. ಶಿವನಿಗೆ ಅಭಿಷೇಕ ಪ್ರಿಯ. ಅವನಿಗೆ ಒಂದು ಚೊಂಬು ನೀರು ತಲೆ ಮೇಲೆ ಹಾಕಿದ್ರೆ ಸಾಕು, ಆಶುತೋಷ, ಅತ್ಯಂತ ಬೇಗನೆ ತೃಪ್ತಿಯನ್ನು ಹೊಂದಿ ಅನುಗ್ರಹ ಮಾಡಿಬಿಡ್ತಾನೆ. ನಮಸ್ಕಾರ ಪ್ರಿಯೋ ಭಾನು, ಸೂರ್ಯನಿಗೆ ನಮಸ್ಕಾರ ಮಾಡಿದರೆ ಸಾಕು, ಅವನು ತೃಪ್ತನಾಗ್ತಾನೆ. ಕೊನೆಯ ವಾಕ್ಯ ಇದೆಯಲ್ಲ, ಬ್ರಾಹ್ಮಣೋ ಭೋಜನ ಪ್ರಿಯ, ಇದನ್ನು ಹೇಳ್ಬೇಕು ಕಾಣಿಸ್ತದೆ. ಬ್ರಾಹ್ಮಣನು ಬೇರೆ ಎಲ್ಲ ವಸ್ತು ಬಂದು ಊಟ ಚೆನ್ನಾಗಿ ಹಾಕಿದ್ರೆ ಸಾಕು ತೃಪ್ತನಾಗ್ತಾನೆ ಅಂತ. ಅದರ ಅರ್ಥ ಬೇರೆ ವಸ್ತುಗಳನ್ನ ಅವನು ಬಯಸೋಲ್ಲ ಅಂತಹ ವಿರಕ್ತನು ಅವನು ಬ್ರಾಹ್ಮಣನು ಎಂಬರ್ಥದಲ್ಲಿ. ಕೇವಲ ಬೇರೆಯವರಿಗಾದ್ರೆ ಬೇರೆ ಬೇರೆ ವಸ್ತುಗಳನ್ನು ಕೊಡಬೇಕು, ಬ್ರಾಹ್ಮಣನಿಗೆ ಒಂದು ಒಳ್ಳೆ ಹೊಟ್ಟೆ ತುಂಬುವ ಊಟ ಹಾಕಿದ್ರೆ ಅವನು ತೃಪ್ತನಾಗ್ತಾನೆ ಅಂತ. ಅದನ್ನ ತಪ್ಪು ಅರ್ಥ ಮಾಡ್ಕೊಂಡು ಊಟಕ್ಕೋಸ್ಕರ ಇದ್ದಾರೆ ಅಂತ ಮಾಡಿದ್ದಾರೆ, ಹಾಗಲ್ಲ ಅದರ ಅರ್ಥ. ಶಿವನಿಗೆ ಅಭಿಷೇಕ ಪ್ರಿಯ ಅಂತ. ಅಭಿಷೇಕ, ಒಂದು ಬಿಲ್ವದ ಎಲೆಯನ್ನ ತೆಗೆದುಕೊಂಡು ಬಂದು ಅವನ ತಲೆಯ ಮೇಲೆ ಹಾಕಿ ನಾವು ಅಭಿಷೇಕವನ್ನ ಮಾಡಿದ್ರೆ ಬಹಳ ಸಂತುಷ್ಟಿ. ಇದರ ಹಿಂದೆ ಒಂದು ಕಥೆ ಇದೆ, ನಾನು ಅದನ್ನ ಹೇಳ್ತಾ ಇವತ್ತಿನ ಉಪನ್ಯಾಸ ಮುಗಿಸ್ತೇನೆ. ಶಿವರಾತ್ರಿಯ ಒಂದು ರಾತ್ರಿ, ಆವತ್ತಿನ ದಿನದ ಸಮಯ, ಒಬ್ಬ ಬೇಡ ಕಾಡಿಗೆ ಹೋಗ್ತಾನೆ ಬೇಟೆ ಆಡ್ಬೇಕಂತ. ಅವನಿಗೆ ಗೊತ್ತಿಲ್ಲ ಅವತ್ತು ಶಿವರಾತ್ರಿ ಅಂತ, ಆದ್ರೆ ಬೇಟೆ ಆಡ್ಲಿಕ್ಕೆ ಹೋಗಿದ್ದ. ಬೇಟೆ ಸಿಗ್ಲಿಲ್ಲ ಅವನಿಗೆ. ಎಲ್ಲಾ ಕಡೆ ಸುತ್ತುವರೆದು ನೋಡ್ತಾನೆ, ಬೇಟೆ ಸಿಗ್ಲಿಲ್ಲ. ಆ ಕತ್ಲೆ ಆಗಿ ಬಿಡುತ್ತೆ. ಕೊಂಡಾರಣ್ಯದ ಮಧ್ಯೆ ಸಿಲುಕಿಕೊಂಡು ಬಿಡ್ತಾನೆ ಅವನು. ಇತ್ತ ಕಡೆ ಮನೆಗೆ ಬರ್ಲಿಕ್ಕೆ ದಾರಿ ಕಾಣಿಸಲ್ಲ. ರಾತ್ರಿ ಅಲ್ಲಿ ಇರುವಾಗೂ ಇಲ್ಲ, ಯಾಕಂದ್ರೆ ನಿಶಾಚರಿಯಾದಂತಹ ಕ್ರೂರ ಪ್ರಾಣಿಗಳು ತನಗೆ ತೊಂದರೆ ಕೊಟ್ಟಾವು ಅಂತ ಒಂದು ಮರ ಹತ್ಕೊಳ್ತಾನೆ. ಅಲ್ಲಿ ಇಡೀ ರಾತ್ರಿ ಕಳೆಯುವ ಅಂತ ಯೋಚನೆ ಮಾಡಿ ಕೂತ್ಕೊಂಡಿದ್ದ. ಅಷ್ಟೊತ್ತಿಗೆ ಅಲ್ಲೊಂದು ಜಿಂಕೆ ನೀರು ಕುಡಿಲಿಕ್ಕೆ ಬರುತ್ತೆ, ದೂರದಲ್ಲಿ ಒಂದು ಕೆರೆಯಲ್ಲಿ ಜಿಂಕೆ. ಅದಕ್ಕೆ ಬಾಣ ಬಿಡಬೇಕು, ಅಟ್ಲೀಸ್ಟ್ ಒಂದಾದ್ರೂ ಆಹಾರ ಸಿಕ್ತಲ್ಲ ಅಂತೇಳಿ ಬಾಣ ಬಿಡಬೇಕು ಅಂತ ಬಿಲ್ಲನ್ನು ಎತ್ತುಕೊಂಡು ಬಾಣವನ್ನು ಹೂಡಿ ಎಳೆದಾಗ ಅವನ ಕೈಯಲ್ಲಿರತಕ್ಕಂತ ಒಂದು ಸೋರೆ ಬುರುಡೆಯಲ್ಲಿ ನೀರನ್ನ ಇಟ್ಕೊಂಡು ಬಂದ ಕುಡಿಲಿಕ್ಕೆ ಅಂತ. ಅದು ಕುಡಿಲಿಕ್ಕೆ ಆಗಿರ್ಲಿಲ್ಲ ಅವನು. ಆ ನೀರು ಚೆಲ್ಲು ಹೋಗ್ಬಿಡುತ್ತೆ ಕೆಳಗೆ. ಆಮೇಲೆ ಬಾಣ ಬಿಡುವಷ್ಟರ ಹೊತ್ತಿಗೆ ಆ ಜಿಂಕೆ ಹೇಳುತ್ತೆ, ನನ್ನನ್ನು ಕೊಲ್ಬೇಡ, ನಾನು ನಿನಗೆ ಆಹಾರವಾಗಿ ಬರ್ತೇನೆ, ಆದ್ರೆ ಮನೆಗೆ ಹೋಗಿ ನನ್ನ ಮಕ್ಕಳನ್ನು ಯಜಮಾನರ ಕೈ ಒಪ್ಪಿಸಿ ಬಿಡ್ತೇನೆ, ನೀನು ನನ್ನನ್ನು ಕ್ಷಮಿಸು ಅಂತ ಹೇಳುತ್ತೆ. ಅವನು ಕ್ಷಮಿಸುವ ಸ್ವಭಾವದವನೇ ಅಲ್ಲ, ಪ್ರಾಣಿ ಸಿಕ್ತು ಅಂದ್ರೆ ಕೊಲ್ಲೋದೆ. ಆದ್ರೂ ಯಾಕೋ ಅವನ ಮನಸ್ಸಲ್ಲಿ ವೃತ್ತಿ ಬಂತು, ಇಲ್ಲ ಇದನ್ನು ಹೊಡೆಯಬಾರದು ಅಂತ ದಯೆಯನ್ನು ತೋರಿಸ್ತಾನೆ ಅವನು. ಆಯ್ತು ಹೋಗ್ಬಾ ಅಂತ ಬಿಡ್ತಾನೆ. ಅದು ಹೋಯ್ತು. ಆಮೇಲೆ ಅವನಿಗೆ ಕೆಳಗೆ ಇಳಿಯುವ ಹಾಗಿಲ್ಲ, ಅದಕ್ಕೆ ಮರದ ಮೇಲೆ ಕೂತ್ಕೊಂಡು ಎಲೆಯನ್ನು ಚಿವುಟಿ ಹಾಕ್ತಾ ಇದ್ದ, ಟೈಮ್ ಪಾಸ್, ಸಮಯ ಕಳೆಯೋದಕ್ಕೆ. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಇನ್ನೊಂದು ಜಿಂಕೆ ಬಂತು, ಹೆಣ್ಣು ಜಿಂಕೆ. ಅದು ಕೂಡ ಅದೇ ರೀತಿಯಾಗಿ ಬೇಡ್ಕೊಳ್ಳುತ್ತೆ, ಅದನ್ನು ಬಿಟ್ಟು ಕಳಿಸ್ತಾನೆ. ಮತ್ತು ಮಧ್ಯದಲ್ಲಿ ಎಲೆ ಚಿವುಟ ಹಾಕುವುದೇ ಮಾಡ್ತಾ ಇರ್ತಾನೆ ಸುಮ್ಮನೆ ಕೂತ್ಕೊಂಡು. ಮತ್ ಬೆಳಗಿನ ಜಾವದ ಹೊತ್ತಿಗೆ ಮತ್ತೊಂದು ಗಂಡು ಜಿಂಕೆ ಬರುತ್ತೆ. ಅದು ಕೂಡ ಅದೇ ರೀತಿಯಾಗಿ ಹೇಳುತ್ತೆ, ನನ್ನ ಹೆಂಡತಿ ಮಕ್ಕಳಿಗೆ ಹೇಳಿ ಬರ್ತೇನೆ ಅಂತ. ಅವನು ಅದನ್ನು ಬಿಡ್ತಾನೆ. ಒಟ್ಟು ಬೆಳಗಾಯ್ತು. ಬೆಳಗಾಗುತ್ತಾ ಇದ್ದ ಹಾಗೆ 3 ಜಿಂಕೆಗಳು ಬಂದು, 2 ಹೆಣ್ಣು ಜಿಂಕೆ, 1 ಗಂಡು ಜಿಂಕೆ. ಅವು ಕೇಳ್ಕೊಳ್ತವೆ ನಮ್ಮನ್ನ ಕೊಲ್ಲು ಅಂತ. ಯಾಕ ಅವನ ಮನಸ್ಸಿಗೆ ಕೊಲ್ಲಬೇಕು ಅಂತ ಪ್ರವೃತ್ತಿನೇ ಬರ್ತಾ ಇಲ್ಲ. ಪಾಪ ಅನಿಸ್ತಾ ಇದೆ, ಕರುಣೆ ಹುಟ್ಟುತ್ತಾ ಇದೆ ಹೃದಯದಲ್ಲಿ. ಯಾವತ್ತೂ ಹೀಗಾಗ್ಲಿಲ್ಲ, ಇವತ್ತು ಯಾಕೆ ಹೀಗಾಯ್ತು ಅಂತ ಹೇಳಿ ಯೋಚನೆ ಮಾಡುವಾಗ ಶಿವ ಪ್ರತ್ಯಕ್ಷನಾಗಿ ಹೇಳ್ತಾನೆ, ಇದು ನಿನ್ನಲ್ಲಿ ಸಾತ್ವಿಕ ಗುಣ ಬರ್ಲಿಕ್ಕೆ ಕಾರಣ ಏನಂದ್ರೆ ಶಿವರಾತ್ರಿ ದಿನ ನೀನು ಪೂಜೆ ಮಾಡಿದ್ದು, ಉಪವಾಸ ಮಾಡಿದ್ದು ಅಂತ ಹೇಳ್ತಾನೆ. ಅದು ಇನ್ನೊಂದು ಕಥೆ ಮುಂಭಾಗ ಬೇರೆ ಬೇರೆ ರೀತಿ ಇದೆ. ಅವನು ಶಿವಲೋಕಕ್ಕೆ ಹೋಗ್ತಾನೆ ಅಂತನೂ ಇದೆ. ಒಟ್ಟಿನಲ್ಲಿ ಅವನು ಕೇಳ್ತಾನೆ, ಎಲ್ಲಿ ನಾನು ಶಿವನ ಪೂಜೆನೆ ಮಾಡ್ಲೇ ಇಲ್ಲ, ಯಾವ ವ್ರತನೂ ಮಾಡ್ಲಿಲ್ವಲ್ಲ ಅಂತ. ಇವತ್ತು ಶಿವರಾತ್ರಿ ಹಗಲಿಡೀ ನೀನು ಉಪವಾಸ ಮಾಡಿದೆ, ನಿನಗೆ ಆಹಾರ ಸಿಗ್ಲಿಲ್ಲ, ಮತ್ತೆ ನೀನ್ ಮೇಲ್ ಕೂತ್ಕೊಂಡು ನೀ ತಂದಿರುವಂತ ನೀರನ್ನು ಚೆಲ್ಲಿದೆಯಲ್ಲ, ಅಲ್ಲಿ ಕೆಳಗಡೆಗೆ ಒಂದು ಶಿವಲಿಂಗ ಇತ್ತು, ಶಿವಲಿಂಗದ ಮೇಲೆ ನೀರು ಬಿತ್ತು. ಮತ್ತೆ ನೀನು ಹತ್ತಿರುವ ಮರ ಬಿಲ್ಲುವ ವೃಕ್ಷ, ಅದು ನೀನ್ ಸಮಯ ಕಳೆಯುವುದಕ್ಕಾಗಿ ಬಿಲ್ಲುವ ಎಲೆಯನ್ನ ಏನು ಕೆಳಗಡೆ ಹಾಕ್ತಿದ್ದೆ, ಅದು ಶಿವಲಿಂಗದ ಮೇಲೆ ಬಿದ್ದು ನೋಡಿ ಎಷ್ಟು ದೊಡ್ಡ ರಾಶಿ ಆಗಿದೆ. ಮತ್ತೆ ನೀನು ದಯೆಯನ್ನು ತೋರಿಸಿದ್ಯಾ, ದಯಾಭಿಕ್ಷೆಯನ್ನ ಮಾಡಿದ್ದೀಯಾ ನೀನು.
ಆ ರೀತಿ ದಾನವನ್ನು ಕೊಟ್ಟಾಗಾಯ್ತು, ನೀನು ಅಭಯ ದಾನವನ್ನು ಕೊಟ್ಟಾಗಾಯ್ತು. ಒಟ್ಟಿನಲ್ಲಿ ಪೂಜೆಯನ್ನು ಮಾಡಿದ್ಯಾ, ದಾನವನ್ನು ಮಾಡಿದ್ಯಾ, ಉಪವಾಸವನ್ನು ಮಾಡಿದ್ಯಾ, ವ್ರತವನ್ನು ಆಚರಿಸಿದ್ದೀಯಾ. ಆದ್ರಿಂದ ಶಿವರಾತ್ರಿ ವ್ರತವನ್ನು ನೀನು ಗೊತ್ತಿಲ್ಲದೆ ಆಚರಿಸಿದ್ದೀಯಾ. ಅವನಿಗೆ ಗೊತ್ತಿರ್ಲಿಲ್ಲ, ಆದ್ರೆ ಅಯಾಚಿತವಾಗಿ ಅಪ್ರಯತ್ನ ಪೂರ್ವಕವಾಗಿ ಘಟಿಸಿ ಹೋಯ್ತದು. ಹಾಗೆ ಘಟಿಸಿದರೂ ಕೂಡ ಅವನ ಪಾಪಕ್ಷಯ ಆಯಿತು ಅಂತ ಒಂದು ಅರ್ಥವಾದ ಅಂತ ಹೇಳ್ತಾರೆ. ಅಂದ್ರೆ ಮಹಿಮೆಯನ್ನು ಹೇಳುವಾಗ ಅಷ್ಟು ಫಲ ಇದೆ ಶಿವರಾತ್ರಿಗೆ. ನಮಗ್ ಗೊತ್ತಿಲ್ದೇನೆ ಒಂದು ಲೋಟ ನೀರು ಹಾಕಿದ್ರು, ಒಂದು ಬಿಲ್ವ ಪತ್ರ ಹಾಕಿದ್ರು, ಶ್ರದ್ಧೆ ಇರ್ಲಿ ಇಲ್ಲದೆ ಹೋಗ್ಲಿ, ಅದು ಫಲವನ್ನು ಕೊಡ್ತದೆ. ಅಂತಹ ವಿಶೇಷವಾದಂತಹ ಒಂದು ರಾತ್ರಿ ಇವತ್ತು. ನಾವು ಅದನ್ನ ಸಮಯವನ್ನು ಹಾಳು ಮಾಡಿಕೊಳ್ಳೋದು ಬೇಡ. ಎಷ್ಟಾಗತ್ತೋ ಅಷ್ಟು ಸಾಧ್ಯ ಆದಷ್ಟು ಬೆಳಿಗ್ಗೆ ತನಕ ಇರುವ ನಾಮಸ್ಮರಣೆ, ಪೂಜೆ ಮುಂತಾದವುಗಳನ್ನು ಮಾಡುವ ಪ್ರಯತ್ನ ಮಾಡಬೇಕು. ಇಲ್ಲ ಕೊನೆಯ ಪಕ್ಷ 1 ಗಂಟೆಯವರೆಗಾದ್ರೂ, 12ರಿಂದ 1 ಗಂಟೆ ತನಕ ಎಂದು ಮುಖ್ಯವಾದಂತಹ ಸಮಯ ಇದೆ, ಅಲ್ಲಿ ತನಕವಾದ್ರೂ ಕೂಡ ಶಿವನಾಮವನ್ನ ಸ್ಮರಣೆ ಮಾಡ್ತಾ ಕಾಲವನ್ನು ಕಳಿಬೇಕು. ಸಾಧ್ಯವಾದಷ್ಟು ಜಾಗರಣೆಯನ್ನು ಮಾಡುವುದು ಉತ್ತಮ. ಒಟ್ಟಿನಲ್ಲಿ ಈ ಶಿವರಾತ್ರಿಯ ಸಂದರ್ಭ, ಶಿವತತ್ವದ ಶಿವರಾತ್ರಿಯ ವಿಶೇಷದ ಕುರಿತಾಗಿ ಯಥಾಮತಿ ಯಥಾಶಕ್ತಿ ಚಿಂತಿಸ್ಲಿಕ್ಕೆ ನನಗೆ ಅವಕಾಶ ನೀವೆಲ್ಲ ಕಲ್ಪಿಸಿಕೊಟ್ರಿ. ಭಗವಾನ್ ಶಿವನು ಸುಪ್ರೀತನಾಗ್ಲಿ, ನಮ್ಮೆಲ್ಲರ ಒಳಗಿರತಕ್ಕಂತಹ ಅಜ್ಞಾನ ಅಂಧಕಾರವನ್ನು ದೂರ ಮಾಡಲಿ. ಯಾ ನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗತ್ಯ ಸಂಯಮಿ ಅಂತ ಹೇಳಿದಾಗೆ, ಜ್ಞಾನಿಯಾದವನು ಯಾವ ಕತ್ತಲೆಯಲ್ಲಿ ಎಚ್ಚರ ಇರ್ತಾನೋ ಅಂತಹ ಅಜ್ಞಾನ ಅಂಧಕಾರದಲ್ಲಿ ನಾವು ಎಚ್ಚರ ಇರುವಂತೆ ಆ ಸದಾಶಿವನು ನಮಗೆ ಪೂರ್ಣಾನುಗ್ರಹವನ್ನು ಮಾಡಲಿ. ಅವನ ಲೀಲೆ ಅಪಾರವಾದದ್ದು, ಅನಂತವಾದದ್ದು. ಪುಷ್ಪದಂತನು ಹೇಳ್ತಾನೆ, ಅಸಿತಗಿರಿ ಸಮಂ ಸ್ಯಾತ್ ಕಜ್ಜಲಂ ಸಿಂಧು ಪಾತ್ರೆ. ಸಾಗರವನ್ನೇ ಶಾಯಿಯಾಗಿ ಮಾಡಿಕೊಂಡು, ವೃಕ್ಷಗಳನ್ನೇ ಲೇಖನಿಯಾಗಿ ಮಾಡಿಕೊಂಡು, ಸಾಕ್ಷಾತ್ ಶಾರದೆಯೇ ಕೂತ್ಕೊಂಡು ಬರೆದ್ರು ನಿನ್ನ ಮಹಿಮೆಯನ್ನು ವರ್ಣಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಹೀಗಿರುವಾಗ ನಾವು ಏನ್ ಹೇಳಲಿಕ್ಕೆ ಸಾಧ್ಯ? ಅಂತೂ ನಮಗೆ ಸಿಕ್ಕಂತಹ ಈ ಅಲ್ಪ ಅವಧಿಯಲ್ಲಿ ಯಥಾಮತಿ ಯಥಾಶಕ್ತಿ ನಾವು ಚಿಂತನೆಯನ್ನು ಮಾಡಿದ್ದೇವೆ. ಎಲ್ಲರಿಗೂ ಮಂಗಲವಾಗಲಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಾರಾಯಣ ನಾರಾಯಣ ನಾರಾಯಣ. ಗುರುಗಳಿಗೆ ನಮಸ್ಕಾರ. ಹರಿ ಓಂ. ನಮ್ಮ ಒಂದು ಕೋರಿಕೆಗೆ ಒಂದೇ ದಿನದಲ್ಲಿ ತಾವು ಇಷ್ಟೊಂದು ವಿಷಯನ ತಿಳಿಸ್ಕೊಟ್ಟಿದ್ದಕ್ಕೆ ಎಲ್ಲರ ಪರವಾಗಿ ನಾನು ಸಾಷ್ಟಾಂಗವಾಗಿ ನಮಸ್ಕಾರ ಮಾಡ್ತೀನಿ. ಸೂಚನೆ ಕೊಟ್ಟಿದ್ದಕ್ಕೆ ನಿಮಗೂ ಮಂಗಲವಾಗಲಿ. ಒಂದು ವಿಷಯ, ನೀವು ರುದ್ರದ ಅಷ್ಟೇ ಒಂದು ಶಕ್ತಿ ಇರುವ ಒಂದು ಸ್ತೋತ್ರ ಅಂತ ಹೇಳಿದ್ರಿ ಫಸ್ಟಿಗೆ. ಅದು ಯಾವ್ದು ಅಂತ ನಂಗೆ ಕರೆಕ್ಟ್ ಆಗಿ ಗೊತ್ತಾಗ್ಲಿಲ್ಲ ನಮ್ಗೆ. ಅದು ಶಿವ ಮಹಿಮ್ನ ಸ್ತೋತ್ರ ಅಂತ ಹೇಳ್ತಾರೆ. ಶಿವ ಮಹಿಮ್ನ ಸ್ತೋತ್ರ ಅಂತ ತುಂಬಾ ಪ್ರಾಚೀನವಾದಂತಹ ಒಂದು ಸ್ತೋತ್ರ. ಅದನ್ನ ಪುಷ್ಪದಂತ ಎನ್ನುವಂತಹ ಗಂಧರ್ವ ರಚಿಸಿದ ಎಂಬುದಾಗಿ ಹೇಳ್ತಾರೆ. ಅದರಲ್ಲಿ ನಮ್ಮ ದಕ್ಷಿಣ ಭಾರತದಲ್ಲಿ ಅಷ್ಟು ಪ್ರಸಿದ್ಧಿ ಇಲ್ಲ ಅದು. ಆದ್ರೆ ಹೊಳೆನರಸೀಪುರದ ಸ್ವಾಮಿಗಳಾದಂತ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು ಅದಕ್ಕೆ ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಇದಕ್ಕೆ ಯಾವ್ದಕ್ಕೆ, ಶಿವಮಹಿಮ್ನ ಸ್ತೋತ್ರಕ್ಕೆ. ಉತ್ತರ ಭಾರತಕ್ಕೆ ನೀವು ಹೋದ್ರೆ ಪ್ರತಿಯೊಂದು ಆಶ್ರಮದಲ್ಲಿಯೂ ಕೂಡ ಸಂಜೆ ಹೊತ್ತು ಈ ಶಿವ ಮಹಿಮ್ನ ಸ್ತೋತ್ರವನ್ನ ಪಠಿಸ್ತಾರೆ. ವಿಶೇಷವಾಗಿ ಶಿವನ ಸ್ಥಾನಗಳು ಏನೇನಿದೆಯೋ ಎಲ್ಲಾ ಕಡೆಗೆ ಶಿವ ಮಹಿಮ್ನ ಸ್ತೋತ್ರ ಅಂತೂ ನಿಶ್ಚಿತವಾಗಿ ಶಿವ ಮಹಿಮ್ನ ಸ್ತೋತ್ರ ಅಂತ ಅದಕ್ಕೆ ಹೆಸರು. ಸರಿ. ಆಮೇಲೆ ಮೃತ್ಯುಂಜಯ ಮಹಾಮಂತ್ರದ ಬಗ್ಗೆ ಒಂದ್ ಸ್ವಲ್ಪ ಸ್ಪಷ್ಟವಾಗಿ ಅರ್ಥ ಹೇಳಿದ್ರೆ, ಕೆಲವರು ಹೆದರಿಕೆಗೋ ಅಥವಾ ಬೇರೆ ಏನೋ ಬರೀ ಮೃತ್ಯುವನ್ನು ಜಯಿಸ್ಲಿಕ್ಕೆ ಅಂತನೋ ಅಥವಾ ಇನ್ನೇನೇನೋ ಕಾರಣಗಳು ಹೇಳ್ತಾರೆ. ಅದ್ರ ಬಗ್ಗೆ ಒಂಚೂರು ಹೇಳಿದ್ರೆ ಚೆನ್ನಾಗಿತ್ತು ಅಂತ. ತ್ರ್ಯಂಬಕಂ ಯಜಾಮಹೇ ಅನ್ನೋ ಮಂತ್ರದ ಬಗ್ಗೆ ಹೇಳ್ತಾರೆ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯಂ ಆಮೃತಾತ್ ಎಂಬಂಥದ್ದು ಮಂತ್ರ. ಅದು ರುದ್ರದಲ್ಲಿಯೇ ಬರ್ತಕ್ಕಂಥದ್ದು ಮತ್ತು ಬೇರೆ ಸಂದರ್ಭದಲ್ಲಿಯೂ ಬರ್ತದೆ. ಅದಕ್ಕೆ ಏನ್ ಅರ್ಥ ಅಂತ ನೋಡಿ. ಅದು ಬರೀ ಮೃತ್ಯುವನ್ನು ಜಯಿಸೋದಕ್ಕಷ್ಟೇ. ಯಾವುದೇ ಒಂದು ರೋಗ ನಮ್ಮಲ್ಲಿದ್ರೂ ಕೂಡ ಆ ರೋಗ ನಿವೃತ್ತಿಗಾಗಿ ಈ ಮೃತ್ಯುಂಜಯ ಮಂತ್ರವನ್ನು ಜಪಿಸಬೇಕು ಅಂತ ಹೇಳ್ತಾರೆ. ನಮ್ಗೆ ಯಾವುದು ರೋಗ ಇಲ್ಲ ಅಂದ್ರೂ ಜಪಿಸ್ಬೋದು. ಯಾಕೆಂದ್ರೆ ಅಜ್ಞಾನ ಎನ್ನುವ ರೋಗ ಇದ್ದೇ ಇದೆಯಲ್ಲ. ಅಜ್ಞಾನ ಎನ್ನುವ ಮೂಲಭೂತ ರೋಗದಿಂದಲೇ ಬೇರೆ ರೋಗ ಹುಟ್ಟಿತ್ತು. ಆದ್ರಿಂದ ಕೆಲವು ಏನು ಶಾರೀರಿಕ ರೋಗಗಳು, ಕೆಲವು ಆದಿವ್ಯಾಧಿ ಅಂತ ಮಾನಸಿಕ ರೋಗಗಳು,
ಇದ್ದೇ ಇರ್ತದೆ. ಎಲ್ಲಾ ರೋಗದ ನಿವೃತ್ತಿಗೂ ಕೂಡ ಅತ್ಯಂತ ಶ್ರೇಯಸ್ಕರವಾದ ಮಂತ್ರ ಇದು. ಯಾವುದು? ತ್ರ್ಯಂಬಕ ಯಜಾಮಹೇ. ಈ ರುದ್ರನ ಇನ್ನೊಂದು ವಿಶೇಷತೆ ಏನಂದ್ರೆ ಅವನು ಭೈಷಜ್ಯ, ಅಂದ್ರೆ ಅವನು ವೈದ್ಯ ಅಂತ. ವೇದಗಳಲ್ಲಿ ಅವನನ್ನು ರೋಗದಕ್ಕೆ ಉಪಶಮನ ಮಾಡುವ ಒಬ್ಬ ವೈದ್ಯ ಎಂಬುದಾಗಿ ಪರಿಗಣಿಸಲ್ಪಟ್ಟಿದೆ. ಆದ್ದರಿಂದ ಶಿವನನ್ನು ಕುರಿತು ನಾವು ಪ್ರಾರ್ಥಿಸಿಕೊಂಡಾಗ ಅವನ ಅನುಗ್ರಹದಿಂದ ನಮ್ಮ ರೋಗ ನಾಶವಾಗ್ತದೆ ಅಂತ ಅದಕ್ಕೆ ಅದರ ಅರ್ಥ ನೋಡೋಣ. ತ್ರ್ಯಂಬಕಂ ಯಜಾಮಹೇ. ಯಜಾಮಹೇ ಅಂದ್ರೆ ಪೂಜಿಸುತ್ತೇನೆ ಅಂತ, ಆರಾಧಿಸುತ್ತೇನೆ ಅಂತ. ಯಜ್ ಧಾತುವಿಗೆ ಆರಾಧಿಸುವುದು, ಪೂಜಿಸುವುದು. ಯಾರನ್ನ ಆರಾಧಿಸುತ್ತೇನೆ? ತ್ರ್ಯಂಬಕಂ, ಸುಗಂಧಿಂ, ಪುಷ್ಟಿವರ್ಧನಂ ಎಂಬ 3 ವಿಶೇಷಣಗಳನ್ನು ಹೇಳಿದ್ದಾರೆ. ತ್ರ್ಯಂಬಕ ಅಂದ್ರೆ 3 ಕಣ್ಣುಳ್ಳವನು. ಅಂಬಕ ಅಂದ್ರೆ ಕಣ್ಣು. ಅಂಬಕ ತ್ರ್ಯಂಬಕ ಅಂತ. ಸೋಮ, ಸೂರ್ಯ, ಅಗ್ನಿಲೋಚನ ಅಂತ 3 ಕಣ್ಣಿದೆ ಅವನಿಗೆ, ಈಶ್ವರನಿಗೆ. ಬಲಗಣ್ಣು ಸೂರ್ಯ, ಎಡಗಣ್ಣು ಚಂದ್ರ, 3ನೇ ಹಣೆಗಣ್ಣು ಅಂತ ಏನಿದೆ ಅದು ಅಗ್ನಿ ಅಂತ. ಅದು ಅಗ್ನಿ ಅಂದ್ರೆ ಅದು ಯಾಕೆ ಅಂದ್ರೆ ಪ್ರತಿಯೊಬ್ಬರಿಗೂ ಇದೆ 3 ಕಣ್ಣು. ನಮ್ದು ಬರೀ 2 ಕಣ್ಣುಗಳಲ್ಲಿ ನೋಡ್ತೇವೆ. ಆದ್ರೆ 3ನೇ ಜ್ಞಾನ ನೇತ್ರ ಅಂತ ಹೇಳುವಂಥದ್ದು ಏನಿದೆ ಅದು ಜಾಗೃತವಾಗಿಲ್ಲ. ಶಿವನಿಗೆ ಆ ಜ್ಞಾನ ನೇತ್ರವು ಜಾಗೃತವಾಗಿದೆ. ಈ ಹೊರಗಣ್ಣು ನಮಗಿರುವಂತಹ ಒಂದು ಇಂದ್ರಿಯ ರೂಪದ ಕಣ್ಣೇನು, ಚರ್ಮಚಕ್ಷು ಏನಿದೆ ಅದು ಹೊರ ಪ್ರಪಂಚವನ್ನು ನೋಡುತ್ತೆ ಅಷ್ಟೇನೆ. ಆದ್ರೆ ಜ್ಞಾನೇಂದ್ರಿಯ ಅನ್ನುವಂಥದ್ದು ಅತೀಂದ್ರಿಯವಾದದ್ದನ್ನು ನೋಡುತ್ತೆ. ಯಾರಿಗೆ ಈ ಈ ಭಾಗದಲ್ಲಿ ಆಜ್ಞಾಚಕ್ರ ಅಂತ ಕರೀತಾರೆ, ಅಲ್ಲಿ ಆ ಆಜ್ಞಾಚಕ್ರ ಜಾಗೃತವಾಗಿರುತ್ತದೋ ಅದು ಆಜ್ಞಾಚಕ್ರ ಜಾಗೃತ ಅನ್ನುವಂಥದ್ದು ಯೋಗದ ಭಾಷೆ. ಅಧ್ಯಾತ್ಮದ ಭಾಷೆಯಲ್ಲಿ ಜ್ಞಾನ ನೇತ್ರ ಅನ್ನುವಂಥದ್ದು, ಜ್ಞಾನವನ್ನು ಪಡೆದುಕೊಂಡಿರ್ತಾನೋ ಗುರುಶಾಸ್ತ್ರೋಪದೇಶದಿಂದ ಅವನ ದೃಷ್ಟಿಯೇ ಬದಲಾಗುತ್ತೆ, ಪ್ರಪಂಚ ನೋಡುವ ದೃಷ್ಟಿಯೇ ಬದಲಾಗುತ್ತೆ. ಆದ್ರಿಂದ ಆ 3 ಕಣ್ಣುಳ್ಳವನು ಅಂತ. ಶಿವನಿಗೆ 3ನೇ ಕಣ್ಣು ಜ್ಞಾನವನ್ನ ನೆನಪಿಸುವುದಷ್ಟೇ ಅಲ್ಲ, ಪ್ರಳಯ ಕಾಲದ ಅಗ್ನಿಯನ್ನು ಕೂಡ ಅದು ಹೊರಹೊಮ್ಮಿಸ್ತದೆ. ಆದ್ದರಿಂದ ಕಾಮದೇವನನ್ನು ಸುಟ್ಟಿದ್ದು 3ನೇ ಕಣ್ಣಿಂದಲೇ. ಆದ್ದರಿಂದ ಮುಕ್ಕಣ್ಣನಾದ ಶಿವ ಎಂಬುದಾಗಿ ಅವನ್ನ ಕರೀತೇವೆ. ಅವನು ಸುಗಂಧಿಂ ಪುಷ್ಟಿವರ್ಧನಂ ಅಂತ. ಸುಗಂಧಿಂ ಅಂತ ಹೇಳಿದ್ರೆ ಸುಗಂಧ ಅಂದ್ರೆ ವಿಶೇಷವಾದಂತಹ ವಾಸನೆ ಉಳ್ಳವನು, ಗಂಧವನ್ನುಳ್ಳವನು ಅಂತ. ಅದಕ್ಕೆ ಗಂಧ ಅನ್ನೋ ಶಬ್ದಕ್ಕೆ ಬಾಹ್ಯವಾದ ಪೃಥ್ವಿ ತತ್ವ ಮುಂತಾದವುಗಳ ಗಂಧದು ಅರ್ಥವಾಗುತ್ತೆ ಸುಗಂಧ. ಅದಕ್ಕಿಂತ ವಿಶೇಷವಾಗಿ ಸದ್ಗುಣಗಳನ್ನ ಹೊಂದಿದವನು. ಮನಸ್ಸಿನ ಗಂಧ ಅನ್ನುವಂಥದ್ದೇನಿದೆ ಅದು ಹೆಚ್ಚು ಪ್ರಭಾವಶಾಲಿ ಹೊರಗಡೆ ಗಂಧಕ್ಕಿಂತ. ಆದ್ದರಿಂದ ಆ ಮನಸ್ಸಿನಲ್ಲಿ ಆ ವಿಶೇಷವಾದಂತಹ ಸಕಲ ಗುಣಗಳನ್ನ ಅವನು ಹೊಂದಿರೋದ್ರಿಂದ ಸುಗಂಧಿಂ. ಪುಷ್ಟಿವರ್ಧನಂ ಅಂತ, ಸಕಲ ಜೀವರಾಶಿಗಳಿಗೆ ಪುಷ್ಟಿಯನ್ನು ನೀಡುವವನು. ಸೂರ್ಯನ ರೂಪದಲ್ಲಿದ್ದು, ಚಂದ್ರನ ರೂಪದಲ್ಲಿದ್ದು, ಅಗ್ನಿಯ ರೂಪದಲ್ಲಿದ್ದು ಅವನು ಸಕಲ ಜೀವರಾಶಿಗಳನ್ನು ಪೋಷಿಸ್ತಾ ಇದ್ದಾನೆ. ಆದ್ದರಿಂದ ಅವನು ಪೋಷಕವಾದಂತಹ ಕಾರ್ಯವನ್ನು ಮಾಡೋದ್ರಿಂದ ಪುಷ್ಟಿವರ್ಧನಂ. ಆ ರೀತಿಯಾಗಿ ಅವನನ್ನು ಸ್ತುತಿಸಿ ಆಯ್ತು. ಈಗ ಸ್ತುತಿಸಿ ಆದ್ಮೇಲೆ ಪ್ರಾರ್ಥನೆ ಬೇಡ್ಕೊಳ್ಬೇಕಲ್ಲ, ನಂಗೆ ಏನ್ ಬೇಕು ಅಂತ ಕೇಳ್ಕೊಳ್ಬೇಕು. ಆದ್ರೆ ಇಲ್ಲಿ ಋಷಿ ಕೇಳ್ಕೊಳ್ತಾ ಇರೋ ಮಾತು ನೋಡಿ, ಉರ್ವಾರುಕಮಿವ ಬಂಧನಾತ್ ಮೃತ್ಯೋಹೋ ಬಂಧನಾತ್ ಮುಕ್ಷೀಯ. ಉರ್ವಾರುಕಮಿವ ಮೃತ್ಯೋಹೋ ಬಂಧನಾತ್ ಮುಕ್ಷೀಯ. ಮುಕ್ಷೀಯ ಅಂದ್ರೆ ಬಿಡುಗಡೆ ಮಾಡುವಂತ, ಮುಚ್ಚು ಧಾತುವಿಗೆ ಬಿಡುಗಡೆ ಮಾಡುವಂತ ಅರ್ಥ. ಯಾವ್ದ್ರಿಂದ ಬಿಡುಗಡೆ ಮಾಡು? ಮೃತ್ಯೋಹ ಮುಕ್ಷೀಯ ಅಂತ, ಮೃತ್ಯುವಿನಿಂದ ಬಿಡುಗಡೆ ಮಾಡುವಂತ. ಮೃತ್ಯು ಅಂದ್ರೆ ಏನು? ಮೊದಲನೇದಾಗಿ ಶರೀರಾಭಿಮಾನ ಇದೆ, ನಾನು ದುಃಖಿ, ನಾನು ಸಂಸಾರಿ, ಇದೇ ಮೃತ್ಯು ವಾಸ್ತವವಾಗಿ. ಈಶಾವಾಸ್ಯ ಉಪನಿಷತ್ತಿನ ಪ್ರಕಾರ ಯಾರು ಆತ್ಮನನ್ನು ಅರಿತಿಲ್ವೋ ಅವರು ಮೃತ್ಯುಮುಖರೇ ಆಗಿದ್ದಾರೆ ಅಂತ ಆತ್ಮಹನನಾಹ ಅಂತ ಕರೆಯುತ್ತದೆ. ಅದೊಂದು ರೀತಿಯ ಆಧ್ಯಾತ್ಮಿಕವಾದ ಮೃತ್ಯು. ಇನ್ನೊಂದು ಮೃತ್ಯು ಇದೆ, ಹುಟ್ಟು ಸಾವಿನ ಚಕ್ರ. ಹಾಗೆ ಒಟ್ಟಿನಲ್ಲಿ ಮೃತ್ಯು ಅಂದ್ರೆ ಅಜ್ಞಾನವೇ ಮೃತ್ಯು. ಮೃತ್ಯೋರ್ ಮುಕ್ಷೀಯ, ನೀನು ನನ್ನ ಹುಟ್ಟು ಸಾವಿನ ಚಕ್ರ ರೂಪವಾದಂತಹ ಶರೀರ ಮನಸ್ಸಿನ ಅಭಿಮಾನ ರೂಪವಾದಂತಹ ಈ ಮೃತ್ಯುವಿನ ದವಡೆಯಿಂದ ಬಿಡುಗಡೆ ಮಾಡು. ಅದು ಋಷಿಗಳು ಮಾಡಿಕೊಳ್ಳುವಂತಹ ಪ್ರಾರ್ಥನೆ. ಇನ್ನು ನಮ್ಮಂತ ಸಾಮಾನ್ಯರಿಗೆ ಹೇಗೆ ಅನ್ವಯ ಆಗ್ತದೆ? ಯಾವುದೋ ರೋಗದಿಂದ ನರಳುತ್ತಾ ಇದ್ದೇನೆ, ಮೃತ್ಯುವಿನ ಭಯ ನನಗೆ ಕಾಡ್ತಾ ಇದೆ. ಯಾವ ರೋಗ ಬಂದ್ರು ಮೃತ್ಯು ಭಯ ಕಾಡುತ್ತೆ. ನಮ್ಗೆ ಹೊಟ್ಟೆ ನೋವು ಬಂದ್ರು ಸಾಕು, ಕ್ಯಾನ್ಸರ್ ಆಗಿದೆ ಅಂತ ಯೋಚನೆ ಬರ್ಲಿಕ್ಕೆ ಶುರುವಾಗ್ತದೆ. ಆದ್ರಿಂದ ನಮ್ಮಂಥವರಿಗೆ ಈ ಮೃತ್ಯು ಭಯದಿಂದ ನಮ್ಮನ್ನು ಯಾಕೆ ಅವನು ಕಾಪಾಡುತ್ತಬೇಕು ಅಂದ್ರೆ ಅವನು ಕಾಲ ಯಮನಿಗೂ ಯಮನಾಗಿದ್ದಾನೆ. ಆದ್ರಿಂದ
ಆ ಮಾರ್ಕಂಡೇಯ ಮುಂತಾದಂತಹ ಸ್ತುತಿಯಲ್ಲಿ ನೋಡ್ತೇವಲ್ಲ, ನನಗೆ ಮೃತ್ಯುವಿನ ಭಯ ಇಲ್ಲ ಎಂಬುದಾಗಿ ಹೇಳ್ತಾನೆ. ತನ್ಮೇ ಕಿಮ್ಮೇ ಮೃತ್ಯು ಕರಿಷ್ಯತಿ, ನನಗೆ ಮೃತ್ಯು ಏನ್ ಮಾಡ್ಲಿಕ್ಕೆ ಸಾಧ್ಯ, ಶಿವನನ್ನು ಆಶ್ರಯಿಸಿದ್ದೇನೆ ಅಂತ ಮಾರ್ಕಂಡೇಯ ಕೃತಂತ ಶಿವಸ್ತುತಿ ಇದೆ. ಹಾಗೆ ಮೃತ್ಯೋರ್ಮುಕ್ಷೀಯ ಅಂತ ಕೇಳ್ತಾರೆ. ಯಾವ್ದ್ರಿಂದ ಅಂತ ಹೇಗೆ ಅಂತ ಕೇಳೋ ಒಂದು ದೃಷ್ಟಾಂತ ಚೆನ್ನಾಗಿದೆ. ಉರ್ವಾರುಕಮಿವ ಅಂತ. ಉರ್ವಾರುಕ ಅಂತ ಹೇಳಿದ್ರೆ ಸೌತೆಕಾಯಿ ಅಂತ, ಅಥವಾ ನಮ್ಮ ಕಡೆಗೆ ಬರುವಂತಹ ಮೊಗೆಕಾಯಿ ಅಂತ ಕರಿತೇವೆ, ಹಾಗೂ ಆಗ್ಬೋದು. ಆ ರೀತಿ ಬಳ್ಳಿಯಲ್ಲಿ ಬರತಕ್ಕಂಥ ಒಂದು ಕಾಯಿ ಸೌತೆಕಾಯಿ ಅಂತ ಇಟ್ಕೊಳ್ಳೋಣ. ಅದು ಹೇಗೆ ಬಳ್ಳಿ ಒಣಗಿದಾಗ ತನ್ನ ತೊಟ್ಟಿನಿಂದ ಸಹಜವಾಗಿ ಕಿತ್ತು ಬರ್ತದೋ, ಅಂದ್ರೆ ಯಾವ ಪ್ರಯತ್ನ ಇಲ್ಲದೆ ಅದು ಕಳಚಿ ಹೊರಗಡೆಗೆ ಬೇರೆ ಆಗ್ತದೋ, ತೊಟ್ಟಿನಿಂದ ಕಳಚಿ ಬೇರೆ ಆಗ್ತದೋ, ಹಾಗೆ ನನ್ನ ಆತ್ಮವು ಈ ಶರೀರಾದಿಗಳ ಅಭಿಮಾನದಿಂದ ಬೇರೆಯಾಗಲಿ. ಮೃತ್ಯುವಿನಿಂದ ಬಿಡುಗಡೆ ಆಗುವುದು ಎಂಬ ಶಬ್ದಕ್ಕರ್ಥ ಏನು? ಶರೀರ ಮನಸ್ಸು ಬುದ್ಧಿಗಳಿಗಿಂತ ಬೇರೆಯಾದ ನಿತ್ಯ ಸತ್ಯವಾದ ಆತ್ಮ ಅಂತ ದೃಕ್ ಮತ್ತು ದೃಶ್ಯವನ್ನ ಸಪರೇಟ್ ಮಾಡ್ಕೊಳ್ಳೋದು. ಆ ಸಪರೇಷನ್ ಹೇಗಾಗಲಿ ಅಂದ್ರೆ ಸಹಜವಾಗಲಿ. ಈ ಸೌತೆಕಾಯಿ ಇದ್ದ ಹಾಗೆ ಬೇರಿನಿಂದ ಅದು ಬೀಳಿನಿಂದ ಅದು ಬೇರೆ ಆಗುವ ಹಾಗೆ ಅಂತ ಋಷಿ ಕೇಳ್ಕೊಳ್ತಾ ಇರೋದು. ಮಾ ಮೃತಾತು ಮಾ ಅಮೃತಾತು, ಮೃತ್ಯೋರ್ಮುಕ್ಷೀಯ ಮಾ ಮೃತಾತು. ಈ ಮಾ ಅಮೃತಾತ್ ಅಂತ ಬಿಡಿಸ್ಕೋಬೇಕಾದ್ರೆ, ಅಮೃತತ್ವದಿಂದ ಅಲ್ಲ, ಮಾ ಅಂದ್ರೆ ಅಲ್ಲ, ಅಮೃತತ್ವದಿಂದ ಬಿಡಿಸ್ಬೇಡ ಮತ್ತೆ ಹೆಚ್ಚು ಕಡಿಮೆ ಆಗಿ ಅಂತ. ಅಂದ್ರೆ ನಂಗೆ ಅಮೃತತ್ವ ಬೇಕು, ಮೋಕ್ಷ ಬೇಕು, ಮೃತ್ಯು ಬೇಡ, ಮೃತ್ಯುವಿನಿಂದ ಬಿಡುಗಡೆ ಮಾಡು. ಮೃತ್ಯು ಎಂಬ ಶಬ್ದಕ್ಕೆ ಲೌಕಿಕರ ದೃಷ್ಟಿಯಿಂದ ರೋಗ ರುಜಿನಗಳು, ಆಧ್ಯಾತ್ಮಿಕ ದೃಷ್ಟಿಯಿಂದ ಅಜ್ಞಾನವೇ ಮೃತ್ಯು. ಸೊ ಅದರಿಂದ ನೀನು ಬಿಡುಗಡೆ ಮಾಡು, ಅಮೃತತ್ವದಿಂದ ಅಲ್ಲ, ಅಂದ್ರೆ ಮೋಕ್ಷವನ್ನ ನನಗೆ ಕೊಡು ಎಂಬುದಾಗಿ ಋಷಿಗಳು ಮಾಡ್ತಕ್ಕಂಥ ಉನ್ನತೋನ್ನತವಾದ ಪ್ರಾರ್ಥನೆ ಅದು ಮೃತ್ಯುಂಜಯ ಮಂತ್ರ ಅಂತ ಹೇಳಲ್ಪಟ್ಟಿದೆ. ಸಾಕು ಅಂತ ಕಾಣಿಸುತ್ತೆ. ಮುಗಿಸೋಣ ಹಾಗಿದ್ರೆ. ಹರಿ ಓಂ ಗುರುಗಳೇ. ಹರಿ ಓಂ ಹರಿ ಓಂ. ಹರಿ ಓಂ ಸ್ವಾಮಿ. ಸ್ವಾಮಿ, ನಂದೊಂದು ಚಿಕ್ಕ ಡೌಟು. ಅದ್ ಮೋಕ್ಷ ಅಂತಂದ್ರೆ ಈಶ್ವರನೇ ಕೊಡೋದು, ಇಲ್ಲ ಅಂದ್ರೆ ಅದಕ್ ಮಿಂಚಿರೋ ಶುದ್ಧ ಬ್ರಹ್ಮ ಅಂತಾರಲ್ವಾ, ಅವ್ರು ಕೊಡುವಂತದ್ದ? ಏನದು ಮೋಕ್ಷ ಪ್ರಾಪ್ತಿ ಅಂತಾರಲ್ವಾ ಮನುಷ್ಯರಿಗೆ ಮೋಕ್ಷ ಪ್ರಾಪ್ತಿ ಅಂತಂದ್ರೆ ಈಶ್ವರನಲ್ಲಿ ಐಕ್ಯ ಆಗುವಂತದ್ದ, ಇಲ್ಲ ಅಂದ್ರೆ ಅದು ಶುದ್ಧ ಬ್ರಹ್ಮ ಅಂತಾರಲ್ವಾ, ಶುದ್ಧ ಬ್ರಹ್ಮ ಅನ್ನೋದು ಅವ್ರಿಗಿಂತ ಮಿಂಚಿರೋ ಅಂತದ್ದು, ಅವರಲ್ಲಿ ಐಕ್ಯ ಆಗುವಂತದ್ದ? ಅದು ಎರಡು ರೀತಿಯ ಪ್ರಕ್ರಿಯೆ ಇದೆ. ಒಂದು ಕ್ರಮ ಮುಕ್ತಿ, ಇನ್ನೊಂದು ಸದ್ಯೋ ಮುಕ್ತಿ ಅಂತ ಹೇಳ್ತಾರೆ, ಜೀವನ್ ಮುಕ್ತಿ ಅಂತ. ಕ್ರಮ ಮುಕ್ತಿ ಅಂತ ಹೇಳಿದ್ರೆ ಆ ಲೋಕಕ್ಕೆ, ದೇವತೆಯ ಲೋಕಕ್ಕೆ ಹೋಗುವಂಥದ್ದು, ಮತ್ತೆ ಅಲ್ಲಿಂದ ಜ್ಞಾನ ಪಡೆದು ಮುಕ್ತಿ ಹೊಂದುವಂಥದ್ದು ಒಂದು ರೀತಿ. ಇನ್ನೊಂದು ಭೂಲೋಕದಲ್ಲಿ ಇದ್ದಾಗ, ಇದ್ದಾಗ ಜೀವ ಬ್ರಹ್ಮೈಕ್ಯ ಜ್ಞಾನ ಅಂದ್ರೆ ನಿರ್ಗುಣ ಆತ್ಮತತ್ವದ ಜ್ಞಾನವನ್ನು ಪಡೆದುಕೊಂಡು ಈಗ ಬದುಕಿದ್ದಾಗಲೇ ಮುಕ್ತರಾಗುವುದು ಜೀವನ್ ಮುಕ್ತಿ ಅಂತ ಹೇಳ್ತಾರೆ. ಸೊ ಜೀವನ್ ಮುಕ್ತಿ ತೆಗೆದುಕೊಂಡಾಗ ನಿರ್ಗುಣ ಬ್ರಹ್ಮದ ಚಿಂತನೆಯನ್ನು, ವಿಚಾರವನ್ನು ಮಾಡಬೇಕಾಗ್ತದೆ. ಕ್ರಮ ಮುಕ್ತಿಗೆ ಸಗುಣ ಬ್ರಹ್ಮದ ಉಪಾಸನೆಯನ್ನು ಮಾಡಬೇಕಾಗ್ತದೆ. ಸಗುಣ ಬ್ರಹ್ಮ ಉಪಾಸನೆಯಿಂದ ಕ್ರಮ ಮುಕ್ತಿ, ನಿರ್ಗುಣ ಬ್ರಹ್ಮ ವಿಚಾರದಿಂದ ಜೀವನ್ ಮುಕ್ತಿ, ಇದೆರಡೂ ಕೂಡ ಲಭ್ಯ ಇದೆ. ಎರಡರಲ್ಲಿ ಯಾವ್ದು ಮಾಡಿದ್ರು ಮತ್ತೆ ನಮಗ್ ಜನ್ಮ ಅಂತೂ ಇರೋದಿಲ್ಲ ಸ್ವಾಮಿ? ಇಲ್ಲ, ಎರಡರಿಂದಲೂ ಜನ್ಮ ಇಲ್ಲ. ಕ್ರಮ ಮುಕ್ತಿಯಲ್ಲಿಯೂ ಕೂಡ ಕೊನೆಗೆ ಜೀವ ಬ್ರಹ್ಮೈಕ್ಯ ಜ್ಞಾನ ನೇರವಾಗಿ ಹಿರಣ್ಯಗರ್ಭನೇ ಬೋಧಿಸ್ತಾನೆ, ಅದರಿಂದ ಅಲ್ಲಿಯೂ ಮುಕ್ತಿ ಆಗುತ್ತೆ. ಇಲ್ಲಿ ಜೀವನ್ ಮುಕ್ತಿಯಲ್ಲಂತೂ ವಿದೇಹ ಕೈವಲ್ಯ ಉಂಟಾಗಿ ಮತ್ತೆ ಜನ್ಮ ಬರುವಂತಹ ವ್ಯವಸ್ಥೆ ಇಲ್ಲ. ಥ್ಯಾಂಕ್ ಯು ಸ್ವಾಮಿ. ಇನ್ನೊಂದು ಪ್ರಶ್ನೆ ಇದೆ ಗುರುಗಳೇ, ಉಷಾದೇವಿ ಅವರು ಕೈ ಶ್ರೀ ಗುರುಭ್ಯೋ ನಮಃ. ನಮಸ್ತೆ ಗುರುಜಿ. ಜಿಜ್ಞಾಸೆ. ಈಗ ದಿನನಿತ್ಯ ನಾವು ಪೂಜೆ ಮಾಡ್ತೀವಿ, ಆಚರಣೆ ಕ್ರಮದಲ್ಲಿ ಭಕ್ತಿ ಅಂತ ನೀವು ಹೇಳಿದ್ದೀಗ ಶಿವರಾತ್ರಿ ಎಲ್ಲವನ್ನು. ನನಗೆ ಉಪಾಸನೆ ಮಾಡಬೇಕು ಅಂತ ಆಸೆ ಗುರುಜಿ. ಆ ಶಿವತತ್ವವನ್ನ ಹೇಗೆ ನಾವು ಉಪಾಸನೆ ಮಾಡಬೇಕು? ಪೂಜೆ ಮತ್ತು ಉಪಾಸನೆ, ಪೂಜೆಯನ್ನೇ ಉಪಾಸನೆಯಾಗಿ ಪರಿವರ್ತಿಸ್ಬೇಕಾ? ಹೌದು, ಹಾಗೆ. ಪೂಜೆ ಮತ್ತು ಉಪಾಸನೆಗೆ ಇಷ್ಟು ವ್ಯತ್ಯಾಸ ಇಷ್ಟೇ. ಪೂಜೆಯನ್ನ ಕರ್ಮ ಅಂತ ಹೇಳ್ತಾರೆ, ಅದನ್ನು ಮಾನಸಿಕವಾಗಿ ಮಾಡಿದಾಗ ಉಪಾಸನೆ ಆಗ್ತದೆ.
ಈಗ ಶಿವಲಿಂಗವನ್ನೇ ಶಿವಪೂಜೆ ಅಂತ ನೀವೇನು ಮಾಡ್ತೀರಲ್ಲ, ಅದನ್ನ ಮಾನಸಿಕವಾಗಿ ಮಾಡಿದ್ರೆ ಉಪಾಸನೆ. ಉಪಾಸನೆಯಲ್ಲಿ ಕೇವಲ ಮನಸ್ಸು ಮಾತ್ರ ಬಳಕೆಯಾಗಿರುತ್ತೆ, ಹೊರಗಡೆ ಯಾವ ದ್ರವ್ಯಗಳಾಗ್ಲಿ ವಸ್ತುಗಳಾಗಿ ಇರೋದಿಲ್ಲ. ಸಗುಣ ಬ್ರಹ್ಮಣಿ ಸಜಾತೀಯ ವೃತ್ತಿ ಪ್ರವಾಹ ರೂಪ ಮಾನಸ ವ್ಯಾಪಾರ ಉಪಾಸನಾ ಅಂತ ಕರೀತಾರೆ. ಆ ಸಗುಣ ಬ್ರಹ್ಮವನ್ನ, ಅವನ ಪ್ರತೀಕವನ್ನ ಅಥವಾ ಅವನ ರೂಪವನ್ನ ಅಥವಾ ಅವನ ನಾಮವನ್ನ ಅಥವಾ ಅವನ ಲೀಲೆಯನ್ನ, ಯಾವುದೋ ಒಂದು ಆಧಾರವನ್ನ ಆಲಂಬನೆಯನ್ನು ಇಟ್ಟುಕೊಂಡು ಒಂದೇ ತೆರನಾದ ವೃತ್ತಿಗಳನ್ನ ಹರಿಸುವುದರ ಮೂಲಕವಾಗಿ ಮಾನಸ ವ್ಯಾಪಾರ, ಕೇವಲ ಮನಸ್ಸಲ್ಲಿ ಮಾಡತಕ್ಕಂತಹ ಒಂದು ಕ್ರಿಯೆಗೆ ಉಪಾಸನೆ ಎಂಬುದಾಗಿ ಕರೀತಾರೆ. ಆದ್ರಿಂದ ಶಿವನ ರೂಪವನ್ನೇ ನೀವು ಮನಸ್ಸಲ್ಲಿ ಚಿಂತಿಸಬಹುದು, ಅಥವಾ ಶಿವನಾಮವಾದ ನಮಃ ಶಿವಾಯವನ್ನು ಮಾನಸಿಕವಾಗಿ ಜಪಿಸಬಹುದು, ಅಥವಾ ಶಿವಲಿಂಗದ ಪೂಜೆ, ಶಂಕರ ಭಗವತ್ಪಾದರು ಶಿವ ಮಾನಸ ಪೂಜಾ ಅಂತ ಬರೆದಿದ್ದಾರೆ. ಶಿವನನ್ನ ಮಾನಸಿಕವಾಗಿ ಹೇಗೆ ರತ್ನೈ ಕಲ್ಪಿತ ಮಾಸನಂ ಮುಂತಾದ ಶ್ಲೋಕಗಳನ್ನ ನಾವು ಅರ್ಥಾನುಸಂಧಾನ ಮಾಡ್ತಾ ಆ ರೀತಿ ಪೂಜೆಯನ್ನು ಮನಸ್ಸಿನಲ್ಲೇ ಮಾಡಬಹುದು. ಈ ಪ್ರಕಾರವಾಗಿ ಉಪಾಸನೆಯನ್ನ ಮಾಡಬಹುದು. ಧನ್ಯವಾದ ಪ್ರಭು. ಯಾಕೆಂದ್ರೆ ನಮ್ಗೆ ಈ ಆಚರಣೆಯನ್ನ ಮಾಡ್ತಾ ಮಾಡ್ತಾ ಬಿಟ್ರೆ ಏನ್ ತಪ್ಪಾಗುತ್ತೋ ಅಂತ ಒಂದು ಒಳಗಡೆ ಭಯ ಇರುತ್ತೆ. ಅದಕ್ಕೆ ಇಲ್ಲ, ಯಾವುದೇ ಉಪಾಸನೆ ಆಗ್ಲಿ ಕರ್ಮವಾಗ್ಲಿ ಅದು ನಿಯಮಿತವಾಗಿ ಮಾಡಿದಾಗ್ಲೇ ಫಲ ಕೊಡ್ತಕ್ಕಂಥದ್ದು. ನೀವು ಮಾನಸಿಕವಾಗಿ ಮಾಡಿದಾಗ ಅದಕ್ಕೇನು ನೀವು ಬಿಟ್ರೆ ನಡೆಯುತ್ತೆ ಅಂತ ಹಾಗಿಲ್ಲ. ಹೊರಗಡೆಗೆ ಮಾಡುವಂತಹ ಕರ್ಮವನ್ನೇ ನಿಯಮಿತವಾಗಿ ಮಾನಸಿಕವಾಗಿ ಮಾಡುವುದೇ ಉಪಾಸನೆ ಆಗುತ್ತೆ. ಆದ್ರಿಂದ ಎರಡನ್ನೂ ಕೂಡ ಅದಕ್ಕೆ ಶಿಸ್ತುಬದ್ಧವಾಗಿ ಮಾಡಿದಾಗ್ಲೇ ಫಲ ಸಿಗುವಂಥದ್ದು. ಅಂದ್ರೆ ವ್ರತಗಳನ್ನ ನಾವು ಎಷ್ಟು ಕಾಲ, ಎಷ್ಟು ವರ್ಷ ವ್ರತಗಳನ್ನ ಮಾಡ್ತೀವಿ, ಎಷ್ಟು ಕಾಲ ಆ ವ್ರತಗಳನ್ನ ಬಿಟ್ರೆ ಏನಾಗುತ್ತೋ ಅಂತ ಒಂದು ಸಾಮಾಜಿಕನೋ ಅಥವಾ ಮನೆ ವಾತಾವರಣದಿಂದನೇ ಅದನ್ನ ಅನುಸರಿಸ್ತೀವಲ್ಲ ಆ ಪದ್ಧತಿನ. ಅದಕ್ಕೆ ನಮಗೆ ಆತರ ಕೆಲವು ನಿತ್ಯ ವ್ರತಗಳಿದೆ. ನಿತ್ಯ ವ್ರತಗಳು ಅಂತ ಹೇಳಿದ್ರೆ ಅದು ಬದುಕಿನಲ್ಲಿ ಶಿಸ್ತಿಗೋಸ್ಕರ ಕೊಟ್ಟಿರಿ. ಈಗ ಶಿವರಾತ್ರಿ ಅನ್ನೋದು ನಿತ್ಯ ವ್ರತ, ಇದು ಎಲ್ಲರೂ ಮಾಡ್ಲೇಬೇಕಾದ ಆಚರಿಸ್ತಕ್ಕಂಥದ್ದು. ಇದರಲ್ಲಿ ಚಿತ್ತಶುದ್ಧಿಯ ಒಂದು ಇದೆ. ಯಥಾಶಕ್ತಿ ಮಾಡಿದ್ರಾಯ್ತು. ನಾವು ವ್ರತ ಮಾಡ್ಬೇಕು ಅಂತ ಹೇಳಿ ಎಲ್ಲಾ ಸರಕು ಸಾರಂಜಾಮಗಳನ್ನು ದುಡ್ಡುಗಳನ್ನು ಖರ್ಚು ಮಾಡಿ ತುಂಬಾ ಸಮಯ ಆ ರೀತಿ ಏನಿಲ್ಲ. ಈಗ ಒಬ್ಬನಿಗೆ 108 ಜಪ ಮಾಡ್ಲಿಕ್ಕೆ ಆಗ್ತದೆ, ಇನ್ನೊಬ್ಬನಿಗೆ 1008 ಆಗ್ತದೆ, ಕೆಲವನಿಗೆ ಆಗಲ್ಲ ಅಂದ್ರೆ 10 ಮಾಡ್ಲಿಕ್ಕೆ ಆಗ್ತದೆ. ಆ ರೀತಿಯಾಗಿ ನಾವು ಯಥಾಶಕ್ತಿ ಯಥಾಮಿಲಿತ ದ್ರವ್ಯೈಹಿ ಭಗವದ್ ಆರಾಧನೆಯನ್ನ ಮಾಡಬೇಕು ಅನ್ನೋದು. ಇನ್ನೊಂದು ಕಾಮ್ಯಾದಿ ವ್ರತಗಳಲ್ಲಿ ಉದ್ಯಾಪನೆ ಮಾಡುವ ಪ್ರಕ್ರಿಯೆ ಇದೆ. ಆ ವ್ರತ ಸಂಕಲ್ಪ ಮಾಡಿ ಇಷ್ಟು ವರ್ಷ ಆದ್ಮೇಲೆ ಉದ್ಯಾಪನೆ ಮಾಡಿ ಮುಗಿಸಬಹುದು. ಕೆಲವು ಐಚ್ಛಿಕವಾದದ್ದು ಮಾಡಬಹುದು, ಮಾಡದೇನೂ ಇರಬಹುದು, ಅಂಥದ್ದು ಕೆಲವು ಇರುತ್ತೆ. ಅದ್ರಲ್ಲಿ ಮಾಡ್ಲೇಬೇಕಾದದ್ದು ಅಂತ ಕೆಲವೊಂದಿಷ್ಟೇನು ಕೊಟ್ಟಿದ್ದಾರೆ, ಅದನ್ನ ಯಥಾಶಕ್ತಿ ಮಾಡುವುದು ಕ್ಷೇಮ ಅಂತ ನನ್ನ ಅಭಿಪ್ರಾಯ. ಆಗ್ಲಿ, ಇರ್ಲಿ. ಹರಿ ಓಂ. ಮುಗಿಸೋಣ. ಹಾ, ಗುರು ಗಣೇಶ ಮುಗಿಸೋಣ. ಪರಮ ಪೂಜ್ಯ ಗುರುಗಳು ಸಾಮಾನ್ಯವಾಗಿ 80 ನಿಮಿಷಕ್ಕೂ ಹೆಚ್ಚು ಕಾಲ ನಮಗೆ ಈ ಮಹಾಶಿವರಾತ್ರಿ ಒಂದು ಸತ್ಸಂಗವನ್ನ ಕರುಣಿಸಿದ್ದಾರೆ. ಜ್ಞಾನ ಸುಧೆಯನ್ನ ನಮ್ಮೆಲ್ಲರಿಗೆ ದಯಪಾಲಿಸಿದ್ದಾರೆ. ಸಮಸ್ತ ಶ್ರೋತೃಗಳ ಪರವಾಗಿ ಪರಮ ಪೂಜ್ಯ ಗುರುಗಳಿಗೆ ನಾನು ಶಿರಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ಇದ್ದೇನೆ, ಹಾಗೂ ಧನ್ಯತಾ ಭಾವವನ್ನ, ಕೃತಜ್ಞತೆಯನ್ನ ವ್ಯಕ್ತಪಡಿಸ್ತಾ ಇದ್ದೇನೆ. ಮತ್ತೊಮ್ಮೆ ಗುರುಗಳ ಚರಣಗಳಿಗೆ ಸಾಷ್ಟಾಂಗ ನಮಸ್ಕಾರಗಳು. ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರಗಳು. ಹರಿ ಓಂ. ಹರಿ ಓಂ.